ಪಿರಮಿಡ್ ಅಂದ ತಕ್ಷಣ ನಾವೆಲ್ಲ ಬುಕ್ಕಲ್ಲಿ ಓದಿದ್ದು ಈಜಿಪ್ಟಲ್ಲಿ ಮಮ್ಮಿ ಇರುವಂಥ ಒಂದು ಪಿರಮಿಡ್, ಅವ್ರ ಬಿಲಾಂಗಿಂಗ್ಸ್ ಆಗಿರುವಂಥ ಒಂದು ಪಿರಮಿಡ್ ಅಂತ. ಬಟ್ ಅದು ನಾವು ಅಂದ್ಕೊಂಡಿರ್ತೀವಿ ಸ್ಮಶಾನ ಅಂತ. ನೀವೇನು ಮಾಡ್ಬೋದು ಅಂದರೆ ಒಂದು 2 ಮಾವಿನ ಹಣ್ಣು ತೊಗೊಂಡು, ಮಾವಿನ ಹಣ್ಣು ಸೀಸನ್ ಅಲ್ವಾ, ಒಂದು ಮಾವಿನ ಹಣ್ಣು ಒಂದು ಪಿರಮಿಡ್ನ ಕ್ಲೋಸ್ ಮಾಡಿಬಿಡೋದು, ಇನ್ನೊಂದು ಮಾವಿನ ಹಣ್ಣು ಆಚೆ ಇಡೋದು. ಸೊ ಒಂದು 10 days ಆದಮೇಲೆ ಈ ಮಾವಿನ ಹಣ್ಣು ಕೊಳೆದೋಗುತ್ತೆ. ಬಟ್ ಆಮೇಲೆ ಆ ಪಿರಮಿಡ್ ತೆಗೀರಿ, ಇನ್ನೂ ರೆಡಿ ಗುಡ್ ಟು ಈಟ್ ಫ್ರೂಟ್ ಆಗಿರುತ್ತೆ ಆಯಿತಾ. 3 ಲೇಯರ್ದು ಒಂದು 10 by 10 ಫೀಟಿಗೆ ವರ್ಕ್ ಆಗುತ್ತೆ. ಅದೇ ಥರ 9 ಲೇಯರು 8 ಲೇಯರ್ ಅದೆಲ್ಲ ನಿಮಗೆ 1000 ಸ್ಕ್ವೇರ್ ಫೀಟು, 2000 ಸ್ಕ್ವೇರ್ ಫೀಟು, 3000 ಸ್ಕ್ವೇರ್ ಫೀಟ್ ತನಕ ವರ್ಕ್ ಆಗುತ್ತೆ. ಶೇಪ್ ಅಷ್ಟೇ 1 feet by 1 feet ಇರುತ್ತೆ. ಬಟ್ ನಿಮ್ಗೆ ಹೊರಗಡೆ ಕಾಣಿಸ್ದಾಗ ಸೇಮ್ ಇರುತ್ತೆ. ಬಟ್ ಒಳಗಡೆ ಲೇಯರ್ಸ್ ಜಾಸ್ತಿ ಇದ್ದಾಗ ಅದು ಎನರ್ಜಿ ಜಾಸ್ತಿ ಕೊಡುತ್ತೆ. ಅದಕ್ಕೆ ಪ್ರೈಸಿಂಗ್ ಇದ್ರದ್ದು ಕಡಿಮೆ ಇರುತ್ತೆ, ಇದು ಜಾಸ್ತಿ ಇರುತ್ತೆ ಆ ಥರ. ಬಟ್ ಪಿರಮಿಡ್ ಹೆಂಗೆ ರೆಡಿ ಆಗುತ್ತೆ? ಯಾಕಂದರೆ ಫಿನಾನ್ಷಿಯಲಿಗೆ ಬೇರೆ ಅಂತ ಪ್ರಾಬ್ಲಮ್ಸ್ಗೆ ಬೇರೆ ಅಂತ ಇರುತ್ತೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ ಬೇರೆ ಅಂತ ಇರುತ್ತೆ ಆಯಿತಾ. ಸೈಜಸ್ ಸೇಮ್ ಓಕೆ ಆಯಿತಾ, ಬಟ್ ಕಾನ್ಸೆಪ್ಟ್ಸ್ ಆರ್ ಡಿಫ್ರೆಂಟ್. ಸೊ ಅದ್ರ ಒಳಗಡೆ ಇರೋ ಮೆಟೀರಿಯಲ್ಸ್ ಬೇರೆ ಇರುತ್ತೆ. ಹೊರಗಡೆ ನೋಡೋಕೆ ಕೆಲವೊಂದು ಸೇಮ್ ಆಗಿರುತ್ತೆ. ನಿಮಗೆ ಅದರ ಲೇಮ್ಯಾನ್ಗೆ ನಿಮ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗೋದಿಲ್ಲ. ಬಿಸ್ನೆಸ್ಸಲ್ಲಿ ಲಾಭ ಇಟ್ಬಿಟ್ಟೆ ಬಿಸ್ನೆಸ್ ಮಾಡೋದು. ಕೆಲವೊಬ್ಬರಿಗೆ ತುಂಬ ಲಾಭ ಆಗುತ್ತೆ, ಕೆಲವೊಬ್ಬರಿಗೆ ಲಾಸ್ ಆಗುತ್ತೆ. ಸೊ ಲಾಸ್ ಏನಕ್ಕೆ ಆಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ದೇ ಹ್ಯಾವ್ ಟೇಕನ್ ಸರ್ಟನ್ ರಾಂಗ್ ಡಿಸಿಷನ್ಸ್ ಇನ್ ಬಿಸ್ನೆಸ್. ಸಿ ನಾವೇನು ಹೇಳ್ತಾ ಇದ್ದೀರಿ ಇಲ್ಲಿ ಅಂತಂದರೆ, ನಿಮಗೆ ನಾವು ಒಂದು ಒಳ್ಳೆ ಎನರ್ಜಿ ಕ್ರಿಯೇಟೆಡ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊತೀರಿ ಸೊ ದಟ್ ಯು ಕ್ಯಾನ್ ಟೇಕ್ ರೈಟ್ ಡಿಸಿಷನ್ಸ್. ದಿಸ್ ಇಸ್ ದ ಬೇಸ್ ಕಾನ್ಸೆಪ್ಟ್ ಆಫ್ ಅ ಪಿರಮಿಡ್. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೂ ಮ್ಯಾಜಿಕ್ ಆಗಲ್ಲ ಇಲ್ಲಿ. ಸೊ ಈಗ ನಾನೇನು ಮಾಡ್ತೀನಿ ಆಸ್ ಎನ್ ಎಕ್ಸ್ಪರ್ಟು, ನಾನು ನಿಮ್ಮ ಮನೆಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ಆಫೀಸಿಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ರೆಸ್ಟೋರೆಂಟ್ಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ. ಬಂದ್ಬಿಟ್ಟು ಏನು ಮಾಡ್ಕೊಡ್ತೀನಿ, ನಿಮ್ಮ ಎನರ್ಜಿ ಚೆಕ್ ಮಾಡ್ಕೊಡ್ತೀನಿ. ಎನರ್ಜಿ ಚೆಕ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಎಲ್ಲೆಲ್ಲಿ ನೆಗೆಟಿವ್ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಗೆ ಯಾವ ಪಿರಮಿಡ್ ಹಾಕಬೇಕು ಅಂತ ಹಾಕಿಸಿ ನಿಮ್ಮನ್ನ ಅಲ್ಲೊಂದು ಎನರ್ಜಿ ಪಾಸಿಟಿವ್ ಮಾಡ್ಕೊಂಡು ನೋಡಿ. ನೀವು ಹಾಕ್ತಿರೋ ಎಫರ್ಟ್ ಹಾಕ್ತಿದ್ದೀರಾ, ನೀವು ಹಾಕೋ ಎಫರ್ಟು, ನಿಮ್ಮ ಒಂದು ಸೇಲ್ಸ್ ಮಾಡೋ ಕೆಪಾಸಿಟಿ ಎಲ್ಲನೂ ನಿಮ್ಮದೇ. ನೀವ್ಯಾಕೆ 2 ವಾಚ್ ಹಾಕ್ತೀರಾ? ನಿಮ್ಮ ಒಂದು ವಿಡಿಯೋ ತುಂಬ ವೈರಲ್ ಆಗಿ ಫೇಮಸ್ ಆಗಿದೆಯಂತೆ, ಕೇಳಿದಾರಂತೆ ಕಮೆಂಟ್ ಮಾಡಿ 2 ವಾಚ್ ಯಾಕೆ ಹಾಕ್ತೀರಾ ಅಂತ. ಫಾರ್ಚೂನ್ ಪಿರಮಿಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ಮಾತಾಡೋ ವಿಚಾರ ಏನು ಅಂದರೆ, ಈ ಪಿರಮಿಡ್ ಹೇಗೆ ಬಂತು, ಈ ಪಿರಮಿಡ್ನ ವಿಶೇಷತೆ ಏನು, ಅದು ಹೇಗೆ ಜನರಿಗೆ ಕನೆಕ್ಟ್ ಆಗ್ತಾ ಇದೆ, ಯಾಕೆ ಆಗಬೇಕು, ಇದೆಲ್ಲ ವಿಚಾರಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಅರವಿಂದ್ ರತನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವ್ಯಾಕೆ 2 ವಾಚ್ ಹಾಕ್ತೀರಾ? ನಿಮ್ಮ ಒಂದು ವಿಡಿಯೋ ತುಂಬ ವೈರಲ್ ಆಗಿ ಫೇಮಸ್ ಆಗಿದೆಯಂತೆ, ಕೇಳಿದಾರಂತೆ ಕಮೆಂಟ್ ಮಾಡಿ 2 ವಾಚ್ ಯಾಕೆ ಹಾಕ್ತೀರಾ ಅಂತ. ಇಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ಅಷ್ಟೇ. ಸೊ ಇವಾಗ ಒಂದು ರೀಸೆಂಟಾಗಿ ಒಂದು ವಾಚ್ ಥೆರಪಿ ಅಂತಲೇ ಒಂಥರ ಮಾಡ್ಯೂಲ್ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಥರ ವಾಚ್ ಕಟ್ಕೊಂಡ್ರೆ ಹೇಗೆ ಅಂತ. ಸೊ ನಾನು ಅದನ್ನು ಯಾವುದೇ ಒಂದು ಸೈನ್ಸ್ನ ನಾವು ಅಕ್ಸೆಪ್ಟ್ ಮಾಡಿ ಯೂಸ್ ಮಾಡೋಕ್ಕೆ ಮುಂಚೆ ನಾವಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇದು ಎಕ್ಸ್ಪೆರಿಮೆಂಟ್ ಸ್ಟೇಜಲ್ಲಿದೆ ಮೇಡಮ್ ಅಷ್ಟೇ. ಓಕೆ, ಅಂದರೆ ವಾಚ್ ಥೆರಪಿ ಅಂತಲೂ ಇದೆಯಾ? ಹೌದು. ಲೈಕ್ ನೀವು ಯಾವ ಥರ ಡಯಲ್ ವಾಚ್ ಹಾಕೊಳ್ಳೋದು, ಇಲ್ಲ ಯಾವ ಥರ ರೋಮನ್ ಲೇಟೆಸ್ಟ್ ಏನು ಈ ಥರ. ಸೊ ಇಟ್ಸ್ ನಾನು ಹಂಗಂತ ಇನ್ನೂ ಸೈನ್ಸ್ನ ನಾನು ಅಪ್ರೂವ್ ಮಾಡ್ಕೊಂಡಿಲ್ಲ, ಬಟ್ ಅದನ್ನು ಟ್ರೈ ಮಾಡ್ತೀನಿ ಅಷ್ಟೇ. ಅದಕ್ಕೆ 2 ವಾಚ್. ಪಾಪ ಜನ ತಪ್ಪು ತಿಳ್ಕೊಳ್ತಾರೆ, ಈ ಕೈ ನೋಡೋಕ್ಕಾಗಲ್ಲ ಅಂತ. ಇಲ್ಲ, ಹಂಗಲ್ಲ. ಎಸ್, ಪಿರಮಿಡ್ ಅಂದ ತಕ್ಷಣ ನಾವೆಲ್ಲ ಬುಕ್ಕಲ್ಲಿ ಓದಿದ್ದು ಈಜಿಪ್ಟಲ್ಲಿ ಮಮ್ಮಿ ಇರುವಂಥ ಒಂದು ಪಿರಮಿಡ್, ಅವ್ರ ಬಿಲಾಂಗಿಂಗ್ಸ್ ಆಗಿರುವಂಥ ಒಂದು ಪಿರಮಿಡ್ ಅಂತ. ಬಟ್ ಅದು ನಾವು ಅಂದ್ಕೊಂಡಿರ್ತೀವಿ ಸ್ಮಶಾನ ಅಂತ, ಅಂದರೆ ಡೆಡ್ ಬಾಡಿ ಇಟ್ಟಿರೋ ಪ್ಲೇಸ್ ಅಲ್ವಾ ಅಂತ. ಸೊ ಆ ಪಿರಮಿಡ್ ಇಲ್ಲಿ ಎನರ್ಜಿ ಮಾಡೋದಕ್ಕೆ, ಪಾಸಿಟಿವ್ ವೈಬ್ ಕೊಡೋದಕ್ಕೆ ಹೇಗದು ಹೆಲ್ಪ್ ಆಗುತ್ತೆ? ಹೇಗದು ಅದು ಆ ಪಿರಮಿಡ್ ಈ ಪಿರಮಿಡ್ ಒಂದೇನಾ ಅಥವಾ ಬೇರೆನಾ? ಇಲ್ಲ ಹಂಗಲ್ಲ. ಏನಾಯಿತು ಅಂತಂದರೆ, ನಮ್ಮೊಂದು ಹಿಸ್ಟ್ರಿ ಬುಕ್ಸಲ್ಲಿ ಏನು ರೆಫರೆನ್ಸ್ ಇದೆ ಅಂದರೆ, ನೋಡಿ ಯೂಟ್ಯೂಬಲ್ಲಿ ನೀವು ತುಂಬ ಜನ ನೋಡಿ ಪಿರಮಿಡ್ ಹೇಗೆ ಬಂತು ಅಂತ. ಒಬ್ಬರು ಏಲಿಯನ್ಸ್ ಮಾಡಿದ್ರು, ಒಬ್ಬರು ಮನುಷ್ಯರು ಮಾಡಿದ್ರು ಅಂತ. ಬಟ್ ನಾನು ಓದಿರೋ ರೆಫರೆನ್ಸ್ ಪ್ರಕಾರ ಸೌತ್ ಇಂಡಿಯಾಯಿಂದ 18 ಜನ, ಇವಾಗ ನಿಮಗೆ ಬೋಧಿ ಧರ್ಮ ಟೈಮಲ್ಲಿ ಇವಾಗ ಅವರು ಇದು ಕುಂಗ್ಫು ಹೇಳ್ಕೊಟ್ರು ಅಂತಲ್ಲ, ಆ ಥರ ಆ ಪೀರಿಯಡ್ಸಲ್ಲಿ 18 ಜನ ವರ್ಲ್ಡ್ನ ಸೆಂಟರ್ನ ಹುಡ್ಕೊಂಡು ಹೋದ್ರು. ಫಸ್ಟು ವರ್ಲ್ಡ್ ಸೆಂಟ್ರ್ ಯಾವುದಂತ ಆವಾಗ ಒಂದು ಅಪ್ರಾಕ್ಸಿಮೇಟ್ ರೆಫರೆನ್ಸ್, ಇವತ್ತಿರೋ ಎಕ್ಸಾಕ್ಟ್ ರೆಫರೆನ್ಸ್ ಇಲ್ಲ ಅಂದರೆ ಈಜಿಪ್ಟಲ್ಲಿ ಒಂದು ವರ್ಲ್ಡ್ ಸೆಂಟ್ರನ್ನ ಹುಡ್ಕೊಂಡು ಹೋಗಿ ಅಲ್ಲಿರೋ ರಾಜ ಮಹಾರಾಜರನ್ನ ಮಾತಾಡಿಸಿ, ನಾವು ಈ ಥರ ಇದು ಇಂಡಿಯಾದಲ್ಲಿ ಈ ಥರ ಟ್ರೈ ಮಾಡಿದ್ದೀರಿ, ಈ ಥರ ಪಿರಮಿಡ್ಸ್ ಶೇಪ್ಸ್, ಇವಾಗ ದೇವಸ್ಥಾನಗಳಲ್ಲಿ ಹಿಂಗೆ ದೇವಸ್ಥಾನ ಶೇಪನ್ನು ಪಿರಮಿಡ್, ಒಂದು ಬೇರೆ ಥರ ಪಿರಮಿಡ್, ಅದು ರೌಂಡ್ ಪಿರಮಿಡ್ಡು, ಒಂದು ಚರ್ಚನ್ನು ಒಂದು ಪಿರಮಿಡ್ಡೆ, ಒಂದು ಮಾಸ್ಕ್ ಒಂದೊಂದು ಪಿರಮಿಡ್ಡೆ, ಬೇರೆ ಥರ ಟಾಪಲ್ಲಿರೋದು. ಸೊ ಈ ಥರ ವರ್ಲ್ಡ್ ಸೆಂಟ್ರಿಗೆ ನಾವು ಈ ಥರ 9 ಪಿರಮಿಡ್ ಮಾಡಿದ್ರೆ ಅದು ವರ್ಲ್ಡ್ಗೆ ಒಂದು ಬ್ರಹ್ಮಸ್ಥಾನ ಥರ ಕ್ರಿಯೇಟ್ ಆಗಿ ಅಲ್ಲಿಂದ ಒಂದು ಎನರ್ಜಿ ಬರುತ್ತೆ ಅಂತ ಮಾಡಿದ್ರು. ಸೊ ಫಸ್ಟ್ ಕ್ರಿಯೇಟ್ ಮಾಡಿದ್ದು ಆ 9 ಪಿರಮಿಡ್. ಆ 9 ಪಿರಮಿಡಲ್ಲಿ ಯಾವುದೇ ರೀತಿ ನೀವು ಹೇಳ್ದಂಗೆ ಡೆಡ್ ಬಾಡೀಸ್ ಆಗಲಿ, ಇಲ್ಲ ಯಾರೂ ಇಲ್ಲ, ಮಮ್ಮೀಸ್ ಆ ಥರ ಏನೂ ಇಲ್ಲ. ಇದನ್ನು ನೋಡಿದ ರಾಜರು
ಏನಂದ್ರು ಅಂತಂದರೆ ಇವಾಗ ಒಬ್ಬರು ರಾಜರಿಗೆ ಏನು ಅಂತಂದರೆ ಅವ್ರ ಲೆಗಸಿ ಇರಬೇಕು ಅಂತ ಅರ್ಥ. ನನ್ನ ಹಿಸ್ಟ್ರಿಯಲ್ಲಿ ನನ್ನ ಹೆಸರು ಬರಬೇಕು, ನಾನು ಹೆಂಗಿದ್ದೆ ಲೈಫು ಏನು ಅಂತ. ಈಗ ಇತ್ತೀಚೆಗೂ ಮೊನ್ನೆ ಒಂದು ಯೂಟ್ಯೂಬ್ ವಿಡಿಯೋಲಿ ನೋಡಿದ್ರಿ, ಒಂದು ಎಷ್ಟೋ 1000 kg ಚಿನ್ನ ಸಿಕ್ತು ಅದರ ಒಳಗಡೆ, ಆ ಥರ ಅಂತ. ಸೊ ಅವ್ರೇನು ಮಾಡಿದ್ರು, ಓ ಈ ಪಿರಮಿಡ್ ಇಷ್ಟೊಂದು ಎನರ್ಜಿ ಇದೆ. ಅದೇ ಥರ ಇದ್ರ ಕೆಳಗಡೆ ಇದ್ದಾಗ ಡೆಫಿನೆಟ್ಲಿ ಇವಾಗ ಒಂದು ಯೂಟ್ಯೂಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ ನೋಡಿದಾಗ ನೀವೇನು ಮಾಡ್ಬೋದು ಅಂದರೆ, ಒಂದು 2 ಮಾವಿನ ಹಣ್ಣು ತೊಗೊಂಡು, ಮಾವಿನ ಹಣ್ಣು ಸೀಸನ್ ಅಲ್ವಾ, ಒಂದು ಮಾವಿನ ಹಣ್ಣು ಒಂದು ಪಿರಮಿಡ್ನ ಕ್ಲೋಸ್ ಮಾಡಿಬಿಡೋದು, ಇನ್ನೊಂದು ಮಾವಿನ ಹಣ್ಣು ಆಚೆ ಇಡೋದು. ಸೊ ಒಂದು 10 days ಆದಮೇಲೆ ಈ ಮಾವಿನ ಹಣ್ಣು ಕೊಳೆದೋಗುತ್ತೆ, ಬಟ್ ಆಮೇಲೆ ಆ ಪಿರಮಿಡ್ ತೆಗೀರಿ ಇನ್ನೂ ರೆಡಿ ಗುಡ್ ಟು ಈಟ್ ಫ್ರೂಟ್ ಆಗಿರುತ್ತೆ. ಸೊ ಇದು ಕಾನ್ಸೆಪ್ಟು ಆಯಿತಾ. ಸೊ ಈ ಕಾನ್ಸೆಪ್ಟ್ನ ಅವ್ರು ತಿಳ್ಕೊಂಡು, ಮಮ್ಮಿ ನಾವು ಸತ್ ಮೇಲೂ ಇದ್ದರೆ ನಮ್ಮ ಬಾಡೀಸ್ ಅವ್ರ ಮುಂದಕ್ಕೆ ಸಿಗುತ್ತೆ, ಇಲ್ಲ ನಮ್ದೆಲ್ಲ ಐಟಮ್ಸ್ ಯೂಸ್ ಮಾಡೋದೆಲ್ಲ ಅವ್ರಿಗೆ ಕಾಣಿಸುತ್ತೆ ಅಂತ ಒಂದು ಉದ್ದೇಶಕ್ಕೆ ಅಲ್ಲಿರೋ ರಾಜರು ಆಮೇಲೆ 9 ಪಿರಮಿಡ್ ಆದಮೇಲೆ ನಂತರ ಅದನ್ನು ಆ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರು. ಸೊ ಇದನ್ನು ಡಾಕ್ಟರ್ ಜಿತೇನ್ ಭಟ್ ಅವ್ರು ಏನು ಮಾಡಿದ್ರು, ಹೋಗಿ ರಿಸರ್ಚ್ ಮಾಡಿ ಈ ಥರ ಪಿರಮಿಡಲ್ಲಿ ಈ ಥರ ಎನರ್ಜಿ ಇರೋದ್ರಿಂದ ಒಂದು 51 degrees 51 minutes 14 seconds ಯಾವುದೇ ಥರ ಪಿರಮಿಡ್ ಇದ್ದರೂ ಇಟ್ ವಿಲ್ ಇಂಡ್ಯೂಸ್ ಪಾಸಿಟಿವ್ ಎನರ್ಜಿ ಅನ್ನೋದು ಒಂದು ರಿಸರ್ಚ್ ಮಾಡಿ, ಅದನ್ನು ಒಂದು ನಿಯಾನ್ ಪಾಲಿಮರ್ ಅನ್ನೋ ಕಾಂಪೌಂಡ್ನ ಯೂಸ್ ಮಾಡ್ಕೊಂಡು, ನೋಡಿ ಇದು ನೋಡೋದಕ್ಕೆ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಇಟ್ಸ್ ಅ ನಿಯಾನ್ ಪಾಲಿಮರ್ ಕಾಂಪೌಂಡು, ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ರೈಟ್ ಫ್ರಮ್ 1970s ಆನ್ವರ್ಡ್ಸು. 1980s ಫಸ್ಟ್ ಪಿರಮಿಡ್ನ ತಂದರು. ಸೊ ದಿಸ್ ಇಸ್ ದ ಓನ್ಲಿ ಕಂಪನಿ ಇನ್ ವಾಸ್ತು ವಿಚ್ ಇಸ್ ದೇರ್ ಫ್ರಮ್ 1980. ಆಲ್ಮೋಸ್ಟ್ 45 years ಪ್ಲಸ್ ರಿಸರ್ಚ್ ಇರೋದು. ಆಮೇಲೆ ಇದೆ ನೋಡಿ, ಮಾರ್ಕೆಟಲ್ಲಿ ಎಷ್ಟೊಂದು ಜನ ವಾಸ್ತು ಇದು ಈ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಇದೆ, ಅವ್ರು ಬಂದಿದ್ದು ಯಾವಾಗ ಹೋಗಿದ್ದು ಯಾವಾಗ ಗೊತ್ತಿಲ್ಲ, ಬಟ್ ಈಸ್ ದ ಓನ್ಲಿ. ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ವೆರಿ ಸೈಂಟಿಫಿಕ್ ಬೇಸ್ಡ್, ಆ್ಯಂಡ್ ಡಾಕ್ಟರ್ ಜಿತೇನ್ ಭಟ್ ಇಸ್ ಅ ಸೈಂಟಿಸ್ಟ್, ಆ್ಯಂಡ್ ಒಂದು ಸೈಂಟಿಫಿಕ್ ಬೇಸಲ್ಲಿ ಮಾಡಿರುವಂಥ ಒಂದು ಕಾನ್ಸೆಪ್ಟ್. ಸೊ ನೀವು ಇದನ್ನು ಹೇಗೆ ಮನೇಲಿ ಅಪ್ಲೈ ಮಾಡೋದು ಅಂತ ನೋಡೋಕೆ ಹೋದಾಗ, ಒಂದು ಪಿರಮಿಡ್ ಇಟ್ಟರೆ ಏನಾಗುತ್ತೆ ಒಂದು ಮನೇಲಿ ಅಂತ ನಾವು ನೋಡೋಕೆ ಹೋದಾಗ, ನೋಡಿ ಈಗ ಏನಾಗುತ್ತೆ ಅಂದರೆ, ನಾವು ಮನೇಲಿ ಒಂದು 4 ಜನ ಇರ್ಬೋದು, 5 ಜನ ಇರ್ಬೋದು, ಎಷ್ಟೋ ಜನ ಇರ್ಬೋದು, ನಾವು ಹೊರಗಡೆ ಹೋಗ್ತೀರಿ, ಮನೆಗೆ ಬರ್ತೀರಿ. ಸೊ ಏನಾಗುತ್ತೆ ಅಂದರೆ, ನಾವು ಕೆಲವೊಂದ್ಸಲಿ ಒಂದು ಎನರ್ಜಿ ಕ್ಯಾಚ್ ಮಾಡ್ಕೊಂಡು ಬರ್ತೀರಿ. ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿ ಅಂದರೆ ಈ ಭೂತ ದೇವ ಅಲ್ಲ, ಯಾವ್ದಾದ್ರು ಒಂದ್ಸಲಿ ಡಾರ್ಕ್ ಎನರ್ಜೀಸು ಸ್ವಲ್ಪ ಲೇಟ್. ಇವಾಗ ಕೆಲವೊಂದ್ಸಲಿ ನೋಡಿ ಸಡನ್ನಾಗಿ ಮನೇಲಿ ಮಗು ಸಡನ್ನಾಗಿ ಕಿರಿಸ್ತಾರೆ, ಇಲ್ಲ ಒಂದೊಂದ್ಸಲಿ ನಾವೇ ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತೀವಿ, ನಮಗೆ ಗೊತ್ತಾಗಲ್ಲ ಏನೋ ಅಂತ. ಸೊ ವಿ ಟೆಲ್ ದಟ್ ದೇರ್ ಇಸ್ ಸಮ್ ಎನರ್ಜೀಸ್ ಅಂತ. ಸೊ ಈ ಎನರ್ಜೀಸ್ ನಾವು ಹೋಗ್ತಾ ಇವಾಗ ಕೆಲವೊಂದ್ಸಲಿ ನಾವು ಸ್ಮಶಾನಕ್ಕೆ ಹೋಗ್ತೀರಿ, ಅಲ್ಲಿಂದ ಏನೊಂದು ಎನರ್ಜಿ ತರ್ತೀರಿ, ಇಲ್ಲ ಬೇರೆ ಯಾವುದೋ ಬೇಡದಿರೋ ಜಾಗಗಳು ಹೋಗ್ತೀರಿ. ಸೊ ಎನರ್ಜಿ ಎಲ್ಲ ಬಂದ್ಬಿಟ್ಟು ನಮ್ಮ ಮನೇಲಿ ಸ್ಟ್ರೆಸ್ ಕ್ಲೌಡ್ ಥರ ಫಾರ್ಮ್ ಆಗ್ತಾ ಇರುತ್ತೆ. ಈ ಸ್ಟ್ರೆಸ್ ಕ್ಲೌಡ್ ಥರ ಫಾರ್ಮ್ ಆಗಿ ಏನಾಗುತ್ತೆ ಅಂದರೆ, ಆ ಮನೇಲಿ ಒಂದು ಡಾರ್ಕ್ ಎನರ್ಜಿ ಜಾಸ್ತಿ ಆದಾಗ ಒಂದು ಮಂಕ್ ಆಗುತ್ತೆ ಮನೇಲಿ. ಇವಾಗ ಕೆಲವೊಂದು ಮನೇಲಿ ಹೇಳ್ತಾರೆ ಎಲ್ಲ ಚೆನ್ನಾಗಿತ್ತು ಇಷ್ಟು ದಿವಸ, ಎಲ್ಲರೂ ಮಂಕ್ ಆಗಿದ್ದಾರೆ, ಇಲ್ಲ ಮಗು ಚಂಡಿ ಹಿಡಿತಾ ಇದೆ, ಇಲ್ಲ ಈ ಥರ ಅಂತ. ಸೊ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಎನರ್ಜಿ. ಸೊ ಈ ಪಿರಮಿಡ್ ಅನ್ನೋದು ಏನು ಮಾಡುತ್ತೆ ಅಂತಂದರೆ, ಇಟ್ಸ್ ಬಿಕಾಸ್ ಇಟ್ ಇಸ್ ಅ ಪ್ರೂವನ್ ಸೈನ್ಸ್ ದಟ್ ಇಟ್ ಇನ್ವೋಕ್ಸ್ ದ ಪಾಸಿಟಿವ್ ಎನರ್ಜಿ. ನೋಡಿ ಪಿರಮಿಡಲ್ಲಿ 51 degrees 15 minutes 14 seconds ಆ್ಯಂಗಲ್ ಇದೆ. ಸೊ ನೀವೊಂದು ಕಾರ್ಡ್ಬೋರ್ಡಲ್ಲೇ ಟ್ರೈ ಮಾಡ್ಕೊಳ್ಳಿ, ಬಟ್ ಇದನ್ನು ಕಾಂಪೌಂಡಲ್ಲಿ ಮಾಡಿರೋದ್ರಿಂದ ಮತ್ತು ಇದರಲ್ಲಿ ಒಳಗಡೆ ಲೇಯರ್ಸ್ ಇರೋದ್ರಿಂದ ಬೌನ್ಸಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸೊ ಆ ಎನರ್ಜಿ ರಿಸೀವ್ ಮಾಡ್ಕೊಂಡು ಅದು ಬೌನ್ಸ್ ಮಾಡುತ್ತೆ. ಸೊ ನೋಡಿ, ಎನರ್ಜಿ ಕ್ಯಾನ್ ನೆದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ದಿ ಅದರ್. ಸೊ ಆ ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಇದ್ದಾಗ, ಪಿರಮಿಡ್ ಇದ್ದರೆ ಆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಾಗ ನೆಗೆಟಿವ್ ಎನರ್ಜಿ ಆಚೆ ಹೋಗ್ಬಿಡುತ್ತೆ. ಇಟ್ಸ್ ಲೈಕ್ ಅ ದೇವಸ್ಥಾನ ಕಾನ್ಸೆಪ್ಟ್. ನೋಡಿ ಈ ಪಿಕ್ಚರಲ್ಲಿ ಒಂದು ನೋಡ್ತಿರಲ್ವಾ, ಸುಮ್ಮನೆ ಒಂದು ಎಕ್ಸಾಂಪಲ್ಗಾಗಿ ಹೇಳ್ತೀನಿ. ಈಗ ದೆವ್ವ ಬಂದ್ಬಿಟ್ಟು ದೇವಸ್ಥಾನ ಹತ್ರ ಹೋದಾಗ ಅದು ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ. ಅದೇ ಥರ ಈ ಪಿರಮಿಡ್ ಅನ್ನೋದು ಒಂದು ಪಾಸಿಟಿವ್ ಸೋರ್ಸ್ ಆಫ್ ಎನರ್ಜಿ. ಸೊ ಆ ನೆಗೆಟಿವ್ ಸೋರ್ಸ್ ಆಫ್ ಎನರ್ಜಿ ಬಂತಂದ್ರೆ ಅದಕ್ಕೊಂದು ಕರೆಂಟ್ ಶಾಕ್ ಹೊಡೆದಂಗೆ ಆ ಥರ. ಸೊ ಆ ಪಿರಮಿಡ್ ಹಂಗೆ ಯೂಸ್ ಆಗುತ್ತೆ. ಸೊ ಇದನ್ನು ದಯವಿಟ್ಟು ಡೆಡ್ ಬಾಡಿ ಆ ಥರ ತಿಳ್ಕೊಂಬಿಡಿ. ಇದಕ್ಕೆ ನಾನು ಕರೆಕ್ಟ್ ಆನ್ಸರ್ ಹೇಳಿದ್ದೀನಿ, ಆ್ಯಂಡ್ ದಟ್ ಈಸ್ ದ ಆ್ಯಕ್ಚುಯಲ್ ಆನ್ಸರ್. ಸೊ ಇದು ಸೇಮೇ, ಬಟ್ ಅದು ಹೇಗೆ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ ಅನ್ನೋದನ್ನ ಈ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನನಗೊಂದು ನೀವು ಎಕ್ಸಾಂಪಲ್ ಕೊಟ್ಟಾಗ ಅನ್ಸುತ್ತೆ, ಈಗ 2 ಮಾವಿನಕಾಯಿ ಇದೆ ಅಂತ ಹೇಳಿದ್ರಿ. ಮಾವಿನಕಾಯಿ ಈಗ ಜಾಸ್ತಿ ದಿನ ಇಟ್ಟರೆ ಕೊಳ್ತು ಹೋಗುತ್ತೆ, ಅದರ ಸಹಜ ಗುಣ ಅಲ್ವಾ? ಸೊ ಇದು ಹಾಗೆ ಹೋಯ್ತು. ಅದು ಹೇಗೆ ಆ ಪಾಸಿಬಿಲಿಟಿ, ನೀವು ಅದನ್ನ ಟೆಸ್ಟ್ ಮಾಡಿದ್ದೀರಾ ಅಥವಾ? ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಜಸ್ಟ್ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ಪಿರಮಿಡ್ ಎಕ್ಸ್ಪೆರಿಮೆಂಟ್ ಅಂತ ಹಾಕಿ ನಿಮ್ಗೆ ಸಾಕಷ್ಟು ಸಿಗುತ್ತೆ. ಮಾವಿನ ಹಣ್ಣು ಮೇಲೆ ಮಾಡಿದ್ದಾರೆ, ಬಾಳೆಹಣ್ಣು ಮೇಲೆ ಮಾಡಿದ್ದಾರೆ. ಸೊ ವಿಚ್ ಮೀನ್ಸ್ ಒಂದು ಹಣ್ಣಿಗೆ ಆ ಎನರ್ಜಿ ಸಿಗ್ತಾ ಇದ್ದಾಗ, ಸೊ ಒಂದು ಮನುಷ್ಯನಿಗೂ ಅದೇ ಥರ ಪರಿಣಾಮ ಬೀಳುತ್ತೆ ಮೇಡಮ್ ಅದ್ರ ಮೇಲೆ. ಸೊ ಕಾನ್ಸ್ಟೆಂಟಾಗಿ ನೀವು ಪಿರಮಿಡ್ ಎನರ್ಜಿಯಲ್ಲಿ ಜಾಸ್ತಿ ಇದ್ದಾಗ ನಿಮ್ಗೆ ಹೆಲ್ತ್ ಇಶ್ಯೂ ಬರಲ್ಲ ಜಾಸ್ತಿ, ನಿಮ್ಮ ಮೈಂಡ್ ಸೆಟ್ ವರ್ಕ್ ಆಗುತ್ತೆ. ನೋಡಿ, ವಾಸ್ತು ಅನ್ನೋದೊಂದು ಬೇಸಿಕ್ ಕಾನ್ಸೆಪ್ಟೇ ಏನು ಅಂತಂದರೆ, ಇಟ್ಸ್ ಅ ಮೈಂಡ್ ಸೆಟ್ ಥಿಯರಿ. ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗಲ್ಲ. ಏನು ಅಂತಂದರೆ, ನೀವು ಏನಕ್ಕೆ ವಾಸ್ತುನ ಕರೆಕ್ಟಾಗಿ ಮಾಡಬೇಕು ಅಂದರೆ, ನಿಮ್ಮ ಮೈಂಡ್ ಕರೆಕ್ಟಾಗಿ ಓಡಬೇಕು. ಮೈಂಡ್ ಏನಕ್ಕೆ ಕರೆಕ್ಟಾಗಿ ಓಡಬೇಕು? ಫಾರ್ ಎಕ್ಸಾಂಪಲ್, ಇವಾಗ ನಾರ್ತು ಮತ್ತು ಈಸ್ಟು ನಿಮ್ಮ ಮನೇಲಿ ಓಪನ್ ಇತ್ತು ಅಂದರೆ ಬೆಳಗ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಈ ಪಾಸಿಟಿವ್ ಎನರ್ಜಿ ಬಂದಾಗ ಏನಾಗುತ್ತೆ ಅಂದರೆ, ಮನೇಲಿ ನಾವು ಒಂದು ಒಳ್ಳೆ ಡಿಸಿಷನ್ಸ್ ತೊಗೊತೀರಿ. ಈಗ ಒಂದು ಮನೇಲಿ ತಂದೆ ತಾಯಿ ಮಕ್ಕಳಿದ್ದಾರೆ, ಸೊ ಮಕ್ಕಳ ಬಗ್ಗೆ ಎಜುಕೇಷನ್ ಬಗ್ಗೆ ಒಂದು ಒಳ್ಳೆ ಡಿಸಿಷನ್ ತೊಗೊಬೋದು, ಮನೆ ಫೈನಾನ್ಸ್ ಬಗ್ಗೆ ಒಳ್ಳೆ ಡಿಸಿಷನ್ ತೊಗೊಬೋದು, ಮನೆ ಬೇರೆ ವಿಚಾರಕ್ಕೆ. ಸೊ ಸಪೋಸ್ ಇವಾಗ ನಿಮ್ಗೆ ಮನೇಲಿ ಆ ಪಾಸಿಟಿವ್ ಎನರ್ಜಿನೇ ಬರ್ತಾ ಇಲ್ಲ, ನ್ಯಾಚುರಲ್ ಆಗಿ ಸಿಗ್ತಾಯಿಲ್ಲ, ವಾಸ್ತು ಮಾಡಿಲ್ಲ, ಅದೇ ಥರ ಬ್ಲಾಕ್ಸ್ ಆಗಿದೆ, ಈ ಥರ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ. ಸೊ ಏನಾಗುತ್ತೆ ಅಂದರೆ, ಸಹಜ ಗುಣವಾಗಿ ಒಂದು ಮನುಷ್ಯನಲ್ಲಿ ನೆಗೆಟಿವ್ ಥಾಟ್ ಪ್ರೊಸೆಸ್ ಜಾಸ್ತಿ ಆದಾಗ ಹಿ ಮೇ ಮೇಕ್ ಅ ರಾಂಗ್ ಡಿಸಿಷನ್, ಆಯಿತಾ? ಸೊ ಈ ಮೇ ಮೇಕ್ ಅ ರಾಂಗ್ ಡಿಸಿಷನ್ ವಿತ್ ಫಿನಾನ್ಸ್, ಈ ಮೇ ಮೇಕ್ ಅ ರಾಂಗ್ ಡಿಸಿಷನ್ ವಿತ್ ರಿಲೇಷನ್ಶಿಪ್ಪು. ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂತಂದರೆ, ದಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಎಷ್ಟೊಂದು ಜನಕ್ಕೆ ವಾಸ್ತು ಅಂದ್ರೆ ಹಿಂಗೆ ಹಂಗೆ ಆ ಥರ ಈ ಥರ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಅ ಮೈಂಡ್ ಸೆಟ್ ಕಾನ್ಸೆಪ್ಟ್. ಸೊ ವಿಚ್ ಮೀನ್ಸ್ ದಟ್
ಇನ್ವೋಕಿಂಗ್ ಪಾಸಿಟಿವ್ ಎನರ್ಜಿ ಇಂಟು ದ ಹೌಸ್ ಇಸ್ ಅ ಡಿಸೈನ್ ಆಫ್ ವಾಸ್ತು ಬೇಸಿಕಲಿ. ಸೊ ಒಂದು ಮನೆ ಕಟ್ಟುವಾಗೂ ನಾವು ಆ ಡಿಸೈನ್ ಕಾನ್ಸೆಪ್ಟ್ ಹಾಕ್ತೀರಿ. ಅಕಸ್ಮಾತ್ ಮನೆ ಕಟ್ಟಾಗ್ಬಿಟ್ಟಿದೆ, ಹಿಂಗಾಗಿದೆ, ಈ ಥರ ಪಾಸಿಟಿವ್ ಎನರ್ಜಿ ಇಲ್ಲ ನೆಗೆಟಿವ್ ಎನರ್ಜಿ ಇದೆ ಆ ಥರ ಅಂತಂದರೆ ದೆನ್ ವಿ ಇಂಟ್ಯೂಸ್ ಪಾಸಿಟಿವ್ ಎನರ್ಜೀಸ್ ಇಂಟು ದಟ್. ಸೊ ದ ಹೋಲ್ ಕಾನ್ಸೆಪ್ಟ್ ಇಸ್ ಟು ಗಿವ್ ಯು ಅ ಬೆಟರ್ ಲಿವಿಂಗ್ ಸ್ಪೇಸ್ ಅಷ್ಟೇ. ಅದೇ ಈಗ ಮೈಂಡ್ ಸೆಟ್ ಅಂತ ಮಾತಾಡುವಾಗ ನಾವು ಹೊರಗಡೆ ಹೋಗಿರ್ತೀವಿ ಅಂತ ಅನ್ಕೊಳ್ಳಿ, ಅದೇ ಸುಸ್ತಾಗಿ ಬಂದಿರ್ತೀವಿ, ತುಂಬ ಸುಸ್ತಾಗುತ್ತೆ. ಈಗ ಮನೇಲಿ ಅಮ್ಮನ ಜೊತೆ ಹೇಳಿದ್ರೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡು, ನಿಂಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಾರೆ. ಅದಾಗುತ್ತಾ ಇಲ್ವಾ? ಬಟ್ ಅದೊಂದು ನಂಬಿಕೆ. ಈ ಪಿರಮಿಡ್ ಹಾಗೇನೆ, ಪಿರಮಿಡ್ ಇದೆ ನನ್ನ ಸುಸ್ತೆಲ್ಲ ಕಡಿಮೆ ಮಾಡುತ್ತೆ ಅನ್ನೋದು. ಇಲ್ಲ ನೋಡಿ ಇದು ನೀವು ಹೇಳ್ತಾ ಇರೋದು ಪ್ಲಸಿಬೋ ಎಫೆಕ್ಟ್ ಅಂತ. ಪ್ಲಸಿಬೋ ಎಫೆಕ್ಟ್ ಏನು ಅಂತಂದರೆ, ಒಂದು ಡಾಕ್ಟರ್ ಯೆಲ್ಲೋ ಕಲರ್ ಮಾತ್ರೆ ಕೊಟ್ಟಿದೆ ಅಂತ ತಿಂದರೆ ನಮ್ಮ ಬೇದಿ ನಿಂತ್ಕೊಂಡ್ಬಿಡುತ್ತೆ ಅಂತ ಅರ್ಥ. ಸೊ ಅದು ಶುಗರ್ ಮಾತ್ರ ಆ್ಯಕ್ಚುಲಿ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ರಿಯಲಿ ಎನರ್ಜಿ ವರ್ಕ್ ಆಗ್ತಿದೆ. ಅದಕ್ಕೆ ನಿಮಗೆ ಲಾಸ್ಟ್ ಒಂದು ಕ್ವಶನ್ಗೆ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರಲ್ಲ, ಈ ಮಾವಿನ ಹಣ್ಣು ಇಟ್ಟಾಗ ಹೆಂಗೆ ಒಂದು ಕೊಳ್ತೋಗಿರುತ್ತೆ, ಒಂದು ಹಂಗೆ ಇರುತ್ತೆ ಅಂತ. ಸಿಮಿಲರ್ಲಿ ಒಂದು ನಮ್ಮ ಬಾಡಿನ ಎನರ್ಜಿನ ಅದು ತೆಗೆದು ಕಳಿಸುತ್ತೆ ಆ ಥರ. ಸೊ ಯು ಹ್ಯಾವ್ ಟು ಲುಕ್ ಎಟ್ ಇಟ್ ಲೈಕ್ ದಟ್. ಇಟ್ ಇಸ್ ನಾಟ್ ಅ ಪ್ಲಸಿಬೋ ಎಫೆಕ್ಟ್. ಓಕೆ, ನೀವು ಉಪ್ಪು ಕಾಲಿಗೆ ನೀರು ಹಾಕೊಂಡಾಗ ಡೆಫಿನೆಟ್ಲಿ ಏನಾಗುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಎನ್ಹಾನ್ಸ್ ಆಗುತ್ತೆ ಮತ್ತು ಉಪ್ಪು ನಿಮ್ಮ ಟಾಕ್ಸಿನ್ಸ್ನ ತೆಗೆಯುತ್ತೆ. ಸೊ ನ್ಯಾಚುರಲ್ ವಿಲ್ ಫೀಲ್ ಬೆಟರ್. ಓಕೆ, ಅಂದರೆ ಇದು 1980ಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅಂತ ಹೇಳ್ತಿರೋದಾ? ಇಲ್ಲ, ಡಾಕ್ಟರ್ ಜಿತೇನ್ ಭಟ್ ಇಸ್ ಫ್ರಮ್ ಬರೋಡಾ. ಅವರೇ ಇದನ್ನು ಸೃಷ್ಟಿ ಮಾಡಿದ್ದು ಫಸ್ಟು. ಈ ಇನ್ವೆಂಟೆಡ್ ಇವೆಂಟು ಈಜಿಪ್ಟ್ಗೆ ಹೋಗಿ ಅವರೆಲ್ಲ ಅಲ್ಲಿ ರಿಸರ್ಚ್ ಮಾಡಿ, ಅವರು ಮತ್ತು ಅವ್ರ ಮಗಳು ಡಾಕ್ಟರ್ ದಾರಾ ಭಟ್ ಅಂತ ರಿಸರ್ಚ್ ಮಾಡಿ ಅದನ್ನು ತಂದಿದ್ದು ಸ್ಟಾರ್ಟಿಂಗಿಂದ. ಸೊ ನನಗೆ ಮತ್ತು ನಮ್ಮ ಪಾರ್ಟ್ನರ್ ಆದ ಇಂದ್ರಧನುಷ್ಗೆ 2007 ನಾವು ಅವ್ರನ್ನ ಮೀಟ್ ಮಾಡಿದ್ರಿ ಬೆಂಗಳೂರಲ್ಲಿ. ಆಮೇಲೆ ನಮಗೆ ಫ್ರಾಂಚೈಸಿ ತೊಗೊಂಡು ನಾವು ಇದನ್ನು 2020 ನಮ್ಮ ಫ್ರಾಂಚೈಸಿ ಇದೆ ಬೆಂಗಳೂರಲ್ಲಿ. ಓಕೆ, ಬಟ್ ಈಗ ಕ್ಯೂರಿಯಾಸಿಟಿ ಏನಿರೋದು ಅಂದರೆ, ಈ ತ್ರಿಭುಜ ಆಕಾರ ಅಂದರೆ ಈ ಪಿರಮಿಡ್ ಆಕಾರದಲ್ಲಿ ಮಾತ್ರ ಆ ಎನರ್ಜಿ ಸ್ಟೋರ್ ಆಗುತ್ತೆ. ಈಗ ಈ ಥರ ರೌಂಡ್ ಇದ್ದರೆ ಅಥವಾ ಚೌಕ ಇದ್ದರೆ ಅದರಲ್ಲಿ ಯಾವುದು ಈ ಥರ ಎನರ್ಜಿ ಸ್ಟೋರ್ ಆಗೋದಿಲ್ಲ. ಹೇಳ್ತೀನಿ ನೋಡಿ ಇವಾಗ ನಿಮಗೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ರೌಂಡ್ ಆಕಾರ, ಒಂದು ನಾಟ್ ಎಕ್ಸಾಕ್ಟ್ಲಿ ರೌಂಡು, ಒಂದು ಸ್ವಲ್ಪ 4 ಲೇಯರ್ ಇಲ್ಲಿ ಬರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಕಳಶಗಳಿರುತ್ತೆ. ದೇರ್ ಈಸ್ ಅ ಮೆಕ್ಯಾನಿಸಮ್. ಓಕೆ, ಇಲ್ಲಿ ತ್ರಿಭುಜಾಕಾರದಲ್ಲಿ ನಾವು ಏನು ಮಾಡ್ತಾ ಇದ್ದೀರಿ ಅಂತಂದರೆ, ಇಲ್ಲಿ 2 ಕಾನ್ಸೆಪ್ಟ್ ಇದೆ. ಒಂದು ಮೆಡಿಟೇಟಿವ್ ಪಿರಮಿಡ್ಸ್ ಅಂತ ಹೇಳ್ತೀರಿ. ಸೊ ನೀವು ಇದು ಪಿರಮಿಡ್ ವ್ಯಾಲಿ ಅಂತ ಮಾಡಿದ್ದಾರೆ ನೋಡಿ, ಅಲ್ಲಿ ಅದು ಮೆಡಿಟೇಟಿವ್ ಪಿರಮಿಡ್ಸ್ ಅಂತ. ಸೊ ಏನಾಗುತ್ತೆ ಅಂದರೆ, ಮೆಡಿಟೇಟಿವ್ ಪಿರಮಿಡ್ಸಲ್ಲಿ ಬರೀ ಪಿರಮಿಡ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಕಿಂಗ್ಸ್ ಚೇಂಬರ್ ಅಂತ ಇಟ್ಟಿರ್ತಾರೆ. ಸೊ ನೀವು ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ನೀವು ಮೆಡಿಟೇಟ್ ಮಾಡಿದಾಗ ಪೀಕ್ ಎನರ್ಜಿ ನಿಮ್ಮ ತಲೆಗೆ ಹೊಡೆಯುತ್ತೆ. ಆಯಿತಾ? ಇದು ಮೆಡಿಟೇಟಿವ್ ಪಿರಮಿಡ್ಸ್. ನಾವು ವಾಸ್ತು ಪಿರಮಿಡ್ಸಲ್ಲಿ ಏನು ಮಾಡಿದ್ದಾರೆ ಡಾಕ್ಟರ್ ಜಿತೇನ್ ಭಟ್ ಅವರು ಅಂತಂದರೆ, ಹಿ ಹ್ಯಾಸ್ ಕ್ರಿಯೇಟೆಡ್ ಆಲ್ಮೋಸ್ಟ್ 10 ಲೇಯರ್ಸ್ ಇನ್ಸೈಡ್ ದ ಪಿರಮಿಡ್. 10 ಲೇಯರ್ಸ್. ನೋಡಿ, ಎಲ್ಲರಿಗೂ ಒಂದು ಸಿಂಪಲ್ ಕಾನ್ಸೆಪ್ಟ್, ಸೈನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಗೋಲ್ಡ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎನರ್ಜಿ ಆರ್ ಎಲೆಕ್ಟ್ರಿಸಿಟಿ ಅನ್ಬೋದು. ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಕಾಪರ್ ಬರುತ್ತೆ, ಅದಾದಮೇಲೆ ಅಲ್ಯೂಮಿನಿಯಂ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೊಂದು ಪಿರಮಿಡ್ಸಲ್ಲಿ ನಾವಲ್ಲಿ ಗೋಲ್ಡ್ ಯೂಸ್ ಮಾಡಿರ್ತಾರೆ, ಕಾಪರ್ ಯೂಸ್ ಮಾಡಿರ್ತಾರೆ, ಯೂಸ್ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಂದರೆ, ಅದೊಂದು ಲೇಯರ್ಸಲ್ಲಿ, ಆಯಿತಾ, ಅದರಲ್ಲೇ ಒಳಗಡೆ ಕ್ರಿಸ್ಟಲ್ ಲೇಯರ್ಸ್ ಅಂತ ಇರುತ್ತೆ, ಕಾಪರ್ ಲೇಯರ್ಸ್ ಇರುತ್ತೆ, ಗೋಲ್ಡ್ ಲೇಯರ್ಸ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ, ಈ ಎನರ್ಜಿ ಒಳಗಡೆ ಬಂದಾಗ ಬಿಕಾಸ್ ಆಫ್ ಯೂಸೇಜ್ ಆಫ್ ಕಾಪರ್ ಆ್ಯಂಡ್ ಗೋಲ್ಡ್ ಎನರ್ಜಿ ಬೌನ್ಸ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಇನ್ನೂ ಬೌನ್ಸ್ ಆಗುತ್ತೆ, ಅಂದರೆ ಆಂಪ್ಲಿಫಿಕೇಷನ್ ಅಂತ ನಾವು ಹೇಳ್ತೀವಿ. ಸೊ ನಾವು ಒಂದು 1 ಫೀಟ್ ಬೈ 1 ಫೀಟ್ ಪಿರಮಿಡ್ ಎಷ್ಟು ಎನರ್ಜಿ ಎನ್ಹಾನ್ಸ್ ಮಾಡ್ಬೋದು ಅಂತಂದರೆ, ಅದ್ರ ಒಳಗಡೆ ಆಂಪ್ಲಿಫಿಕೇಷನ್ ಇದೆ. ಸೊ ಇದನ್ನೇ ಬೌನ್ಸಿಂಗ್ ಟೆಕ್ನಿಕ್ ಅಂತ ಅವರು ಮಾಡಿರೋದು. ಸೊ ನಮ್ಮ ಹತ್ರ ಒಂದು ನಾರ್ಮಲ್ ಪಿರಮಿಡ್ ಇರುತ್ತೆ, ವಿಚ್ ಈಸ್ ಅ 1 ಲೇಯರ್ ಪಿರಮಿಡ್, 3 ಲೇಯರ್ ಪಿರಮಿಡ್, 8 ಲೇಯರ್ ಪಿರಮಿಡ್, 9 ಲೇಯರ್ ಪಿರಮಿಡ್, 10 ಲೇಯರ್ ಪಿರಮಿಡ್. ಸೊ ಈ 1 ಲೇಯರ್ ಪಿರಮಿಡ್ದು ಎನರ್ಜಿ ಒಂದಿಷ್ಟು ತನಕ ವರ್ಕ್ ಆಗುತ್ತೆ, ಪಾಸಿಟಿವ್ ಎನರ್ಜಿ. ಆಯಿತಾ? 3 ಲೇಯರ್ದು ಒಂದು 10 ಬೈ 10 ಫೀಟಿಗೆ ವರ್ಕ್ ಆಗುತ್ತೆ. ಅದೇ ಥರ 9 ಲೇಯರು 8 ಲೇಯರ್ ಅದೆಲ್ಲ ನಿಮಗೆ 1000 ಸ್ಕ್ವೇರ್ ಫೀಟು, 2000 ಸ್ಕ್ವೇರ್ ಫೀಟು, 3000 ಸ್ಕ್ವೇರ್ ಫೀಟ್ ತನಕ ವರ್ಕ್ ಆಗುತ್ತೆ. ಸೊ ಅಂದರೆ ಆ ಪಿರಮಿಡ್ ಇಟ್ಟರೆ ಅಷ್ಟು ಏರಿಯಾನ ಅದು ಕವರ್ ಮಾಡುತ್ತೆ ಅನ್ನೋದು ಒಂದು ಪ್ರೂವನ್ ಸೈನ್ಸ್ ಅದು. ಸೊ ಅದಕ್ಕೆ ಅದೇನಾಗುತ್ತೆ, ಶೇಪ್ ಅಷ್ಟೇ 1 ಫೀಟ್ ಬೈ 1 ಫೀಟ್ ಇರುತ್ತೆ, ಬಟ್ ನಿಮ್ಗೆ ಹೊರಗಡೆ ಕಾಣಿಸ್ದಾಗ ಸೇಮ್ ಇರುತ್ತೆ, ಬಟ್ ಒಳಗಡೆ ಲೇಯರ್ಸ್ ಜಾಸ್ತಿ ಇದ್ದಾಗ ಅದು ಎನರ್ಜಿ ಜಾಸ್ತಿ ಕೊಡುತ್ತೆ. ಅದಕ್ಕೆ ಪ್ರೈಸಿಂಗ್ ಇದ್ರದ್ದು ಕಡಿಮೆ ಇರುತ್ತೆ, ಇದು ಜಾಸ್ತಿ ಇರುತ್ತೆ ಆ ಥರ. ಸೊ ಅಂದರೆ ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಿದೆ. ಇಟ್ ಇಸ್ ಅ ಪ್ಯೂರ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಪೇಟೆಂಟೆಡ್ ಪ್ರಾಡಕ್ಟ್ ಮೇಡಮ್. ಆಯಿತಾ? ಇದು ಎಲ್ಲ ನಮ್ಮ ಪಿರಮಿಡ್ಸಲ್ಲಿ ಬಂದರೂ ಅಲ್ಲಿ ಪೇಟೆಂಟ್ ನಂಬರ್ ಇರುತ್ತೆ, ಈ ಪೇಟೆಂಟ್ ಇದಿದೆ ಮತ್ತು ISI ಮಾರ್ಕ್ ಇರುತ್ತೆ. ಸೊ ಇಟ್ಸ್ ಅ ಗೌರ್ಮೆಂಟ್ ಪೇಟೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಅದೆಲ್ಲ ಪ್ರೂವನ್ ಪ್ರಾಡಕ್ಟ್ ಅದು. ನೀವು ಸುಮ್ಮನೆ ಇವತ್ತು ಯಾರೋ ಒಬ್ರು ಏನೋ ಒಂದು ಮಾಡ್ಬಿಟ್ಟಿದ್ದು ವಾಸ್ತು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅದು ಪೇಟೆಂಟ್ ಸಿಗಲ್ಲ. ಇದನ್ನು ಸೈನ್ಸಿಂದ ಪ್ರೂವ್ ಮಾಡೋಕ್ಕೆ ಹೋದ್ರೆ ಪೇಟೆಂಟ್ ಸಿಗೋದು ನಿಮಗೆ. ಓಕೆ, ಅಂದರೆ ಈಗ ನಾವು ಈಗ ಸೈನ್ಸಲ್ಲ ಅಂದರೆ ಒಂದು ಚೆನ್ನಾಗಿರೋ ಪ್ರಯೋಗ ಮಾಡ್ತೀವಿ, ಅದನ್ನು ಕರೆಕ್ಟಾಗಿ ನೋಡ್ತೀವಿ, ಹಿಂಗೆ ನೀರು ಹಾಕಿದ್ರೆ ಅಥವಾ ಹಿಂಗೆ ಯಾವುದಾದೊಂದು ಸಾಲಿಡ್ ಹಾಕಿದ್ರೆ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕಣ್ಣಾರೆ ನೋಡ್ತೀವಿ. ಇದು ಹೆಂಗೆ ಜನರಿಗೆ ಕನೆಕ್ಟ್ ಆಗುತ್ತೆ ಹಂಗಂದ್ರೆ? ಇದನ್ನು ನಾವು ಫೀಲ್ ಮಾಡ್ಕೊಬೇಕು. ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ನೋಡಿ. ನೀವು ಜಯನಗರ್ 9th ಬ್ಲಾಕ್ಗೆ ಬಂದರೆ, ನೀವು ಮುಂಚೆನೇ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ, ನಾವು ನಿಮಗೆ ಒಂದು ಇವಾಗ ಸಪೋಸ್ ನೀವು ಒಂದು ಮೆಡಿಟೇಷನ್ ಪರ್ಸನ್ ಇದೆ, ನಿಮಗೆ ಪಿರಮಿಡ್ ಎನರ್ಜಿ ಫೀಲ್ ಆಗುತ್ತೆ ಅಂದರೆ, ನಮ್ಮ ಹತ್ರ ಮೆಡಿಟೇಟಿವ್ ಪಿರಮಿಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಲ್ಲಿ ಬಂದರೆ ನಿಮ್ಗೊಂದು 20 ಮಿನಿಟ್ಸ್ ಫ್ರೀ ಆಗಿ ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಇಲ್ಲ ಪಿರಮಿಡ್ ಪವರ್ ಫೀಲ್ ಮಾಡ್ಕೊಬೇಕು ಅಂದರೆ ನಮ್ಮ ಆಫೀಸಿಗೆ ಬಂದು ಕೂತ್ಕೊಂಡು ನಿಮ್ಗೆ ಬೇಕಾದ್ರೆ ನಮ್ಮ ಆಫೀಸಲ್ಲಿ ತೋರಿಸ್ತಾರೆ ಹೇಗೆ ವರ್ಕ್ ಆಗುತ್ತೆ, ಇದು ಹೆಂಗೆ ನಿಮ್ಗೆ ಅವ್ರಿಗೂ ಫೀಲ್ ಆಗೋ ಥರ ಮಾಡ್ತಾರೆ ನೋಡಿ. ಇದು
ನಿಮ್ಗೆ ಯಾರಾದರೂ ಬಂದರೆ ಗೊತ್ತಾಗುತ್ತೆ. ಒಂದು ತಾತ ಅಜ್ಜಿ ಬಂದಿದ್ದರು. ದೇವರ್ 85 and 90 year old, ವೆರಿ ಓಲ್ಡ್ ಕಪಲ್ಲು. ದೇ ಹ್ಯಾಡ್ ಕಮ್ ಟು ಅವರ್ ಆಫೀಸು. ಏನಾಗಿತ್ತು ಅವತ್ತು ಲಾಸ್ಟ್ ಇಯರ್ ಇದು ಮಳೆ ಸೀಸನಲ್ಲಿ ಬಂದಾಗ ಸ್ವಲ್ಪ ನೆನೆಸ್ಕೊಂಡು ಬಂದಿದ್ದರು. ಬಂದು ನಮ್ಮ ಆಫೀಸಲ್ಲಿ ಕೂತಿದ್ರು. ದೇ ಸ್ಯಾಟ್ ಫಾರ್ ಆಲ್ಮೋಸ್ಟ್ 3 hours. ಸೊ ಆಫ್ಟರ್ ಗೋಯಿಂಗ್ ಬ್ಯಾಕ್ ಟು ದ ಹೌಸ್ ದೇ ಕಾಲ್ಡ್ ಮಿ ಆ್ಯಂಡ್ ಟೋಲ್ಡ್, ಸರ್ ನಮ್ಮ ಇಷ್ಟು ಏಜರಿಂದ ನಮ್ಮ ಇಮ್ಯುನಿಟಿ ಕಡಿಮೆ ಇದೆ, ಬಟ್ ನಾವು ಐ ಥಿಂಕ್ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಇಮ್ಯುನಿಟಿ ಬಗ್ಗೆ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿದ್ರಿ, ನಮಗೆ ಯೂಶ್ವಲಿ ಈ ಥರ ಹಿಂಗೆ ಹೋದಾಗ ನಮಗೆ ನೆಗಡಿ ಕೆಮ್ಮು ಎಲ್ಲ ಬರ್ತಾಯಿತ್ತು, ನಮ್ಗೆ ಇಷ್ಟು ಏಜ್ ಆಗಿರೋದ್ರಿಂದ ನಮ್ಗೆ ಬರಲಿಲ್ಲ. ಸೊ ವಿ ಫೆಲ್ಟ್ ದಟ್ ಪಿರಮಿಡ್ ಪವರ್ ಅಂತ ನಾನು ಹೇಳೋದ್ರಿಂದ ಅಂತಲ್ಲ, ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ. ಸೊ ಬಟ್ ಯಾರಿಗೆ ಇದು ಇಂಟ್ರೆಸ್ಟ್ ಇದೆಯಲ್ಲ ಅವ್ರಿಗೆ ಮಾತ್ರ ಅಟ್ರಾಕ್ಟ್ ಆಗುತ್ತಾ, ಅಥವಾ ಇದನ್ನು ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಯಾಕಂದ್ರೆ ಒಂದು ಡೌಟ್ ಬರುತ್ತೆ, ನೀವು ಹೇಳ್ತಾ ಇರಬೇಕಂದ್ರೆ ಇದು ನನಗೆ ಬೇಕಾ, ಇದರಲ್ಲಿ ನನಗೆ ಏನು ಅವಶ್ಯಕತೆ ಇದೆ ಅನ್ನೋದು. ಹಾಗಾದ್ರೆ ಇದು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಮತ್ತು ಇದಕ್ಕೆ ಕನೆಕ್ಟ್ ಆಗ್ತಾರೆ ಅನ್ನೋದು, ಅಥವಾ ಇದು ಎಲ್ರಿಗೂ ಹೆಲ್ಪ್ಫುಲ್ ಇದೆಯಾ ಪಿರಮಿಡ್ ಅನ್ನೋದು? ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಇನ್ಕ್ಲೂಡಿಂಗ್ ಒಂದು ಸ್ಟೂಡೆಂಟಿಂದ ಹಿಡಿದು ಒಂದು 90 year old ಪರ್ಸನ್ ಇದ್ರೂ ಅವ್ರು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮೇಡಮ್. ಬಟ್ ಏನಾಗುತ್ತೆ ನೋಡಿ, ಕೆಲವೊಂದ್ಸಲಿ ಇವಾಗ ನಾವು ಏನು ಟ್ರೈ ಮಾಡ್ತಾಯಿದ್ರೆ ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ, ಪಿರಮಿಡ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ನೋಡಿ, ಬೆಂಗಳೂರಲ್ಲೇ ನಾವು ಸುಮಾರು ನಾನು ಮತ್ತು ನಮ್ಮ ಪಾರ್ಟ್ನರ್ ಸೇರಿ ಆಲ್ಮೋಸ್ಟ್ ನಾವು ಒಂದು 2000+ ಮನೆಗಳಿಗೆ ಪಿರಮಿಡ್ಸ್ ಹಾಕಿದ್ದೀರಿ. ಓಕೆ. ನಮ್ಮ 2007 ಆಗಿರೋದ್ರಿಂದ. ಸೊ ಅಂದರೆ ನಮಗೆ ಅಷ್ಟು ಜನ ಕನೆಕ್ಟ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಗೊತ್ತಿದೆ. ಬಟ್ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದೇನಿಲ್ಲ. ಹಾಗಂತ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದ್ಸಲಿ ನೀವು ಹೇಳ್ದಂಗೆ ಕೆಲವೊಂದ್ಸಲಿ ನಂಬಿಕೆ ವಿಷಯ ಬರುತ್ತೆ, ಕೆಲವೊಬ್ಬರಿಗೆ ಅಫೋರ್ಡಬಿಲಿಟಿ ಬರುತ್ತೆ, ಕೆಲವರಿಗೆ ಇದು ಮಾಡಬೇಕಾ ನಂಬಿಕೆನೇ ಇರಲ್ಲ. ನೋಡಿ, ನಾನು ಯಾವಾಗಲೂ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ವಾಸ್ತು ಆ್ಯಸ್ ಅ ಸೈನ್ಸ್ ನೋಡಿ, ಇವಾಗ ನಾನು ನ್ಯೂಮರಾಲಜಿ ಆಸ್ ಅ ಸೈನ್ಸ್ ಅಂತ ಹೇಳಕ್ಕೆ ಹೋದಾಗ ವಾಸ್ತು ಈಸ್ ಆಲ್ಸೋ ಅ ಸೈನ್ಸ್. ಎಷ್ಟೊಂದು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ನೋಡಿ, 5 ಬೆರಳು ಒಂದೇ ಅಲ್ಲ, ಬೇರೆ ಬೇರೆ ರೀತಿ ಹೇಳಿದಾಗ ಕೆಲವ್ರಿಗೆ ನಂಬಿಕೆ ಬರೋಲ್ಲ. ಬಟ್ ವಾಸ್ತು ಆಸ್ ಅ ಸೈನ್ಸ್, ನೀವಾಗ ಎಲ್ಲರೂ ಓದಿರೋರಿದ್ದೀರಾ, ವಾಸ್ತು ಆಸ್ ಅ ಸೈನ್ಸ್ ನೋಡಿದಾಗ ನಿಮಗೆ ಡೆಫಿನೆಟ್ಲಿ ವಾಸ್ತು ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಥರ ಪಿರಮಿಡ್ ಆಸ್ ಅ ಸೈನ್ಸ್ ನೋಡಿದಾಗ ಪಿರಮಿಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಪ್ರೂವ್ ಮಾಡಿ ತೋರಿಸಿ. ಆಮೇಲೆ ವಿ ಆರ್ ಲಾಟ್ ಆಫ್ ಬುಕ್ಸ್ ಆಲ್ಸೋ ರಿಗಾರ್ಡಿಂಗ್ ದಿಸ್. ಇದು ಪಿರಮಿಡ್ಸ್ ರೆಡಿ ಹೇಗಾಗುತ್ತೆ? ಈಗ ಒಂದು ಕಂಪ್ನಿಲಿ ಚಾಕ್ಲೇಟ್ ಅಂದರೆ ಈಗ ಒಂದು ಡೈರಿ ಮಿಲ್ಕ್ ಚೆನ್ನಾಗಿ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಲೈನ್ ಬೈ ಲೈನ್ ರೆಡಿ ಆಗುತ್ತೆ. ಬಟ್ ಪಿರಮಿಡ್ ಹೆಂಗೆ ರೆಡಿ ಆಗುತ್ತೆ? ಯಾಕಂದರೆ ಫಿನಾನ್ಷಿಯಲಿಗೆ ಬೇರೆ ಅಂತ ಪ್ರಾಬ್ಲಮ್ಸ್ಗೆ ಬೇರೆ ಅಂತ ಇರುತ್ತೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ ಬೇರೆ ಅಂತ ಇರುತ್ತೆ. ಅಂದರೆ ಒಂದೊಂದು ಪ್ರಾಬ್ಲಮ್ಗೆ ಬೇರೆ ಅಂತ ಇರುವಾಗ ಅವರು ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕಂಗೆ ರೆಡಿ ಆಗುತ್ತಾ, ಅಥವಾ ಒಂದೇ ಬಲ್ಕ್ ಕ್ವಾಂಟಿಟಿಯಲ್ಲಿ ರೆಡಿ ಆಗುತ್ತೆ? ಇಲ್ಲ ಏನಾಗಿದೆ ಅಂತಂದರೆ, ಓವರ್ ಅ ಪೀರಿಯಡ್ ಆಫ್ ಲಾಸ್ಟ್ 45 years ನಾನು ಹೇಳಿದ್ನಲ್ಲ, ಡಾಕ್ಟರ್ ಜಿತೇನ್ ಭಟ್ ಹ್ಯಾಸ್ ರಿಲೀಸ್ಡ್ 300+ ಪ್ರಾಡಕ್ಟ್ಸ್ ಡನ್ ದ ಲೈನ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಏನಾಗುತ್ತೆ ನೋಡಿ, ನಾವು ಏನೇ ಒಂದು ಸಂಶೋಧನೆ ಮಾಡಿದಾಗ ಒಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಡಿಫ್ರೆಂಟ್ ರಿಸಲ್ಟ್ಸ್ ಬರುತ್ತೆ. ಬೇಸಿಕಲಿ ನಮ್ಮ ಹಿಂದೂ ಕಾನ್ಸೆಪ್ಟಲ್ಲಿ ಯಂತ್ರಾಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ. ಸೊ ಅದರಲ್ಲೂ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಶ್ರೀ ಯಂತ್ರನೂ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಥರ ಬೇರೆ ಬೇರೆ ಯಂತ್ರ, ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ಗೆ ಅಂತಂದರೆ ಸರಸ್ವತಿ ಯಂತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಡಿಫ್ರೆಂಟ್ ಯಂತ್ರಗಳ ಪ್ರಯೋಗ ವಿತ್ ಪಿರಮಿಡ್ನ ಇಂಡ್ಯೂಸ್ ಮಾಡ್ಕೊಂಡು ಮಾಡಿದಾಗ ಅದನ್ನು ಎಜುಕೇಷನ್ ಪಿರಮಿಡ್ ಅಂತ ಹೇಳಿದ್ದಾರೆ, ಅದನ್ನು ಒಂದು ಮ್ಯಾರೇಜ್ ಪಿರಮಿಡ್ ಅಂತ ಹೇಳಿದ್ದಾರೆ, ಅದನ್ನು ಒಂದು ಲಕ್ ರಿಲೇಟೆಡ್ಗೆ ಹೇಳಿದ್ದಾರೆ. ಸೊ ಆ ಥರ ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ ಇದರೊಳಗೆ. ಪಿರಮಿಡ್ ಅನ್ನೋ ಕಾನ್ಸೆಪ್ಟ್ ಒಂದೇ. ಸೊ ನಮ್ಮ ಹತ್ರ ಜಸ್ಟ್ ಒಂದು 6 inch ಪಿರಮಿಡು, 9 inch ಪಿರಮಿಡು, 1 feet ಪಿರಮಿಡ್, ಇವಾಗ ಒಂದು 2 feet ಪಿರಮಿಡು ಬರ್ತಾ ಇದೆ. ಆಯಿತಾ? ಸೈಜಸ್ ಸೇಮ್, ಆಯಿತಾ? ಬಟ್ ಕಾನ್ಸೆಪ್ಟ್ಸ್ ಆರ್ ಡಿಫ್ರೆಂಟ್. ಸೊ ಅದ್ರ ಒಳಗಡೆ ಇರೋ ಮೆಟೀರಿಯಲ್ಸ್ ಬೇರೆ ಇರುತ್ತೆ. ಹೊರಗಡೆ ನೋಡೋಕೆ ಕೆಲವೊಂದು ಸೇಮ್ ಆಗಿರುತ್ತೆ. ನಿಮಗೆ ಅದರ ಲೇಮ್ಯಾನ್ಗೆ ನಿಮ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗೋದಿಲ್ಲ. ಬಟ್ ನಾವು ಅದರಿಂದ ಇರೋದ್ರಿಂದ ಅದೇ ಥರ ತುಂಬ ಜನ ಯೂಸ್ಡ್ ಆ್ಯಂಡ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದಲ್ಲ. ಸೊ ಅವರು ಏನಾಗುತ್ತೆ ಅಂತಂದರೆ, ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಎನರ್ಜಿ ಕಾನ್ಸೆಪ್ಟ್ ಮೇಡಮ್. ಸೊ ವಿತ್ ದಟ್ ಯಂತ್ರ ಆ್ಯಂಡ್ ದಟ್ ಎನರ್ಜಿ ಇಟ್ ವಿಲ್ ವರ್ಕ್. ಓಕೆ. ಅಂದರೆ ಈಗ ನನಗೇನು ಡೌಟ್ ಇದೆ ಅಂದರೆ, ಹೇಗೆ ಅದು ಈಗ ಒಂದು ಎಕ್ಸಾಂಪಲ್ ಕೊಡೋದು, 2 ವೇರಿಯೇಷನ್ಸಲ್ಲಿ, ಈಗ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ, ಇನ್ನೊಂದು ಮನಿ ಪ್ರಾಬ್ಲಮ್ಗೆ ಅಂದರೆ ಅದರಲ್ಲಿ ತ್ರಿಭುಜಗಳ ನಂಬರ್ಸ್ ಜಾಸ್ತಿ ಇರುತ್ತಾ ಇದು ಮನಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಥವಾ ಇದರಲ್ಲಿ ಕಡಿಮೆ ಇರುತ್ತಾ, ಹಂಗಿರುತ್ತಾ? ಅಥವಾ ಇಲ್ಲ ನೋಡಿ, ನಾನು ಒಂದು ಬೇಸಿಕ್ಕಾಗಿ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಅಗೇನ್, ಈಗ ಯಾರಿಗೋ ಒಬ್ರಿಗೆ ಹಣಕಾಸಿನ ಇಶ್ಯೂ ಇದೆ ಅಂತ ಅನ್ಕೋಣ, ಆಯಿತಾ? ಹಣಕಾಸಿನ ಇಶ್ಯೂ ಇದೆ ಅನ್ಕೋಣ. ಈಗ ನಾನು ಪಿರಮಿಡ್ ಹಾಕಿದ ತಕ್ಷಣ ಅವ್ರು ಹಣಕಾಸಿನ ವಿಷಯ ಸಾಲ್ವ್ ಆಗುತ್ತಾ? ಒಂದು ಕ್ವಶನ್ ಮಾರ್ಕ್. ಇವಾಗ ನೀವು ಕೇಳ್ತಿರೋ ಕ್ವಶನ್ ಒಂದು ರಿಲೇಟೆಡ್ ಅದೇ ಥರ. ಇಲ್ಲ ವ್ಯೂಯರ್ಸ್ ನೋಡ್ತಾ ಇರೋದಕ್ಕೆ ಒಂದು ಅರ್ಥ ಆಗಲಿ ಅಂತ ಹೇಳ್ತೀನಿ. ಇಲ್ಲ ಒಂದು ಅವ್ರಿಗೆ ಯಾರಿಗೋ ಒಬ್ರಿಗೆ ಮದುವೆ ಆಗ್ತಾರಲ್ಲ, ಅವ್ರು ಪಿರಮಿಡ್ ಮದುವೆ ಆಗ್ಬಿಡುತ್ತಾ ಅನ್ನೋದು. ಇಲ್ಲ, ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ನಾನು ಆವಾಗಲೇ ಹೇಳಿದೆ ಒಂದು ಇಂಪಾರ್ಟೆಂಟ್ ವರ್ಡ್, ಒಂದು ಮೈಂಡ್ ಸೆಟ್, ಆಯಿತಾ? ಏನಾಗುತ್ತೆ ಕೆಲವೊಂದು ಸಲ ನೀವು ಇರೋವಂಥ ಜಾಗ, ಇಲ್ಲ ನೀವು ಇರೋವಂಥ ಮನೆ, ಆಯಿತಾ, ಏನಾಗುತ್ತೆ ಅಂದರೆ ನಿಮಗೆ ಒಂದು
ಥಾಟ್ ಪ್ರೊಸೆಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಂದು ಕಡೆ. ನೀವು ನೋಡಿ, ಇವಾಗ ನಾನು ಈ ಜಾಗದಲ್ಲಿ ಕೂತೀನಿ, ನನ್ನ ಮೈಂಡ್ ಸೆಟ್ ಬೇರೆ ಥರ ವರ್ಕ್ ಆಗುತ್ತೆ. ಇನ್ನೊಂದು ಕಡೆ ಹೋಗ್ತೀನಿ. ಇದು ಸಿಂಪಲ್ ಎಕ್ಸಾಂಪಲ್. ಕೆಲವೊಂದ್ಸಲಿ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ, ಕೆಲವೊಬ್ರು ರಿಲೇಟಿವ್ಸ್ ಮನೆಗೆ ಹೋದಾಗ ತುಂಬ ಖುಷಿ ಅನಿಸುತ್ತೆ, ಕೆಲವರು ಮನೆಗೆ ಹೋದಾಗ ಯಾಕೋ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ. ಸೊ ದೇರ್ಸ್ ಅ ಡಿಫ್ರೆನ್ಸ್ ಇನ್ ಎನರ್ಜಿ. ಸೊ ಯಾವಾಗ ಈ ಥರ ಅಕಸ್ಮಾತ್ ನಮ್ಮ ಮನುಷ್ಯನಿಗೆ ಕೆಲವರಿಗೆ ಅದು ಜಲ್ದಿ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ಸೊ ಸಪೋಸ್ ಅವರೊಂದು ನೆಗೆಟಿವ್ ಎನರ್ಜಿ ಪ್ಲೇಸಲ್ಲಿ ಇದ್ದಾರೆ ಅಂತಂತಂದರೆ, ಅಲ್ಲಿ ಡಿಸಿಷನ್ ಮೇಕಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ದೇ ವಿಲ್ ಬಿ ಮೇಕಿಂಗ್ ಕಂಟಿನ್ಯೂಸ್ಲಿ ರಾಂಗ್ ಡಿಸಿಷನ್ಸ್. ಈ ಕಂಟಿನ್ಯೂಸ್ಲಿ ರಾಂಗ್ ಡಿಸಿಷನ್ಸ್ ಮಾಡೋದ್ರಿಂದ ಅವ್ರಿಗೆ ಲೈಫಲ್ಲಿ ಮದುವೆ ಡಿಸಿಷನ್ ಮಾಡೋಕ್ಕಾಗ್ತಾರಲ್ಲ, ಇಲ್ಲಾಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿರುತ್ತೆ ಬಿಕಾಸ್ ಆಫ್ ದ ಡಿಸಿಷನ್ ಮೇಕಿಂಗ್. ನೋಡಿ, ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಬಿಸ್ನೆಸ್ಸಲ್ಲಿ ಲಾಭ ಇಟ್ಬಿಟ್ಟೆ ಬಿಸ್ನೆಸ್ ಮಾಡೋದು. ಕೆಲವರಿಗೆ ತುಂಬ ಲಾಭ ಆಗುತ್ತೆ, ಕೆಲವರಿಗೆ ಲಾಸ್ ಆಗುತ್ತೆ. ಸೊ ಲಾಸ್ ಏನಕ್ಕೆ ಆಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ದೇ ಹ್ಯಾವ್ ಟೇಕನ್ ಸರ್ಟನ್ ರಾಂಗ್ ಡಿಸಿಷನ್ಸ್ ಇನ್ ಬಿಸ್ನೆಸ್. ಸಿ ನಾವೇನು ಹೇಳ್ತಾ ಇದ್ದೀರಿ ಇಲ್ಲಿ ಅಂತಂದರೆ, ನಿಮಗೆ ನಾವು ಒಂದು ಒಳ್ಳೆ ಎನರ್ಜಿ ಕ್ರಿಯೇಟಿಂಗ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊತೀರಿ ಸೊ ದಟ್ ಯು ಕ್ಯಾನ್ ಟೇಕ್ ರೈಟ್ ಡಿಸಿಷನ್ಸ್. ದಿಸ್ ಈಸ್ ದ ಬೇಸ್ ಕಾನ್ಸೆಪ್ಟ್ ಆಫ್ ಅ ಪಿರಮಿಡ್. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೂ ಮ್ಯಾಜಿಕ್ ಆಗಲ್ಲ ಇಲ್ಲಿ, ಆಯಿತಾ. ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಚೇಂಜ್ ಆಫ್ ಸ್ಟೇಟ್ ಆಗ್ತಿದೆ. ಚೇಂಜ್ ಆಫ್ ಸ್ಟೇಟ್ ನಿಮ್ಗೆ ಯಾವಾಗ ಕ್ರಿಯೇಟ್ ಆಗಿ, ಇವಾಗ ನಾನು ಒಂದು ಎಕ್ಸಾಂಪಲ್, ಒಂದು ತರಕಾರಿ ಅಂಗಡಿ. ನಾವು ಎಷ್ಟೊಂದು ಜನ ತರಕಾರಿ ಅಂಗಡಿಗೆ ನಾವು ಪಿರಮಿಡ್ ಹಾಕಿದ್ದೀರಿ. ಕೆಲವೊಂದು ಬೆಂಗಳೂರಲ್ಲಿ ನೀವು ನೋಡ್ಬೋದು. ಏನಾಗುತ್ತೆ ಒಂದು ತರಕಾರಿ ಅಂಗಡಿಯಲ್ಲಿ, ಫಾರ್ ಎಕ್ಸಾಂಪಲು ಒಂದು ತರಕಾರಿ ಅಂಗಡಿಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಎನರ್ಜಿ ಅಂದರೆ ಇರುತ್ತೆ. ಅದೇ ಥರ ನಾನು ಏನು ಮಾಡ್ತೀರಿ, ಒಂದು ತರಕಾರಿ ಅಂಗಡಿಗೆ 9 ಕಡೆ ಪಿರಮಿಡ್ ಹಾಕ್ತೀರಿ. ಈ 9 ಕಡೆಗೆ ಪಿರಮಿಡ್ ಹಾಕಿದ ತಕ್ಷಣ ಆಗ್ತಾಯಿದೆ ಅಂದರೆ, ಯೂಶಲಿ ಒಂದು ಅವ್ರ ಪರ್ಸನ್ ತರೋ ತರಕಾರಿ, ಮಾರ್ಕೆಟಿಂದ ತರಕಾರಿ ತರೋದು ಒಂದು ನಾಳೆ ಅಷ್ಟರಲ್ಲಿ ಇಲ್ಲ ನಾಳಿದಷ್ಟರಲ್ಲಿ ಕೊಳ್ತೋಗೋ ಥರ ಸಾಧ್ಯತೆ ಇದೆ. ಬಟ್ ನಾನು ಪಿರಮಿಡ್ ಹಾಕಿರೋದ್ರಿಂದ ಅದರದ್ದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗ್ತಿದೆ. ಸೊ ಒಂದು ತರಕಾರಿ ಓನರ್ಗೆ ಲಾಭ, ತಗೊಳ್ಳೋರ್ಗು ಒಂದು ಎನರ್ಜಿ ಇರೋದ್ರಿಂದ ಅದರಲ್ಲೊಂದು ಎನರ್ಜಿ, ಅಷ್ಟು ಒಂದು ತರಕಾರಿಗೂ ಒಂದು ಎನರ್ಜಿ ಸಿಕ್ಕಿರುತ್ತೆ, ಆಯಿತಾ. ಇದು ಒಂದು ಕಾನ್ಸೆಪ್ಟ್, ಆಯಿತಾ. ಅದೇ ಥರ ಇನ್ನೊಂದು ಕಾನ್ಸೆಪ್ಟ್ ಓನರ್ಗೆ ಹೆಂಗೆ ಲಾಭ ಆಗುತ್ತೆ ಅಂದರೆ, ನೋಡಿ, ಇವಾಗ ನಾವು ಒಂದು ತರಕಾರಿ ಅಂಗಡಿಗೆ ಹೋಗ್ದಾಗ ಒಂದು ಮೈಂಡ್ ಸೆಟ್ಲಿ ಹೋಗ್ತೀರಿ. ನಮ್ಮ ಮನೇಲಿ ಇರ್ತಾರೆ, ಅರ್ಧ kg ಕ್ಯಾರೆಟ್ ತೊಗೊಂಬ, ಇದು ಸೌತೆಕಾಯಿ ತೊಗೊಂಬ, ಅದು ತೊಗೊಂಬ ಅಂತ. ಸೊ ನಾನು ಹೋದಾಗ ಏನಾಗುತ್ತೆ ಅಂದರೆ, ಐ ವಿಲ್ ಹ್ಯಾವ್ ಅ ಫೀಲ್ ಗುಡ್ ಫ್ಯಾಕ್ಟರ್ ಬಿಕಾಸ್ ಆಫ್ ದ ಪಿರಮಿಡ್. ನಾನೇನು ಹೇಳಿದೆ, ಒಂದು ಎನರ್ಜಿ ಸ್ಪೇಸ್ ಚೆನ್ನಾಗಿದೆ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ನಮಗೆ ಹೋಗಿದ ತಕ್ಷಣ ಸ್ವಲ್ಪ ಫೀಲ್ ಗುಡ್ ಆದಾಗ ಇನ್ನೊಂದು ತೊಗೊಬೋದು. ಸೊ ಅದು ಓನರ್ಗೆ ಲಾಭ ಆಗುತ್ತೆ. ಓಕೆ, ನಿಮ್ಗೆ ಅರ್ಥ ಆಯ್ತಾ? ಅದೇ ಥರ ಸಪೋಸು ಆ ಅಂಗಡಿಯಲ್ಲಿ ಎಲ್ಲ ಚೆನ್ನಾಗಿದೆ ತರಕಾರಿ, ಬಟ್ ಅವ್ನು ಹೋಗಿದ ತಕ್ಷಣ ಏನೋ ಎನರ್ಜಿ ಫೀಲಿಂಗ್ ಚೆನ್ನಾಗಿಲ್ಲ, ಬಟ್ ಅವ್ನು 3-4 ತೊಗೊಳಕ್ಕೆ ಹೋಗ್ತಾನೆ, ಮರ್ತ್ಬಿಟ್ಟು ಬಂದ್ಬಿಡ್ತಾನೆ ಒಂದೆರಡು ತೊಗೊಂಡು ಬರ್ತದಕ್ಕೆ. ಸೊ ದಿಸ್ ಈಸ್ ಹೌ ಬಿಕಾಸ್ ಆಫ್ ಅ ಪಿರಮಿಡ್ ದ ತರಕಾರಿ ಓನರ್ಗೆ ಹೆಂಗೆ ಲಾಭ ಆಗ್ತಾಯಿದೆ ಅಂತ ಅರ್ಥ. ಅದೇ ಥರ ನಿಮ್ಮ ಆಫೀಸ್ ಸ್ಪೇಸ್ಗೆ ಏನೋ ಒಂದು ನಿಮ್ದು ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಇದೆ, ಇಲ್ಲ ಏನೋ ಒಂದಿದೆ, ನಾನು ನಿಮ್ಗೆ ಒಂದು ಪಿರಮಿಡ್ ಹಾಕಿ ಹಿಂಗೆ ಕೊಟ್ಟಾಗ ಅಲ್ಲಿರೋ ಎಂಪ್ಲಾಯೀಸ್ಗೂ ಒಂದು ಎನರ್ಜಿ ಚೆನ್ನಾಗಿರುತ್ತೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಇದೆಲ್ಲ ವರ್ಕ್ ಆಗುತ್ತೆ. ನೋಡಿ, ನಾವು ಎಷ್ಟೊಂದ್ಸಲಿ ಆಫೀಸ್ಗಳಿಗೆ, ಮನೆಗಳಿಗೆ ಹೋದಾಗ ಕೆಲವೊಂದು ಸ್ಪಾಟ್ಸ್ ಇರುತ್ತೆ. ನಮ್ಮ ಹತ್ರ ಸಿಂಪಲ್ ಎಲ್ ರೋಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ತೊಗೊಂಡೋಗಿ ನೋಡಿದಾಗ ನಮಗೆ ಎನರ್ಜಿ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರಲ್ಲಿ, ಐ ಡೋಂಟ್ ವಾಂಟ್ ಟು ನೇಮ್ ದ ಹೋಟೆಲ್, ಆನ್ ದ ವೇ ಟು ಮೈಸೂರಲ್ಲಿ ಒಂದು ಜಾಗದಲ್ಲಿದೆ. ನಾನು ಹೋಗಿ ಸ್ವಲ್ಪ ಎನರ್ಜಿ ಚೆಕ್ ಮಾಡಿಕೊಟ್ಟೆ ಅವ್ರಿಗೆ. ಸೊ ನಾನು ಹೇಳಿದೆ, ನೋಡಿ, ಈ ಟೇಬಲ್ ಹತ್ರ ಎನರ್ಜಿ ನೆಗೆಟಿವ್ ಇದೆ ಅಂತ. ಸೊ ವಿಲ್ ನಾಟ್ ಬಿಲೀವ್ ವಾಟ್ ಈ ಟೋಲ್ಡ್. ಅಲ್ಲಿರೋ ಸರ್ವರ್ ಅಲ್ಲ, ಸರ್ ಇದೇ ಟೇಬಲಲ್ಲಿ ನೈಟಲ್ಲಿ ಜಗಳ ಆಗೋದು. ಓಕೆ, ಇಟ್ಸ್ ಏನಪ್ಪ, ಬಾರ್ ಕಮ್ ರೆಸ್ಟೋರೆಂಟ್ ಟೈಪ್ ಒಂದಿದು, ಅಲ್ಲಿ ಡ್ರಿಂಕ್ಸ್ ನಡೆಯುತ್ತಲ್ಲ. ಸೊ ಸರ್ ಜಗಳ ಆದರೆ ಇಲ್ಲೇ ಆಗೋದು, ರಾತ್ರಿ ಇದೇ ಟೇಬಲಲ್ಲಿ ಆಗೋದು. ಸೊ ದ್ಯಾಟ್ ಏರಿಯಾ ವಾಸ್ ನೆಗೆಟಿವ್. ಓಕೆ, ಯು ಅಂಡರ್ಸ್ಟುಡ್ ನಾವಲ್ವಾ? ಸೊ ಈಗ ನಾನೇನು ಮಾಡ್ತೀನಿ ಆಸ್ ಎನ್ ಎಕ್ಸ್ಪರ್ಟು, ನಾನು ನಿಮ್ಮ ಮನೆಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ಆಫೀಸಿಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ರೆಸ್ಟೋರೆಂಟ್ಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ. ಬಂದ್ಬಿಟ್ಟು ಏನು ಮಾಡ್ಕೊಡ್ತೀನಿ, ನಿಮ್ಮ ಎನರ್ಜಿ ಚೆಕ್ ಮಾಡಿಕೊಡ್ತೀನಿ. ಎನರ್ಜಿ ಚೆಕ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಎಲ್ಲೆಲ್ಲಿ ನೆಗೆಟಿವ್ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಗೆ ಯಾವ ಪಿರಮಿಡ್ ಹಾಕಬೇಕು ಅಂತ ಹಾಕಿಸಿ ನಿಮ್ಮನ್ನ ಅಲ್ಲೊಂದು ಎನರ್ಜಿ ಪಾಸಿಟಿವ್ ಮಾಡ್ಕೊಂಡು. ನೋಡಿ, ನೀವು ಹಾಕ್ತಿರೋ ಎಫರ್ಟಾಗಿ ಹಾಕ್ತಿದ್ದೀರಾ, ನೀವು ಹಾಕೋ ಎಫರ್ಟು, ನಿಮ್ಮ ಒಂದು ಸೇಲ್ಸ್ ಮಾಡೋ ಕೆಪಾಸಿಟಿ ಎಲ್ಲನೂ ನಿಮ್ಮದೇ. ಬಟ್ ನನ್ನ ಪ್ರೆಸೆನ್ಸು ಮತ್ತು ನಾನು ಪಿರಮಿಡ್ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಜಾಗದ ಎನರ್ಜಿ ಚೆನ್ನಾಗಾಗುತ್ತೆ. ಸೊ ಆವಾಗ ಒಂದು ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ನಿಮಗೆ. ಸೊ ದಿಸ್ ಈಸ್ ಹೌ ಅ ಪಿರಮಿಡ್ ವಿಲ್ ವರ್ಕ್. ಅದೇ ಥರ ಮನೇಲಿ ನಿಮ್ಗೆ ಹಾಕಿದಾಗ, ನೆಗೆಟಿವ್ ಸ್ಪಾಟ್ಸಲ್ಲಿದ್ದಾಗ ಮೇ ಬಿ ನಿಮ್ಮ ಮಕ್ಕಳು ಎಜುಕೇಷನ್ ಸ್ವಲ್ಪ ಚೆನ್ನಾಗಾಗ್ಬೋದು, ನಿಮ್ಮ ಥಾಟ್ ಪ್ರೊಸೆಸ್ಸು, ನಿಮ್ಮ ಡಿಸಿಷನ್ ಮೇಕಿಂಗು ಸ್ವಲ್ಪ ಇವಾಗ ಚಿಕ್ಕ ಮನೇಲಿ ಏನಾಗುತ್ತೆ, ಕೆಲವೊಂದ್ಸಲಿ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತೈತೆ. ಇವಾಗ ಫಾರ್ ಎಕ್ಸಾಂಪಲ್ ಅಡುಗೆ ಮನೆ, ಒಂದು ಲೇಡಿ ಅಡುಗೆ ಮನೇಲಿ ಒಂದು 8 ಅವರ್ ಸ್ಪೆಂಡ್ ಮಾಡ್ಬೋದು, ಇಲ್ಲ ಒಂದು 6 ಅವರ್ ಸ್ಪೆಂಡ್ ಮಾಡ್ಬೋದು. ಅಕಸ್ಮಾತ್ ಅಡುಗೆ ಮನೇಲಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ ಅಡುಗೆ ಮಾಡೋದಕ್ಕೆ, ಇಲ್ಲಾಂದ್ರೆ ಅಲ್ಲಿ ಇದ್ದಾಗೆಲ್ಲ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ, ಏನೋ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜಿ. ಸೊ ಇದೆಲ್ಲ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಅಂದ್ರೆ ಈ ಲಾಜಿಕ್ ಇಂದ ಪಿರಮಿಡ್ ಮ್ಯಾಜಿಕ್ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅಗೇನ್ ಐ ನಾಟ್ ಯೂಸ್ ದ ವರ್ಡ್ ಮ್ಯಾಜಿಕ್, ಇಟ್ ಇಸ್ ಅನ್ ಎನರ್ಜಿ ಶಿಫ್ಟ್. ಎನರ್ಜಿ ಶಿಫ್ಟ್ ಆಗುತ್ತೆ. ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಈ ಕ್ರಿಸ್ಟಲ್ ಎಲ್ಲ ಕೆಲವು ಸೇಲ್ ಮಾಡುವಾಗ ನಾನು ಕೆಲವು ವಿಡಿಯೋಸ್ ನೋಡಿದೆ, ಅದರಲ್ಲಿ ಅವರು
ಎನರ್ಜಿನ ಅದಕ್ಕೆ ಮಾಡಿ ಅಥವಾ ಪೂಜೆ ಥರ ಮಾಡಿ ಅದಕ್ಕೆ ಎನರ್ಜಿ ಪಾಸ್ ಮಾಡಿ ಅದಾದಮೇಲೆ ಕ್ರಿಸ್ಟಲನ್ನು ಕೊಡ್ತಾರೆ, ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಹಾಕೊಳ್ತಾರೆ ಅನ್ನೋದು. ಸೊ ಪಿರಮಿಡ್ ಕೂಡ ಹಾಗೇನಾ? ಸುಮ್ಮನೆ ಈಗ ಒಂದು ಯಾರಿಗಾದ್ರೂ ಸಜೆಸ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ನೀವು ಆ ಥರ ಚೆನ್ನಾಗಿ ಎನರ್ಜಿ ಪಾಸ್ ಮಾಡಿ ಎನರ್ಜೈಸ್ ಮಾಡಿ ಥರ ಪೂಜೆ ಥರ ಮಾಡಿ ಅವ್ರಿಗೆ ಕೊಡ್ತೀರಾ, ಅಥವಾ ಹೀಗೆ ನಾರ್ಮಲಿ ಅವರಿಗೆ ಮನೆಗೆ ಹೋಗ್ಬೇಕು? ಇಲ್ಲ, ಖಂಡಿತ ನಮ್ಮ ಹತ್ರ 2 ರೀತಿ ಎನರ್ಜೈಸಿಂಗ್ ಫ್ಯಾಕ್ಟರ್ಸ್ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ ಒಂದು 17 ಇಯರ್ಸಿಂದ ಅದನ್ನೇ ಮಾಡ್ತಾ ಇರೋದು. ಒಂದು ಫಾರ್ಮಾ ಮೆಥಡ್ ಅಂತ ಒಂದಿದೆ, ಅದೊಂದು ರೇಖಿ ಮೆಥಡ್. ರೇಖಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ಸೊ ಲೈಟ್ ಮೆಥಡಿಂದ ನಾವು ಒಂದು ಎನರ್ಜಿ ಪಾಸ್ ಮಾಡ್ತೀವಿ ಅದರಲ್ಲಿ, ಸೊ ಒಂದು ಎನರ್ಜೈಸ್ ಮಾಡೋದು. ಇನ್ನೊಂದು ನಾವು ವೇದಿಕ್ ಮೆಥಡಲ್ಲಿ ಮಾಡ್ತೀವಿ. ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಇದನ್ನು ಯು ಲುಕ್ ಎಟ್ ಇಟ್ ಆಸ್ ಅನ್ ಯಂತ್ರ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಪೂಜಾರನ್ನ ಕರೆಸ್ಬಿಟ್ಟು ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾನ್ಸೆಪ್ಟಲ್ಲಿ ಆ ಪಿರಮಿಡ್ಗೆ ಒಂದು ಎನರ್ಜಿ ರಿಲೀಸ್. ಸೊ ವಿಚ್ ಮೀನ್ಸ್ ಸಪೋಸ್ ಗಂಡ ಹೆಂಡತಿ ಕೂತಿದ್ದಾರೆ ಅಂದರೆ ಅವರ ರಾಶಿ ನಕ್ಷತ್ರ ಎಲ್ಲ ಹೇಳಿ, ಅದೇ ಥರ ಅವ್ರಿಗೆ ಒಂದು ಏನು ಆಕಾಂಕ್ಷೆಗಳಿದೆ ಅಂತಲ್ಲ ಅದನ್ನೆಲ್ಲ ಹಾಕಿಸಿ ಅದನ್ನು ಪೂಜೆ ಮಾಡ್ತೀರಿ. ಸೊ 2 ಮೆಥಡಲ್ಲೂ ನಾವು ಆ್ಯಕ್ಟಿವೇಶನ್ ಮಾಡ್ತೀರಿ. ಹಾಗಾದರೆ ಗೂಗಲಲ್ಲಿ ನನಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಬೇಕಾಗಿರುವಂಥ ಪಿರಮಿಡ್ ಇದೆ, ನಾನು ಪರ್ಚೇಸ್ ಮಾಡಿ ಆರ್ಡರ್ ಮಾಡಿ ಇಟ್ಕೊಳ್ತೀನಿ ಅಂದರೆ ಅದು ವರ್ಕ್ ಆಗಲ್ವಾ? ಇಲ್ಲಿ ನೋಡಿ 2 ಥರ ಇದೆ. ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಇವಾಗ ನಿಮ್ಗೆ ಯಾವ್ದಾದ್ರು ಸಣ್ಣ ಪುಟ್ಟ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ನಮ್ಮ ಗೂಗಲಲ್ಲಿ ತೊಗೊಂಡು ನಮ್ಮ ಹತ್ರ ಆರ್ಡ್ರ್ ತೊಗೊಂಡು ಮಾಡಿ. ಬಟ್ ನಿಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನೀವು ನಮ್ಮ ಆಫೀಸಿಗೆ ಬರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಜಾಗಕ್ಕೆ ನಮ್ಮನ್ನು ಒಂದು ಕನ್ಸಲ್ಟೇಷನ್ ಕರಿಬೇಕಾಗುತ್ತೆ. ನೋಡಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಯರಿ. ಯಾಕಂದರೆ ನಿಮ್ಮ ಜಾಗಕ್ಕೆ ಬಂದಾಗೇ ಗೊತ್ತಾಗೋದು ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಎಷ್ಟೊಂದು ಸಲ ನಾನು ಎಷ್ಟೊಂದು ಮನೆಗಳಿಗೆ ಹೋಗಿದ್ದೀನಿ, ಇಟ್ಸ್ 95% ಕ್ಲಿಯರ್ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು 5% ಒಂದು ಸ್ಮಾಲ್ ಪ್ರಾಬ್ಲಮ್ ಇದೆ, ಆ್ಯಂಡ್ ಅದು ಹೌದು ಸರ್ ಇದೊಂದು ಸ್ಮಾಲ್ ಪ್ರಾಬ್ಲಮ್ ಇದೆ ಅಂತ ಅದನ್ನು ತುಂಬ ಕಡಿಮೆ ಇದಕ್ಕೇ ರೆಕ್ಟಿಫೈ ಆಗಿದೆ. ಬಟ್ ಕೆಲವೊಂದು ಮನೆಗಳಲ್ಲಿ ತುಂಬ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಬಟ್ ನಾವು ಅಲ್ಲಿ ಹೋದಾಗೇ ಅಲ್ಲಿ ಏನಾಗುತ್ತೆ ಅಂತ ನೋಡಿ, ವಾಸ್ತು ಅನ್ನೋದು ಬರೀ ಇಂಟರ್ನಲ್ ಫ್ಯಾಕ್ಟರ್ಸ್ ಅಲ್ಲ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ವರ್ಕ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್, ಎಷ್ಟೊಂದು ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ದೇವಸ್ಥಾನ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಮನೆಗೆ. ದೇವಸ್ಥಾನ ಹಿಂದೆ ಮನೆ, ಓಕೆ ದೇವಸ್ಥಾನ ಒಳ್ಳೇದಲ್ವಾ, ಬಟ್ ದೇವಸ್ಥಾನ ಹಿಂದೆ ಮನೆಯವ್ರಿಗೆ ಏನಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ? ಒಂದು ಕಾನ್ಸೆಪ್ಟ್ ನೀವು ನೋಡಿ, ಎಷ್ಟೊಂದು ಕಡೆ ದೇವಸ್ಥಾನ ಅಟ್ಯಾಚ್ ಆಗಿರೋ ಮನೆಗೆ ಎಷ್ಟೊಂದು ವಾಸ್ತು, ದೇವಸ್ಥಾನ ಅಟ್ಯಾಚ್ ಆಗಿರೋ ವಾಸ್ತು ಏನಾಗ್ತಾ ಇರುತ್ತೆ ಅಂತಂದರೆ, ನೋಡಿ ದೇವಸ್ಥಾನ ಇಸ್ ಅ ಪಾಸಿಟಿವ್ ಪ್ಲೇಸ್, ದೇವರು ಇಸ್ ಅ ಪಾಸಿಟಿವ್. ಅಲ್ಲಿ ಒಂದು ನಮ್ಗೆ ಏನು ಸ್ಟ್ಯಾಚ್ಯೂ ಇದೆಯೋ ಅದನ್ನು ಪಾಸಿಟಿವ್ ಎನರ್ಜಿ ಕೊಡ್ತಾ ಇರುತ್ತೆ. ನಾನು ಅವಾಗ ಏನು ಹೇಳಿ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್, ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ದಿ ಅದರ್. ಸೊ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ನನಗೇನೋ ಕಷ್ಟ ಇದೆ, ನಾನು ಪ್ರೇ ಮಾಡ್ಕೊಂಡು ದೇವರೇ ನಾನು ಕಾಪಾಡಪ್ಪ, ನನಗೆ ಇದು ಮಾಡುವಂಗೆ ಅಂತ. ಸೊ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಎನರ್ಜಿ ಎಕ್ಸ್ಚೇಂಜ್. ನೋಡಿ, ದೊಡ್ಡವ್ರು ಏನು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದ ಒಂದು 10 ನಿಮಿಷ ಕೂತ್ಕೋ ಅಂತ. ಕಾನ್ಸೆಪ್ಟ್ ಏನಾದರೂ 10 ನಿಮಿಷ ಕೂತ್ಕೊಳ್ಳೋದು ಅಂತಂದರೆ, ನಾನು ನೆಗೆಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಹೋಗಿರ್ತೀನಿ, ನಾನು ಹೋಗಲ್ಲಿ ದೇವಸ್ಥಾನ ಒಂದು 10 ನಿಮಿಷ ಸ್ಪೆಂಡ್ ಮಾಡಿದಾಗ ಆ ಸ್ಟ್ಯಾಚ್ಯೂಯಿಂದ ಬರೋ ಎನರ್ಜಿ ನನ್ನ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಮಾಡುತ್ತೆ. ಆ ಪಾಸಿಟಿವ್ ಎನರ್ಜಿಯಿಂದ ಅವಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲೇಬೇಕಲ್ವಾ, ಅದು ಏನಾಗುತ್ತೆ ದೇವಸ್ಥಾನ ಸರೌಂಡಿಂಗಲ್ಲಿ ಹೋಗುತ್ತೆ. ಓಕೆ, ನೋಡಿ, ಇವಾಗ ಏನೋ ಒಂದು ಪ್ರಾಬ್ಲಮ್, ಸರ್ ನಾನು ತಿರುಪತಿಗೆ ಹೋಗ್ಬಿಟ್ಟು ಬಂದೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಏನಾಯಿತು ಅವ್ನಿಗೇನೋ ಕಷ್ಟ ಇತ್ತು, ಅಲ್ಲಿ ದೇವ್ರ ಹತ್ರ ಹೋದ, ನಿಂತ್ಕೊಂಡ, ನಮಸ್ಕಾರ ಮಾಡ್ಕೊಂಡ, ಬೇಡ್ಕೊಂಡ, ಅಲ್ಲಿ ಆ ಸ್ಪೇಸಲ್ಲಿ ಇದ್ದ ಒಂದು 10 ಮಿನಿಟ್ಸು. ಅಲ್ಲಿಂದ ಆಚೆ ಬಂದಾಗ ಏನಾಯಿತು, ಅವ್ನಿಗೆ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ ಪಾಸಿಟಿವ್ ಆಯಿತು. ಬಿಡು, ಏನೋ ಒಂದು ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ಏನೋ ಒಂದು ಹೊಸ ಐಡಿಯಾ ಹಾಕ್ಬಿಟ್ಟು ಅವ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ. ಬಟ್ ಅವ್ನು ಹೇಳ್ದ, ದೇವ್ರು ಡೆಫಿನೆಟ್ಲಿ ತಿರುಪತಿಗೆ ಹೋದ್ರೆ ಒಳ್ಳೇದೇ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಎನರ್ಜಿ ಎಕ್ಸ್ಚೇಂಜ್, ನಾನು ಸೈನ್ಸ್ ರೀತಿಯಲ್ಲಿ ಅದನ್ನು ಎನರ್ಜಿ ಎಕ್ಸ್ಚೇಂಜ್ ಆಯಿತು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ದಟ್ ಈಸ್ ವೈ ವಾಟ್ ವಿ ರಿಕ್ವೆಸ್ಟ್ ಇಸ್, ನೋಡಿ ನಮ್ಮ ಹಿಂದೂ ಸಂಪ್ರದಾಯ ಹೆಂಗಿದೆ ಅಂತಂದರೆ, ನಮ್ಮ ರೋಡ್ಗೂ ಒಂದು ಟೆಂಪಲ್ ಇದೆ. ಡೈಲಿ ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ, ಬೇರೆ ಬೇರೆ ಸಿಟೀಸಲ್ಲಿ ಎಷ್ಟೊಂದು ಜನ ಫ್ಯಾಮಿಲೀಸು ರಾತ್ರಿ ಆದರೆ ಮಹಾಮಂಗಳಾರತಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಡೈಲಿ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವತ್ತು ನಾವು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಯಂಗರ್ ಜನ್ರೇಷನ್ನು ಮೇ ಬಿ ಮಂತ್ಸ್ ಟುಗೆದರ್ ಟೆಂಪಲ್ಸ್ಗೆ ಹೋಗಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಟೆಂಪಲ್ಸ್ಗೆ ಹೋದ್ರೂ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಟ್ ಕೆಲವೊಬ್ಬರಿಗೆ ಇವಾಗ ನ್ಯಾಚುರಲ್ ಆಗಿ ನಿಮಗೆ ಈ ಎನರ್ಜಿ ಬೇಕಂದ್ರೆ ನೀವು ನಮ್ಮ ಹತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಮನೆಗೆ ಬಂದು ಹೇಗೆ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಸೊಲ್ಯೂಷನ್ ಹೇಳ್ತೀವಿ. ಬಟ್ ನನಗೆ ಈ ಥರ ಒಂದು ಪ್ರಶ್ನೆ ಹೇಗಿರುತ್ತೆ ಅಂದರೆ, ಹೊಸದು ಬಂದಾಗ ಒಪ್ಕೊಳ್ಳೋದಕ್ಕೆ ಕಷ್ಟ ಇರುತ್ತೆ ಜನರಿಗೆ. ನಂಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಲೈಫ್ ಬಗ್ಗೆ, ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಎಲ್ಲ ಟ್ರೈ ಮಾಡಿರ್ತಾರೆ, ಜ್ಯೋತಿಷ್ಯ, ದೇವಸ್ಥಾನ ಈ ಥರ ಸುತ್ತಾ ಇರ್ತಾರೆ. ಆವಾಗ ಅಂದರೆ ತುಂಬ ಲೆಂತಿ ಪ್ರಾಬ್ಲಮನ್ನು ಅವರು ಫೇಸ್ ಮಾಡಿದಾಗ ಸಡನ್ ಈ ಪಿರಮಿಡ್ ಅನ್ನೋದನ್ನು ಸಿಗುತ್ತೆ ಅವರಿಗೆ. ಅದು ಅವ್ರಿಗೊಂದು ಸಜೆಷನ್ ಸಿಗುತ್ತೆ. ಆಗ ಓಕೆ, ನಿಮ್ಗೆ ಇಂಥ ಪ್ರಾಬ್ಲಮ್ ಇದೆ, ಅದಕ್ಕೆ ಇದು ವರ್ಕ್ ಆಗುತ್ತೆ ಅಂತ, ಇದು ಬಂದರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಅದೇ ನೀವು ಮೈಂಡ್ ಅಂತ ಹೇಳಿದ್ರಲ್ಲ, ಆ ಮೈಂಡಲ್ಲಿ ಯೋಚನೆ ಬರುತ್ತೆ ಪಾಸಿಟಿವ್, ಓಕೆ ಇನ್ನು ನನಗೆ ಚೆನ್ನಾಗಾಗುತ್ತೆ ಅಂತ. ಸೊ ಆಮೇಲೆ ಹಾಗೆ ಚೆನ್ನಾಗಾಗಿ ವರ್ಕ್ ಆಗುತ್ತೆ ಅದು, ಅಥವಾ ಎನರ್ಜಿ ಆ್ಯಕ್ಚುಲಿ ಇದೆಯಾ? ಓಕೆ ಮೇಡಮ್, ಇದಕ್ಕೊಂದು ಡಿಫ್ರೆಂಟ್ ಆನ್ಸರು. ಇದಕ್ಕೊಂದು ಸ್ಪಿರಿಚುವಲ್ ಆ್ಯಂಗಲ್ ಕೊಡ್ತೀನಿ, ಆಮೇಲೆ ನಿಮಗೆ ಟೆಕ್ನಿಕಲ್ ಆ್ಯಂಗಲ್ ಕೊಡ್ತೀನಿ. ಸ್ಪಿರಿಚುವಲ್ ಆ್ಯಂಗಲ್ ಏನಂದರೆ, ನೋಡಿ ಈ ಪಾಡ್ಕಾಸ್ಟು ನಾನು ನೀವು ಮಾತಾಡ್ತಾ ಇರೋದು ಯಾರು ನೋಡ್ತಾರೆ ಅಂತಂದರೆ, ಯಾರಿಗೆ ಸಿಗುತ್ತೆ ಅಂತಂದರೆ, ಯಾರಿಗೆ ಲೈಫಲ್ಲಿ ಕರೆಕ್ಷನ್ ಆಗಬೇಕು ಅಂಥವ್ರು ನೋಡ್ತಾರೆ ಮೇಡಮ್. ಸೊ ಇದು ಇಂಡೈರೆಕ್ಟಾಗಿ ಒಂದು ಸ್ಪಿರಿಚುವಲ್ ಆ್ಯಂಗಲ್ ಹೇಳಬೇಕು ಅಂತಂದರೆ, ಅವ್ರೇನೋ ಒಳ್ಳೇದು ಮಾಡಿರ್ತಾರೆ, ದೇವ್ರು ಹೇಳ್ತಾರೆ, ನೋಡು ಇವ್ರು ಈ ಮಾತಾಡ್ತಾ ಇರೋದು ನಿನಗೋಸ್ಕರ ತೋರಿಸ್ತಾ ಇರೋದು, ನೀನು ಹೋಗಿ ಅದನ್ನು ರೆಕ್ಟಿಫೈ ಮಾಡ್ಕೊ, ನಿಂಗೆ ಒಳ್ಳೇದಾಗಲಿ ಅಂತ. ದೇವ್ರು ಯಾವತ್ತೂ ದೇವ್ರ ಥರ ಬಂದ್ಬಿಟ್ಟು ಆಶೀರ್ವಾದ ಮಾಡಲ್ಲ, ಹಿಂಗೆ ಹೋಗು ಅಲ್ಲಿ ಹೋಗು ಅಂತ ಹೇಳಲ್ಲ, ನಿಮ್ಗೊಂದು ಐಡಿಯಾ ಕೊಡುತ್ತೆ. ಆಯ್ತಾ, ಕೆಲವೊಬ್ರು ಇದನ್ನ ಫುಟ್ಬಾಲ್ ಓದೋಂಗದೆ ಅದೆಲ್ಲ ವರ್ಕ್ ಆಗುತ್ತೆ ಅಂತ ಬಿಟ್ಟು ಹೋಗ್ತಾರೆ. ಕೆಲವೊಬ್ರು ಆಯ್ತು ಅಟ್ಲೀಸ್ಟ್ ಹೋಗಿ ನೋಡೋಣ ಏನಿದೆ ಅಂತ ಬರ್ತಾರೆ ಮೇಡಮ್. ಸೊ ಇದು ಒಂದು ಸ್ಪಿರಿಚುವಲ್ ಆ್ಯಂಗಲ್ ಆ್ಯಂಡ್ ಇಟ್ ವರ್ಕ್ಸ್. ಐ ಆಮ್ ಸೀರಿಯಸ್ಲಿ ಟೆಲಿಂಗ್. ನೋಡಿ, ನಿಮಗೂ ಲೈಫಲ್ಲಿ ಎಲ್ಲರೂ ಒಂದೇ ಕಡೆ ಕೆಲಸಕ್ಕೆ ಹೋಗಲ್ಲ,
ಎಲ್ಲರಿಗೂ ಒಂದೇ ಕಲರ್ ಕಾರ್ ಇಷ್ಟ ಆಗಲ್ಲ, ಇಲ್ಲ ಒಂದೇ ಕಾರ್ ಇಷ್ಟ ಆಗಲ್ಲ, ಒಂದೇ ಬೈಕ್ ಇಷ್ಟ ಆಗಲ್ಲ, ಬೇರೆ ಬೇರೆ ಚಾಯ್ಸಸ್. ಸೊ ಗಾಡ್ ನಿಮ್ಮ ಕರ್ಮಾನುಸಾರವಾಗಿ ನಿಮಗೆ ಯಾವ್ದು ಸಿಗಬೇಕು ಅನ್ನೋದು ಒಂದು ಸ್ಪಿರಿಚುವಲ್ ಥಾಟ್ ಪ್ರೊಸೆಸ್. ನಾವು ಟೆಕ್ನಿಕಲ್ ಥಾಟ್ ಪ್ರೊಸೆಸ್ ಏನು ಅಂತಂದರೆ, ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಇವಾಗ ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 250 ರೂಪಾಯಿಂದ 1.25 ಲಕ್ಷ ತನಕ ಪಿರಮಿಡ್ ಇದೆ, ಸಿಂಗಲ್ ಪಿರಮಿಡ್. ಓಕೆ, 1.25 ಲಕ್ಷ ಒಂದು ಪಿರಮಿಡ್, ಆಯಿತಾ? 250 ರೂಪಾಯಿದು ಇದೆ, 1.25 ಲಕ್ಷ ರೂಪಾಯಿದು ಇದೆ. ಇನ್ನೊಂದು ಕಾಂಬೋ ಅಂತ ಇವಾಗ 36 ಲಕ್ಷ ತನಕ ಇದೆ. ಸುಮ್ಮನೆ ಇನ್ವೆಸ್ಟ್ ಮಾಡ್ತಾರೆ ಜನ. ಹೇಳ್ತೀನಿ ಕೇಳಿ ಮೇಡಮ್, ಇಟ್ ಡಿಪೆಂಡ್ಸ್ ಆನ್ ದ ಸೈಜ್. ಇವಾಗ ನಾವು ದೊಡ್ಡ ಇಂಡಸ್ಟ್ರಿಯಲ್ ಪಾರ್ಕ್ ಆಗಿ ಮಾಡ್ತೀವಿ, ಅವಾಗೆಲ್ಲ ಅಷ್ಟು ಬೇಕಾಗುತ್ತೆ. ಇಂಡಸ್ಟ್ರಿಯಲ್ ಪಾರ್ಕ್ ಅಂದರೆ ಹೇಳ್ತಿರೋದಕ್ಕೆ ಎಕರೆ ಗಟ್ಟಲೆ ಜಾಗ, ಸೊ ಅಷ್ಟಕ್ಕಾಗುತ್ತೆ. ಒಂದು ಮನೆಗೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಈಗ 250 ರೂಪಾಯಿನೂ ಇದೆ, ಇಷ್ಟು ಇದೆ. ಬಟ್ ಏನಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮ ಮನೆಗೆ ಏನಕ್ಕೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಆಫೀಸ್ಗೆ ಏನಕ್ಕೆ ಬರಬೇಕು ಅಂತ ಹೇಳ್ತೇನೆ, ನಿಮ್ಗೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ, ಎಷ್ಟು ಎನರ್ಜಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ 250 ರೂಪಾಯಲ್ಲೂ ಸಾಲ್ವ್ ಆಗ್ಬೋದು, ಇಷ್ಟರಲ್ಲೂ ಸಾಲ್ವ್ ಆಗ್ಬೋದು, ಆಯಿತಾ? ಸೊ ಬಟ್ ಓಕೆ, ನೀವು ಹೇಳ್ದಂಗೆ ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ, ಎಲ್ಲಿ ನಾ ಹೆಂಗೆ ಇನ್ವೆಸ್ಟ್ ಮಾಡಲಿ, ಇಷ್ಟು ಏನು ಮಾಡಲಿ ಅಂತ. ಸೊ ನಾವು ಅದಕ್ಕೆ ಏನು ಮಾಡ್ತೀರಿ ಅಂದರೆ, ಒಂದು ಸ್ಟಾರ್ಟರ್ದು ಒಂದು ಪ್ಯಾಕ್ ಅಂತ ಹೇಳ್ತೀರಿ ನಿಮಗೆ. ಸುಮ್ಮನೆ ನೋಡಿ, ನಿಮ್ಗೆ ಏನೋ ಒಂದು ಎಕ್ಸ್ ಅಮೌಂಟ್ ಆಗುತ್ತೆ, ಬಟ್ ಅದ್ರ ಬದಲು ನಿಮ್ಗೆ ಈ ಎನರ್ಜಿ ನಿಜವಲ್ಲೂ ವರ್ಕ್ ಆಗ್ತಾ ಇದೆಯಾ ಅಂತ ನೋಡೋಕೆ ಹೋದಾಗ ನಮ್ಮ ಹತ್ರ ಒಂದು 2-3 ಬೇಸಿಕ್ ಗ್ಯಾಡ್ಜೆಟ್ಸ್ ಇದೆ, ಅದನ್ನು ಕೊಡ್ತೀರಿ ನೋಡಿ. ಇದಾದ ತೊಗೊಂಡೋಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಒನ್ಸ್ ಯು ಫೀಲ್ ಗುಡ್, ಒನ್ಸ್ ಯು ಹ್ಯಾವ್ ಅ ಚೇಂಜ್, ದೆನ್ ಯು ಬೈ ಆ್ಯಂಡ್ ಇನ್ಸ್ಟಾಲ್ ಆಲ್ ದೀಸ್ ಥಿಂಗ್ಸ್. ಆರ್ ನಮ್ಮ ಆಫೀಸ್ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೂ ಬನ್ನಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ನಾವು ತೋರಿಸ್ಕೊಡ್ತೀರಿ. ಸೊ ದಿಸ್ ಆರ್ ದ 2 ways ಟೆಕ್ನಿಕಲಿ ವಿ ಕ್ಯಾನ್ ವರ್ಕ್ ಆಲ್ಸೋ. ಓಕೆ, ಬಟ್ ಈ ಥರ ಈಗ ನಂತರನೇ ಯಾರಾದರೂ ಕೇಳಿದ್ರೆ 1.5 ಲಕ್ಷನೂ ಇದೆಯಾ, ಈ ಥರ ಇಷ್ಟು ಯಾಕೆ ಅನ್ನೋದು ಎಲ್ಲರಿಗೂ ಅಲ್ಲ ಮೇಡಮ್, ಅದು ಎಲ್ಲರಿಗೂ ಅಲ್ಲ ನೋಡಿ. ಅದೆಲ್ಲ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಪಿರಮಿಡ್ ಅಂತ ಹೇಳ್ತೀವಿ. ಇವಾಗ ನಿಮ್ಮ ಮನೆ ಬಂದ್ಬಿಟ್ಟು 5000 ಸ್ಕ್ವೇರ್ ಫೀಟ್ ಇತ್ತು ಅಂತಂದರೆ, ಅದಕ್ಕೆ ಒಂದು ಅಷ್ಟು ದೊಡ್ಡ ಎನರ್ಜಿ ಸ್ಪೇಸ್ಗೆ ಅಷ್ಟು ದೊಡ್ಡ ಎನರ್ಜಿ ಕೊಡಬೇಕಂದ್ರೆ ಯು ಹ್ಯಾವ್ ಟು ಪುಟ್ ಮಲ್ಟಿಪಲ್ ಪಿರಮಿಡ್ಸ್. ಆರ್ ಒಂದು ಸಿಂಗಲ್ ಪಿರಮಿಡ್ ಹಾಕ್ಬೇಕಂದ್ರೆ ಅಷ್ಟು ಬೇಕಾಗುತ್ತೆ, ಆಯಿತಾ? ಇವಾಗ ನಾವು ಜನರಲ್ ಆಗಿ ನಾವು ಲೋವರ್ ಮಿಡಲ್ ಕ್ಲಾಸ್ ಮನೆಗಳು ಹೆಂಗಿರುತ್ತೆ ಅಂದರೆ, ಒಂದು 600 ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್ ಇರುತ್ತೆ ನೋಡಿ. 5000 ಸ್ಕ್ವೇರ್ ಫೀಟಲ್ಲಿ 600 800 1000 ಸ್ಕ್ವೇರ್ ಫೀಟಲ್ಲಿ, ಸೊ 5 times ಕಾಸ್ಟ್ ಕಡಿಮೆ ಆಯಿತು. ಅಷ್ಟೇ ಲಾಜಿಕ್ ಅದು. ಓಕೆ, ಆ ಥರ. ಸೊ ಎದುರ್ಕೊಂಬಿಡಿ, ಅದೆಲ್ಲ ಏನು ಆ ಥರ ಏನಿಲ್ಲ, ಎಲ್ಲರಿಗೂ ಅಲ್ಲ ಅದು. ಓಕೆ ಓಕೆ, ಅದು ಯಾರಿಗೆ ನೀಡ್ ಇರುತ್ತೆ ಅದು ಅವರಿಗೆ. ಸ್ಕ್ವೇರ್ ಫೀಟ್ ದೊಡ್ಡಿದೆ ಅಂದರೆ, ಇವಾಗ ಅವ್ರು ನಿಮ್ಮ ಮನೆ 5000 ಸ್ಕ್ವೇರ್ ಫೀಟ್ ಇದೆ ಅಂತಂದರೆ, ನಾನು 800 ಸ್ಕ್ವೇರ್ ಫೀಟ್ ಮನೆಗೆ ಹಾಕೋ ಪಿರಮಿಡ್ ನಾನು ಹಾಕೋಕ್ಕಾಗಲ್ಲ. ಐ ಹ್ಯಾವ್ ಟು ಗಿವ್ ಪಾಸಿಟಿವ್ ಎನರ್ಜಿ ಟು ದಟ್ ಕೈಂಡ್ ಆಫ್ ಸ್ಪೇಸ್. ಆಮೇಲೆ ನೋಡಿ, ಎಷ್ಟೊಂದು ಸಲ ಹೆಂಗಾಗಿದೆ ಅಂದರೆ, ನನ್ನ ವ್ಯೂವರ್ಸ್ ಎಲ್ಲ ನೋಡ್ರಿ, ನನ್ನ ಹತ್ರ ಯಾರು ಮಾಡ್ಸಿದ್ರು ಅಂತ, ನಾವು ಎಲ್ಲರಿಗೂ ಹೋಗಿ ಎಲ್ಲನೂ ಹಾಕಲ್ಲ. ಅಲ್ಲಿ ಪ್ರಾಬ್ಲಮ್ ಇದ್ದರೆ ಮಾತ್ರ ನೋಡಿ. ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ, ನಮ್ಮ ಆಫೀಸ್ ಹಿಂದ್ಗಡೆ ಒಂದು ಮನೆ ಇದೆ, ಚಿಕ್ಕ ಮನೆ, 800 ಸ್ಕ್ವೇರ್ ಫೀಟ್, ಬಟ್ ಎಲ್ಲ ಫುಲ್ಲು ನೆಗೆಟಿವ್ ಎನರ್ಜಿ ಇದೆ, ಅವ್ರಿಗೆ ಕಾಸ್ಟ್ ಜಾಸ್ತಿ. ಇನ್ನೊಂದು ಮನೆಗೆ ಹೋಗಿದ್ದೆ 3000 ಸ್ಕ್ವೇರ್ ಫೀಟ್ ಅವ್ರ ಮನೆಗೆ, ಅವ್ರಿಗೆ ಏನಿಲ್ಲ, ಎಲ್ಲೋ ಒಂದು ಕಡೆ ನೆಗೆಟಿವ್ ಬರ್ತಿತ್ತು, ಅವ್ರಿಗೆ ಬರೀ ನಾವು 2000 ರೂಪೀಸ್ ಪಿರಮಿಡ್ ಹಾಕ್ಬಿಟ್ಟು ಬಂದ್ರಿ. ಓಕೆ, ಯು ಅಂಡರ್ಸ್ಟುಡ್ ಅಲ್ವಾ? ಆ ಥರ ಅದು. ಇಟ್ಸ್ ನಾಟ್ ಅಬೌಟ್ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಲ್ಲ. ದಟ್ ಇಸ್ ವೈ ವಿ ಆರ್ ಇನ್ಸಿಸ್ಟಿಂಗ್ ದಟ್ ಯು ಗೋ ಫಾರ್ ಅ ಕನ್ಸಲ್ಟೇಷನ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇವಾಗ ಒಂದು ಡಾಕ್ಟರ್ ಹೆಂಗೆ, ನೀವು ಡಾಕ್ಟರ್ ಹೋದಾಗ ಒಂದು ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ನೋಡ್ಬಿಟ್ಟು, ಓಕೆ ನಿಮ್ಗೆ ಹೊಟ್ಟೆನ ಸಮಸ್ಯೆ ಇದೆ, ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ, ನಾವು ಒಂದು ಡಾಕ್ಟರ್ ಥರ ಬಂದು ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಿ. ಸೊ ನಿಮಗೆ ಕನ್ವಿನ್ಸ್ ಆಯಿತು ಅಂದರೆ, ಎಸ್ ನೀವು ಹೇಳ್ತಿರೋದು ಕರೆಕ್ಟ್, ಸರ್ ಇಲ್ಲ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಹಿಂಗೆ ಆಗ್ತಿದೆ ಅಂತ ನಾವು ಹೇಳ್ತೀರಿ. ಹೌದು ಸರ್, ನೀವು ಹೇಳಿದ್ದು ಕರೆಕ್ಟ್, ಹಿಂಗೆ ಆಗ್ತಿದೆ ನಮಗೆ ಅಂತ ಹೇಳಿದಾಗ, ದೆನ್ ನೀವು ಪ್ರಾಬ್ಲಮ್ ಇಸ್ ಸಾಲ್ವ್. ಮೆಡಿಸನ್ ಕೊಡ್ತೀನಿ ನಾವು ಕರೆಕ್ಟಾಗಿ. ಎಸ್, ಬಟ್ ನಿಮ್ಮ ಕಡೆ ಬರೋರು ಸಮಸ್ಯೆ ಇದ್ದವ್ರು ಬರ್ತಾರಾ ಅಥವಾ ಸಮಸ್ಯೆ ಆಗಬಾರ್ದು ಅಂತ ಅನ್ಕೊಂಡವ್ರು ಬರ್ತಾರೆ? ಮೇಡಮ್ ಎಲ್ಲ ರೀತಿ ಜನ ಬರ್ತಾರೆ ನೋಡಿ. ಅದೇನೇ ಹೇಳಿದ್ನಲ್ಲ ಅವಾಗಲೇ, ಒಂದು ಸ್ಪಿರಿಚುವಲ್ ಆ್ಯಂಗಲ್ಲು, ದೇವರು ಯಾರನ್ನ ಕಳಿಸ್ಬೇಕು ಅವ್ರನ್ನ ಕಳಿಸ್ತಾರೆ ಮೇಡಮ್. ಈಗ ನಮ್ಮನ್ನು ಮೀಟ್ ಮಾಡಿಸ್ಬೇಕು ಅಂದರೆ ಮೀಟ್ ಮಾಡಿಸ್ತಾರೆ, ನಮ್ಮನ್ನು ಮೀಟ್ ಮಾಡ್ಸೋಕೆ ಅವ್ರ ಕರ್ಮ ಇಲ್ಲ ಅಂತಂದರೆ ಮೀಟ್ ಮಾಡಲ್ಲ ಮೇಡಮ್, ಅಷ್ಟೇ. ಎಷ್ಟೊಂದು ಜನ ಎನ್ಕ್ವೈರಿ ಮಾಡ್ತಾರೆ ನಮಗೆ, ಬಟ್ ನಾನು ಯಾವಾಗ ಕಸ್ಟಮರ್ನ ನೋಡ್ತೀನೋ, ಓಕೆ ಒಂದು ಕಾರ್ಮಿಕ್ ಡೆಪ್ಟ್ ಇರಬೇಕು, ಅದಕ್ಕೆ ನಮ್ಮನ್ನ ಬಂದು ಮೀಟ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ರೈಟ್ ಸೊಲ್ಯೂಷನ್, ಅವ್ರಿಗೂ ನನಗೂ ಒಂದು ಖುಷಿ ಇದೆ ಅವ್ರಿಗೆ ಸರ್ವಿಸ್ ಮಾಡೋದಕ್ಕೆ. ಅವರು ನಮ್ಮ ಹತ್ರ ತೊಗೊಂಡೋಗಿ ಇತ್ತೀಚೆಗೆ ತುಂಬ ಜನ ಬಂದು ನಾನು ಮೀಟ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ವೆರಿ ಹ್ಯಾಪಿ ಇನ್ ದಟ್ ವೇ. ಓಕೆ, ಈಗ ಎಲ್ಲಾದರೂ ನೆಗೆಟಿವ್ ಎನರ್ಜಿ ಇದೆ ಅಂದರೆ ನಾರ್ಮಲ್ ಪೀಪಲ್ಗೂ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ಅದು ಏನು ಅಂತ ಗೊತ್ತಾಗೋದಿಲ್ಲ. ಅದು ಏನು ಅಂತ ಗೊತ್ತಾಗೋದಕ್ಕೆ ನೀವೇನು ಕಲಿತೀರಾ ಮೇಡಮ್? ಅದೇ ಸಿ ಅಗೇನ್ ಇಟ್ಸ್ ಅನ್ ಎನರ್ಜಿ ಥಿಯರಿ. ಓಕೆ, ಎನರ್ಜಿ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆಲ್ಸೋ. ಅದೇ ಇವಾಗ ನೆಗೆಟಿವ್ ಎನರ್ಜಿ ಅಂದರೆ ಎಷ್ಟೊಂದು ಜನಕ್ಕೆ ಮತ್ತೆ ಹೇಳ್ತೇನೆ, ಇಟ್ ಇಸ್ ನಾಟ್ ದೇವಭೂತ, ಇಟ್ಸ್ ಅ ಡಾರ್ಕ್ ಎನರ್ಜಿ, ಇಟ್ಸ್ ಲೈಕ್ ಒಂದಿದು ಇಲ್ಲ ಏನೋ ಒಂಥರ ಇರುತ್ತೆ. ಸೊ ನೋಡಿ, ಡಿಫ್ರೆಂಟ್ ಪೀಪಲ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಒಂದು ರೀತಿಯಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ನೋಡೋಕ್ಕಾದ್ರೆ ವಿ ಗೋ ವಿತ್ ಮಾಟ ಮಂತ್ರ ಆ್ಯಂಡ್ ಆಲ್, ಬಟ್ ವಿ ಆರ್ ಬಿಲೀವರ್ಸ್ ಆಫ್ ಸೈನ್ಸ್, ವಿ ಡೋಂಟ್ ಗೋ ಇನ್ ಟು ದಟ್ ಆ್ಯಂಗಲ್. ಬಟ್ ವಾಟ್ ವಿ ಬಿಲೀವ್ ಇಸ್, ನಿನಗೆ ಎಂಥ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇದ್ರೂ, ನಾನು ಹಂಗಂತ ನಾನು ದೇವಭೂತ ಅಂತ ಹೇಳ್ತಾ ಇಲ್ಲ, ಒಂದು ಯಾವುದೊಂದು ಎನರ್ಜಿ ಇದ್ರು ನಮ್ಮ ಹತ್ರ ಇರೋ ಎನರ್ಜಿ ಪಿರಮಿಡ್ಸ್ ನಿಮ್ಗೆ ಅಲ್ಲಿ ವರ್ಕ್ ಆಗುತ್ತೆ. ನಾನು ಹೇಳಿದಲ್ಲ ಆವಾಗಲೇ, ಒಂದು ದೇವಸ್ಥಾನ ಹತ್ರ ಒಂದು ಪಿಕ್ಚರಲ್ಲಿ ತೋರಿಸ್ತಲ್ಲ, ದೇವನ ಹತ್ರ ಕರೆಂಟ್ ಹೊಡೆದಂಗೆ ಆಗುತ್ತಲ್ಲ, ಆ ಥರ ಇಲ್ಲಿ ಆಗುತ್ತೆ ಮೇಡಮ್, ಗ್ಯಾರಂಟಿ ಆಗುತ್ತೆ. ಎಸ್, ಈಗ ಏನೊಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಗೆ ಅಂತ ನಿಮ್ಮ ಹತ್ರ ಬಂದಿರ್ತಾರೆ, ನೀವೊಂದು ಪಿರಮಿಡ್ ಕೊಟ್ಟಿರ್ತೀರಾ, ಅದು ವರ್ಕ್ ಆಗಿಲ್ಲ ಅಂತ ಯಾರಾದರೂ ನಿಮಗೆ ಕಾಲ್ ಮಾಡಿ ಹೇಳಿರೋದುಂಟಾ, ಅಥವಾ ವರ್ಕ್ ಆಗಲ್ಲ ಅಂತ ಹೇಳಿ
ಯಾವುದೋ ಎಷ್ಟೋ ದಿನಗಳಾದಮೇಲೆ ಅದು ವರ್ಕ್ ಆಗಿರೋದುಂಟು, ಈ ಥರದ್ದು ಯಾವುದಾದ್ರು ಎಕ್ಸಾಂಪಲ್ಸ್? ನೋಡಿ ಮೇಡಮ್, ಇವಾಗ ನಮ್ಮ ಹತ್ರ ಬಂತು ಅಂದರೆ ವಿ ಗೋ ವಿತ್ ಹೋಲಿಸ್ಟಿಕ್ ಸೊಲ್ಯೂಷನ್. ವಾಟ್ ಈಸ್ ಹೋಲಿಸ್ಟಿಕ್ ಸೊಲ್ಯೂಷನ್ ಏನು ಅಂತಂದರೆ, ನೋಡಿ ಇದಕ್ಕೆ ಒಂದು ಎಕ್ಸ್ಟೆಂಡೆಡ್ ಆನ್ಸರ್ ಇದೆ, ದಯವಿಟ್ಟು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಇದನ್ನು, ನಾನು ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ. ನೋಡಿ ವಾಸ್ತು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ವಾಸ್ತು ವರ್ಕ್ಸ್ ಆನ್ 3 ಪ್ರಿನ್ಸಿಪಲ್ಸ್: ಸ್ಪೇಸ್, ಪ್ಲೇಸ್ ಆ್ಯಂಡ್ ಟೈಮ್. ಓಕೆ, ಇವಾಗ ಏನಾಗುತ್ತೆ ಅಂದರೆ, ನೀವು ಹೇಳ್ದಂಗೆ ನಮ್ಮ ಹತ್ರ ಒಂದು ಕಸ್ಟಮರ್ ಬರ್ತಾರೆ, ಅವ್ರ ಫೈನಾನ್ಷಿಯಲ್ ಇಂಪ್ಲಿಕೇಶನ್ನೇ ಪ್ರಾಬ್ಲಮ್ ಇದೆ ಅಂತ. ಸೊ ನಾವು ಏನು ಮಾಡ್ತೀರಿ, ನಾಟ್ ಓನ್ಲಿ ವಿ ಲುಕ್ ಎಟ್ ಇಸ್ ಹೌಸ್ ಅಂದರೆ ಅವ್ರ ಮನೆ ನೋಡೋದಲ್ದೇ, ವಿ ಆಲ್ಸೋ ಲುಕ್ ಎಟ್ ಇಸ್ ಹಾರೋಸ್ಕೋಪಿಕಲ್ ಚಾರ್ಟ್, ವಿ ಆಲ್ಸೋ ಲುಕ್ ಎಟ್ ಇಸ್ ಅ ನ್ಯೂಮರಾಲಜಿಕಲ್ ಆಸ್ಪೆಕ್ಟ್ ಆಲ್ಸೋ. ಸಿ ಅದಕ್ಕೆ ಹೇಳಿದ್ವಿ ಸ್ಪೇಸ್, ಪ್ಲೇಸ್, ಟೈಮ್. ಅಂದರೆ ಇವಾಗ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತದ್ದು. ಪ್ಲೇಸ್ ವಾಸ್ತು ಅಂದರೆ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆಯಾ, ನಿಮ್ಮ ಮನೆಯಲ್ಲಿ ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆಯಾ, ನಿಮ್ಮ ವಾಯುವ್ಯ ಕೋಣೆಲ್ಲ ಎಲ್ಲಿ ಟಾಯ್ಲೆಟ್ಸ್ ಎಲ್ಲೆಲ್ಲಿ ಇರಬೇಕು ಅಲ್ಲಿ ಕರೆಕ್ಟಾಗಿದೆಯಾ, ನಿಮ್ಮ ಮನೆ ಮೇನ್ ಡೋರ್ ಎಂಟ್ರಿ ನಾರ್ತ್ ಕರೆಕ್ಟ್ ಪೊಸಿಷನ್ ಇದೆಯಾ, ಈಸ್ಟ್ ಕರೆಕ್ಟ್ ಪೊಸಿಷನ್ ಇದೆಯಾ, ಇದು ಬಂದುಬಿಟ್ಟು ಪ್ಲೇಸ್ ವಾಸ್ತು. ದಿಸ್ ಓನ್ಲಿ ಕಾನ್ಸ್ಟ್ರಿಬ್ಯೂಟ್ಸ್ 33% ಮೇಡಮ್. ಎಷ್ಟೊಂದು ಜನಕ್ಕೆ ಇದೆ 100% ವಾಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಇಲ್ಲ, ಇದು ಬರೀ 33%. ದ ನೆಕ್ಸ್ಟ್ 33% ಏನು ಅಂತಂದ್ರೆ, ನಾನು ಹೇಳಿದ್ನಲ್ಲ, ನಿಮ್ಮ ಮನೇಲಿ ಎನರ್ಜಿ ಬರೋದು. ನೋಡಿ, ಗ್ರೌಂಡ್ ಇಂದ ಒಂದು ಎನರ್ಜಿ ಬರ್ತಾ ಇರುತ್ತೆ. ಇದನ್ನ ನಾವು ಸೈನ್ಸ್ ಅಲ್ಲಿ ಜಿಯೋಪ್ಯಾಥಿಕ್ ಸ್ಟ್ರೆಸ್ ಅಂತಾನು ಹೇಳ್ತೀವಿ. ಜಿಯೋಪ್ಯಾಥಿಕ್ ಸ್ಟ್ರೆಸ್ ಅಂದ್ರೆ ಏನಂದ್ರೆ, ಒಂದು ವಾಟರ್ ಲೈನ್ಸ್ ಹೋಗ್ತಾ ಇರ್ಬೋದು, ಒಂದು ಮೇಲ್ಗಡೆ ಬರ್ತಾ ಇರೋದು, ಅದರಿಂದ ನಿದ್ದೆ ಬರ್ತಾ ಇರೋದು, ಇಲ್ಲ ನೆಗೆಟಿವ್ ಎನರ್ಜಿ ಕೆಳಗಡೆ ಬರ್ತಾ ಇರೋದು, ಒಂದು ವೇದಿಕ್ ವಾಸ್ತಲ್ಲಿ ಶಲ್ಯ ದೋಷ ಅಂತೀರಿ, ಒಂದು 100 ವರ್ಷಗಳಿಂದ ಯಾವುದೋ ಒಂದು ಮೂಳೆಗಳಿರ್ಬೋದು ಕೆಳಗಡೆ, ಅದರಿಂದ ಒಂದು ನೆಗೆಟಿವ್ ಎನರ್ಜಿ ಬರ್ತದೆ. ಶಲ್ಯ ದೋಷ ಅಂದ್ರೆ ಮೂಳೆಗಳಿರ್ಬೋದು, ಆ ಥರ ಏನಾದರೂ ಒಂದಿರ್ಬೋದು, ಆ ಥರ ಅದರಿಂದ ಒಂದು ನೆಗೆಟಿವ್ ಎನರ್ಜಿ ಬರುವಂಥ ಒಂದು ಸಾಧ್ಯತೆಗಳು, ಆಯಿತಾ. ಇದರಿಂದ ಸೆಕೆಂಡ್, ಇದನ್ನು ನಾವು ಸ್ಪೇಸ್ ವಾಸ್ತು ಅಂತೀರಿ. ಇದನ್ನು ನಾವು ಬಂದು ಒಂದು ಇನ್ಸ್ಟ್ರೂಮೆಂಟಲ್ಲಿ ನೋಡ್ಕೊತೀರಿ. ಲಾಸ್ಟ್ ಇಸ್ ಅ ಟೈಮ್ ವಾಸ್ತು. ವಾಟ್ ಇಸ್ ಅ ಟೈಮ್ ವಾಸ್ತು? ನೋಡಿ, ನೀವು 5 ವರ್ಷ ಮುಂಚೆ ಮನೆಗೆ ಹೋದ್ರಿ, ಮನೆಗೆ ಹೋಗಿದ ತಕ್ಷಣ ನಂಗೆ ಚೆನ್ನಾಗಾಯಿತು, ಎಲ್ಲರೂ ಚೆನ್ನಾಗಾಯಿತು. ಅದೇ 5 ವರ್ಷ ಆದಮೇಲೆ ಸಡನ್ನಾಗಿ ಡೌನ್ ಆದ್ರಿ, ಅಂದರೆ ಫೈನಾನ್ಷಿಯಲಿ ಡೌನ್ ಆದ್ರಿ. ನೀವು ಕೇಳಿದ ಕ್ವಶನ್ ಫೈನಾನ್ಷಿಯಲಿ ಡೌನ್ ಆಯಿತು. ಅದೇ ಮನೆ, ಅದೇ ವಾಸ್ತು, ಅದೇ ಪ್ಲೇಸು, ಏನಕ್ಕೆ ಡೌನ್ ಆಯಿತು? What changed? The time changed. So now when somebody comes to me, ನಾನು ಸಡನ್ನಾಗಿ ನಂಗೆ ಫೈನಾನ್ಸ್ ಪ್ರಾಬ್ಲಮ್ ಇದೆ, ತೊಗೊಳ್ಳಿ ಫೈನಾನ್ಸ್ ಪಿರಮಿಡ್ ಅಂತ ಏನು ಕೊಡಲ್ಲ ನಾನು. ಇಲ್ಲ, ನಮ್ಮ ಆಫೀಸಲ್ಲಿ ಯಾರೂ ಕೊಡಲ್ಲ ನಿಮಗೆ ಆ ಥರ. ನಾವು ಏನು ಹೇಳ್ತೀರಿ ಅಂತಂದರೆ, ಎಸ್ ಕಮ್ ಮೀನ್ಸ್ ಪ್ಲೀಸ್ ಟೇಕ್ ಅ ಕನ್ಸಲ್ಟೇಷನ್, ಸಿಟ್ ಫಸ್ಟ್ ವಿಲ್ ಅನಲೈಸ್ ನಿಮಗೆ ಏನು ಪ್ರೆಸೆಂಟ್ ಟೈಮ್ ಹೇಗಿದೆ, ಏನಿದೆ, ಅದಕ್ಕೆ ಏನಾದರೂ ರೆಮಿಡೀಸ್ ಇದೆಯಲ್ಲ, ಅದು ಯಾವುದಂಕ ಎಕ್ಸ್ಟೆಂಡ್ ಇದೆ, ಆ ಥರ ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಮನೆ ವಾಸ್ತುಲಿ ಕೆಲವೊಂದು ಸಲ ಏನಾಗುತ್ತೆ, ಟೈಮ್ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ನಿಜವಾಗ್ಲೂ ಟೈಮ್ ಆ್ಯಾವ್ರೇಜ್ ಆಗಿ ಚೆನ್ನಾಗಿರುತ್ತೆ. ಬಟ್ ಏನಾಗ್ಬಿಟ್ಟಿರುತ್ತೆ ಅಂತಂದರೆ, ಮನೆಗೆ ಹೋಗಿ ನೋಡಿದಾಗ ಅಗ್ನಿಮೂಲೆಯಲ್ಲಿ ಟಾಯ್ಲೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಎಕ್ಸಾಕ್ಟ್ ನಾರ್ತ್ ಸೆಂಟ್ರಲ್ ಟಾಯ್ಲೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದರಿಂದ ನಾನು ಆವಾಗಲೇ ಹೇಳಿ ನಮ್ಗೆ ಮೈಂಡ್ ಸೆಟ್ ವರ್ಕ್ ಆಗೋದು ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ. ಈ ಮೈಂಡ್ ಸೆಟ್ಟಿಂದ ರಾಂಗ್ ಡಿಸಿಷನ್ಸ್ ತೊಗೊಂಡ್ಬಿಟ್ಟಿರ್ತಾರೆ. ನಾನು ಅವಾಗ ಏನು ಮಾಡ್ತೀನಿ, ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ ಟೈಮ್, ದ ಪ್ರಾಬ್ಲಮ್ ಇಸ್ ವಿತ್ ದ ಪ್ಲೇಸ್ ವಾಸ್ತು. ಓಕೆ, ದ ಪ್ಲೇಸ್ ವಾಸ್ತು ಚೆನ್ನಾಗಿರುತ್ತೆ, ಟೈಮ್ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಕಡೆ ಎನರ್ಜಿ ನೆಗೆಟಿವ್, ಇದೂ ಚೆನ್ನಾಗಿದೆ, ಇದನ್ನು ದ ಪ್ರಾಬ್ಲಮ್ ಇಸ್ ವಿತ್ ದ ಸ್ಪೇಸ್ ವಾಸ್ತು. ಓಕೆ, ಸೊ ನೀವು ಸುಮ್ಮನೆ ಬಂದಿದ ತಕ್ಷಣ ಹೆಚ್ಚು ಏನು ಕೊಡಲ್ಲ ನಿಮಗೆ. ಯು ಹ್ಯಾವ್ ಟು ಗೋ ಥ್ರೂ ಅ ಪ್ರಾಸೆಸ್ ವಿತ್ ಅಸ್. ಸೊ ಅಂದರೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಬಂದರೆ ನಂಬಿಕೆ ಇಟ್ಕೊಂಡು ಬನ್ನಿ. ಅದೇ ಥರ ನಿಮಗೆ ವಿ ಚೆಕ್ ಇನ್ ಆಲ್ ಆ್ಯಂಗಲ್ ಪಾಸಿಬಲ್ ಆ್ಯಂಗಲ್ಸ್ ಟು ಹೆಲ್ಪ್ ಯು. ಇಟ್ಸ್ ನಾಟ್ ಟು ಟೇಕ್ ಮನಿ ಔಟ್ ಆಫ್ ಯು, ನಾಟ್ ದಟ್. ನೋಡಿ ಏನಾಗುತ್ತೆ ಅಂದರೆ, ನೋಡಿ ಒಂದು ಬಿಸ್ನೆಸ್ಸು ಒಂದ್ಸಲಿ ನೀವು ಯಾರಾದರೂ ಮೋಸ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಜಾಸ್ತಿ ಸಲ ವಿ ಆರ್ ದೇರ್ ಸಿನ್ಸ್ 45 years ನಮ್ಮ ಆ್ಯಸ್ ಅ ಪಿರಮಿಡ್ ವಾಸ್ತು ಪ್ರಾಡಕ್ಟ್, ಆ್ಯಂಡ್ ವಿ ಆರ್ ಆಲ್ಸೋ ಇನ್ ದಿಸ್ ಇಂಡಸ್ಟ್ರಿ ಸಿನ್ಸ್ 2007 ಸೊ ಅಲ್ಲಿ ಸರ್ವೈವ್ ಆಗಬೇಕು ಅಂದರೆ ದೇರ್ ಇಸ್ ಅ ಜೆನ್ಯೂನಿಟಿ ವಿಚ್ ವಿಲ್ ಬಿ ದೇರ್ ಇಸ್ ಅ ಹಾನೆಸ್ಟಿ ಇನ್ ದ ಬಿಸ್ನೆಸ್, ದೇರ್ ಇಸ್ ಅನ್ ಎಥಿಕ್ಸ್ ಇನ್ ದ ಬಿಸ್ನೆಸ್. ಸೊ ಆ ಎಥಿಕ್ಸು, ಆ ಹಾನೆಸ್ಟಿಯಿಂದ ನಾವು ಟ್ರೈ ಮಾಡ್ತೀರಿ. ಈಗ ನೋಡಿ, ನಾವು ಒಂದು ಕನ್ಸಲ್ಟೇಷನ್ ಮಾಡಿದ್ರು ನಮ್ಮ ಆಫೀಸಲ್ಲಿ, ನಾನು ಪರ್ಸ್ನಲಾಗಿ ಕನ್ಸಲ್ಟೇಷನ್ ಮಾಡಿದ್ರು, ವಿ ಗಿವ್ ಅ 45 minutes ಕನ್ಸಲ್ಟೇಷನ್. ವಿ ಡೋಂಟ್ ಟೇಕ್ 5 minutes ಆ್ಯಂಡ್ ಎಕ್ಸ್ಪ್ಲೇನ್ ಆ್ಯಂಡ್ ಗೋ. ಬಿಕಾಸ್ ವಿ ಗಿವ್ ದೆಮ್ ಅ ಹೋಲಿಸ್ಟಿಕ್ ವ್ಯೂ. ನಿಮ್ಮ ಹೆಲ್ತ್ ಹೆಂಗಿದೆ, ನಿಮ್ಮ ರಿಲೇಷನ್ಶಿಪ್ ಹೇಗಿದೆ, ನಿಮ್ಮ ಕರಿಯರ್ ಹೇಗಿದೆ, ನಿಮ್ಮ ಮನಿ ಹೇಗಿದೆ. ನಾನಾಗಲಿ ನಮ್ಮ ಪಾರ್ಟ್ನರ್ ಆಗಲಿ ಇಬ್ಬರೂ ಹಂಗೆ ಮಾಡೋದು. ಸೊ ಯಾವಾಗ ಏನಾಗುತ್ತೆ ಅಂದರೆ, ಒಂದು ಒಳ್ಳೆ ಪಿಕ್ಚರ್ ಸಿಗುತ್ತೆ ಅವ್ರಿಗೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಇದೆಲ್ಲ ಈ ಥರ ಆ್ಯಂಗಲ್ ಹಿಂಗಿದೆ, ವಾಸ್ತು ಆ್ಯಂಗಲ್ ಹಿಂಗಿದೆ, ಈ ಆ್ಯಂಗಲ್ ಹಿಂಗಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿ, ಇದೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು, ಇವಾಗ ಹೆಂಗೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೋದರೆ ಸ್ಕ್ಯಾನ್ ರಿಪೋರ್ಟು ಅದು ರಿಪೋರ್ಟ್ ಎಲ್ಲ ಮಾಡಿ ಫೈನಲಾಗಿ ಡಾಕ್ಟರ್ ನೋಡಿ ಇದೆಲ್ಲ ಹಿಂಗೆ ಕನ್ಕ್ಲೂಷನ್ ಬಂದುಬಿಟ್ಟು, ಈ ಮಾತ್ರನ್ನ ಇಷ್ಟು ತಿಂಗಳಿಗೆ ತೊಗೊಳ್ಳಿ, ಇದೇನು ಹೆಲ್ಪ್ ಆಗುತ್ತೆ ಅಂತ ನೀವು ಮಾಡ್ತೀರಾ. ಇಲ್ಲ ಈ ಫಿಸಿಯೋಥೆರಪಿ ಮಾಡಿ, ಇಲ್ಲ ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ. ಸೊ ಫೈನಲಿ ವಿಲ್ ಲುಕ್ ಇನ್ ಟು ದಟ್ ಆ್ಯಂಡ್ ಫೈನಲಿ ಗಿವ್ ಎ ಸೊಲ್ಯೂಷನ್. ಸೊ ಕಸ್ಟಮರ್ಸ್ಗೂ ಒಂದು ಸ್ವಲ್ಪ ತಾಳ್ಮೆ ಇರಬೇಕು. ಸಿ ನೋಡಿ, ಅಗೇನ್ ನಾನು ಹೇಳ್ತೀನಿ, ಅವಾಗಲಿಂದ ಮ್ಯಾಜಿಕ್ ಇಲ್ಲಿ ಏನು ಮ್ಯಾಜಿಕ್ ಆಗಲ್ಲ. ಇಟ್ಸ್ ಅ ಪ್ರಾಸೆಸ್. ಹೌದು, ಇಟ್ಸ್ ಅ ಪ್ರಾಸೆಸ್ ಅಂಡ್ ಯು ನೀಡ್ ಟು ಗೋ ಥ್ರೂ ದಟ್ ಪ್ರಾಸೆಸ್. ಓಕೆ, ಹಾಗಂದ್ರೆ ವಾಸ್ತು ಪ್ರಕಾರ ಮನೆ ಪಕ್ಕಾ ವಾಸ್ತು ಪ್ರಕಾರ ಕಟ್ಟಿದ್ರು ಕೂಡ ಪ್ರಾಬ್ಲಮ್ಸ್ ಬರಲ್ಲ ಅಂತ ಇಲ್ಲ. ಎಕ್ಸಾಕ್ಟ್ಲಿ ಅದಕ್ಕೆ ಹೇಳ್ತೀನಿ ನೋಡಿ, ವಾಸ್ತು ಅಂದರೆ ಬರೀ ಮನೆಯದಲ್ಲ, ಇಟ್ ಈಸ್ ಆಲ್ಸೋ ಇನ್ನೂ 66% ಇದೆ. 33.33%, 33.33%, 33% ಸ್ಪೇಸ್, ಪ್ಲೇಸ್, ಟೈಮ್. ಸೊ ಒಂದು ಒಳ್ಳೆ ವಾಸ್ತು ಎಕ್ಸ್ಪರ್ಟ್ ಈ ಮೂರನ್ನು ಎವ್ಯಾಲ್ಯೂಯೇಟ್ ಮಾಡ್ತಾನೆ. ಓಕೆ, ಅಂದರೆ ಈಗ ಜ್ವರ ಬಂತು ಅಂತ ಮಾತ್ರೆ ತಗೊಂಡಿರ್ತಾರೆ, ಆವಾಗ ಗುಣ ಆಗುತ್ತೆ, ಆಮೇಲೆ ಸ್ವಲ್ಪ ದಿನ ಬಿಟ್ಟು ವಾಪಸ್ ಜ್ವರ ಬರುತ್ತೆ. ಹಾಗೆ ಪಿರಮಿಡಲ್ಲೂ ಆಗುತ್ತಾ, ಈಗ ಏನೋ ಒಂದು ಸಮಸ್ಯೆಗೆ ಅಂತ ಪಿರಮಿಡ್ ತಗೊಂಡ್ರಿ, ವರ್ಕ್ ಆಗುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ವಾಪಸ್ ನನಗೆ ಪ್ರಾಬ್ಲಮ್ ಬಂತು ಅಂತ. ಎಕ್ಸಾಕ್ಟ್ಲಿ ಹೇಳ್ತೀನಿ ನೋಡಿ, ಏನಾಗುತ್ತೆ ಅಂದರೆ, ಇವಾಗ ನಿಮಗೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಿಕಲ್ ಆ್ಯಂಗಲಲ್ಲಿ ಹೇಳ್ತೀನಿ. ಎನರ್ಜಿ ಈಸ್ ಮೆಜರ್ಡ್ ಇನ್ ಜೌಲ್ಸ್ ಅಂತ ಸೈನ್ಸ್ ಪ್ರಕಾರ. ಈಗ ನನ್ನ ಒಂದು ಪಿರಮಿಡಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ಹತ್ರ ಒಂದು ಚಿಕ್ಕ ಪಿರಮಿಡ್ ಒಂದು
ನಾನು ಏನಕ್ಕೆ ವ್ಯಾಲ್ಯೂ ಹೇಳ್ತೀನಿ ಅಂದರೆ ಅರ್ಥ ಆಗಲಿ ಅಂತ ಅಷ್ಟೇ. ಸೊ ಡೋಂಟ್ ಟೇಕ್ ಮಿ ರಾಂಗ್. ಒಂದು ಚಿಕ್ಕ ನಮ್ಮದು 6 ಇಂಚಲ್ಲ ಒಂದು 250,000 rupees 2,000 rupees ಪಿರಮಿಡ್ ಇದೆ. ಇನ್ನೊಂದು 5,000 1 lakh ಆ ಥರನೂ ಪಿರಮಿಡ್ ಇದೆ. ಸೊ ಏನಾಗುತ್ತೆ ಅಂದರೆ ಈ ಒಂದು ಚಿಕ್ಕ ಪಿರಮಿಡಲ್ಲಿ ಒಂದು 10 joules ಆಫ್ ಎನರ್ಜಿ ಬರುತ್ತೆ. ಅದೇ ಥರ ಒಂದು ಅದೇ ನಮ್ಮ ಹತ್ರ ಒಂದು 5G ಅಂತ ಒಂದು ಪಿರಮಿಡ್ ಇದೆ. ಅದು ಅಲ್ಲಿ ನಮಗೆ ಒಂದು 10 kilojoules ಆಫ್ ಎನರ್ಜಿ ಬರುತ್ತೆ ಅಂತ ಹೇಳ್ತೀವಿ. ಆಯಿತಾ? ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದರಲ್ಲಿ 10 joules ಬರುತ್ತೆ, ಇದರಲ್ಲಿ 10 kilojoules ಬರುತ್ತೆ ಎನರ್ಜಿ. ಅಂದರೆ ಅದು ಮೆಜರ್ಮೆಂಟ್ ಆಯಿತಾ ಆಫ್ ಎನರ್ಜಿ, ಎಷ್ಟು ಎನರ್ಜಿ ಬರ್ತಾ ಇದೆ ಅಂತ. ಈಗ ಏನಾಗುತ್ತೆ ಅಂದರೆ ಇವತ್ತೊಂದು ದಿವಸ ಯಾರೋ ಹೊರಗಡೆ ಹೋದರು, ಏನೋ ಒಂದು ನೆಗೆಟಿವ್ ಎನರ್ಜಿ ತಂದರು ಆಯಿತಾ, ಅದು ಬರೀ 100 joules, ಅದ್ರದ್ದೊಂದು ನೆಗೆಟಿವ್ -100 joules. ನನ್ನ ಹತ್ರ ಇವಾಗ +10 joules ಇದೆ, ಅದು ಡೈಲಿ +10 joules ಬಿಡ್ತಾ ಇದೆ. ಸೊ ಏನಾಗುತ್ತೆ ಅಂದರೆ ಈ ಪಿರಮಿಡ್ ಇಟ್ಕೊಂಡ್ರೆ ಆ ಪ್ರಾಬ್ಲಮ್ಗೆ 10 ದಿವಸ ಆಗುತ್ತೆ ಈ ಪಿರಮಿಡ್ ಇದ್ರೂ ಕ್ಲಿಯರ್ ಆಗೋದಕ್ಕೆ. ಬಟ್ ಅದೇ 100 joules ತಂದ್ಬಿಟ್ಟು 10 kilojoules ಇರೋ ಪಿರಮಿಡ್ ಹತ್ರ ಹೋಗಿದ ತಕ್ಷಣ ಸಡನ್ನಾಗಿ ಅದು 10 ದಿವಸ ಆಗಿಬಿಡುತ್ತೆ. ಸೊ ನಿಮ್ಮ ಪ್ರಾಬ್ಲಮು ಕೆಲವೊಂದು ಟೈಮಲ್ಲಿ 1 ನಿಮಿಷದಲ್ಲಿ ಆಚೆ ಹೋಗುತ್ತೆ, ಕೆಲವೊಂದು ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ನೋಡಿ, ನಥಿಂಗ್ ಇಸ್ ಅ ಕಾನ್ಸ್ಟೆಂಟ್. ಈಗ ನಾವೇನು ಮಾಡ್ತೀವಿ ಅಂದರೆ ಒಂದು ಇವ್ಯಾಲ್ಯೂಷನ್ ಬೇಸ್ ಮೇಲೆ ಹಾಕಿರ್ತೀವಿ, ಏನಾಗುತ್ತೆ. ಬಟ್ ಸಡನ್ನಾಗಿ ಯಾವತ್ತೋ ಒಂದು ದಿವಸ ಇಟ್ಸ್ ಹ್ಯಾಪನ್ಸ್ ವೆರಿ ರೇರ್ಲಿ, ಬಟ್ ನಮ್ಮ ಮನೆಗೆ ಬರೋ ಎನರ್ಜಿ ಒಂದು ತುಂಬ ಹೈ kilojoules ಆಫ್ ಎನರ್ಜಿ ಬಂದ್ಬಿಡ್ತು. ಆವಾಗ ನಾವು 10 kilojoules ಹಾಕಿದ್ರು ಒಂದು 1000 kilojoules ಬಂದಿತ್ತು ಅಂದರೆ ಇಟ್ ಟೇಕ್ಸ್ 10-15 days ಟೈಮ್ ಟು ಕ್ಲಿಯರ್ ದಟ್ ಎನರ್ಜಿ. ಬಟ್ ಕೆಲವೊಂದು ಕಡಿಮೆ ಬಂತಂದರೆ ಟಕ್ ಅಂತ ಬಿಸಾಕ್ತಾ ಇರುತ್ತೆ. ಸೊ ದಿಸ್ ಇಸ್ ಹೌ ಪಿರಮಿಡ್ ವರ್ಕ್ಸ್. ಓಕೆ. ಬಟ್ ನಂಗೆ ಈ ಪಿರಮಿಡ್ ನೋಡಿದಾಗ ನೀವು ಹೇಳಿದ್ರೆ ಅದು ಪ್ಲಾಸ್ಟಿಕ್ ಅಲ್ಲ ಅಂತ, ಬಟ್ ನಂಗೆ ಅದನ್ನ ಸಡನ್ ನೋಡಿದಾಗ ಇದು ಪ್ಲಾಸ್ಟಿಕ್, ಇದು ಏನು ವರ್ಕ್ ಆಗುತ್ತೆ ಅನ್ನೋದೇ ನಂಗೆ ಸಡನ್ ನೋಡಿದಾಗ ಅನ್ಸುತ್ತೆ. ಹೌದು ಮೇಡಮ್, ನೋಡಿ ಖಂಡಿತ ಅದು ಲೇಮೆನ್ಸ್. ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ಅ ನಿಯಾನ್ ಪಾಲಿಮರ್ ಕಾಂಪೌಂಡ್ ಅಂತ ನೀವು ಗೂಗಲ್ ಮಾಡ್ಕೊಳ್ಳಿ. ನಿಯಾನ್ ಪಾಲಿಮರ್ ಕಾಂಪೌಂಡ್ ಏನಂದರೆ ಈ ನೀ ರಿಪ್ಲೇಸ್ಮೆಂಟು ಮತ್ತು ಬ್ರೆಸ್ಟ್ ರಿಪ್ಲೇಸ್ಮೆಂಟಲ್ಲಿ ಕೆಲವೊಂದು ನಾನು ಕೇಳಿದ್ದೀನಿ ಅದರಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಏನಂದರೆ ಏನಕ್ಕೆ ಅದು ಆ ಥರ ಅಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆ ಶೇಪ್ ಆಫ್ ದಟ್ ಪಿರಮಿಡ್ ವಿಲ್ ನಾಟ್ ಚೇಂಜ್. ಪ್ಲಾಸ್ಟಿಕ್ ಅಂದರೆ ಹೋಗ್ಬಿಡುತ್ತೆ. ಆಮೇಲೆ ಪ್ಲಾಸ್ಟಿಕ್ ಆಲ್ಸೋ ಚೀಪ್. ಆಮೇಲೆ ಪ್ಲಾಸ್ಟಿಕಲ್ಲಿ ಏನಾಗುತ್ತೆ, ರೀಸೈಕ್ಲಿಂಗ್ ಇರುತ್ತೆ. ಇದು ನಿಯಾನ್ ಪಾಲಿಮರ್ಸ್ ಫಸ್ಟ್ ಕಾಂಪೌಂಡ್. ಸ್ವಲ್ಪ ಯಾರಿಗೆ ಈ ಪ್ಲಾಸ್ಟಿಕ್ಸ್ ಬಗ್ಗೆ ಇರುತ್ತೆ, ಕಾಂಪೌಂಡ್ಸ್ ಬಗ್ಗೆ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಓಕೆ. ಆ ಥರ. ಸೊ ಆ ಪಿರಮಿಡಲ್ಲಿ ಒಂದು ಹೇಗೆ ಅದು ನೀವು ಪ್ಲ್ಯಾನ್ ಮಾಡ್ತೀರಾ ಅಂತ ಈಗ ಆಗಲೇ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಆಲ್ರೆಡಿ. ಬಟ್ ಈಗ ಫಿನಾನ್ಸ್, ಈಗ ಸೈಜ್ ಅಂತ ಹೇಳಿದ್ರಿ, ಅಲ್ಲಿ ಪಿರಮಿಡ್ ಜಾಸ್ತಿ ಆಗ್ತಾ ಹೋಗುತ್ತಾ ಆ ಪಿರಮಿಡ್ ನಂಬರ್ಸ್? ಇಲ್ಲ, ಇಟ್ಸ್ ನಾಟ್ ಅಬೌಟ್ ನಂಬರ್ಸ್, ಇಟ್ಸ್ ಅಬೌಟ್ ದ ಎನರ್ಜಿ ಕಾನ್ಸೆಪ್ಟ್. ನಾನು ಅದನ್ನೇ ಹೇಳ್ತೇನೆ. ಓಕೆ, ಇನ್ನೊಂದು ಹಿಂದಿನ ಎಪಿಸೋಡಲ್ಲಿ ನಮ್ಮ ಇಂದ್ರಧನುಷ್ ಏನು ಹೇಳಿರೋದು ಅಂದರೆ ಅದು ಮಿಸ್ಸಿಂಗ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್. ಅದು ಇಟ್ ಇಸ್ ಮೋರ್ ಅಬೌಟ್ ಅ ಲಕ್ ರಿಲೇಟೆಡ್ ಥಿಯರಿಯಲ್ಲಿ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ಇಲ್ಲಿ ನಾನು ಏನು ಹೇಳ್ತಿದ್ದಿಲ್ಲ, ಮೋರ್ಲಿ ಇಟ್ ಇಸ್ ಅಬೌಟ್ ದ ಎನರ್ಜಿ ಥಿಯರಿ ವರ್ಕ್ ಆಗೋದು ಹಂಗೆ. ಓಕೆ. ಸೊ ಹಂಗಂದ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ, ಈಗ ಮನುಷ್ಯನಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಪಿರಮಿಡಲ್ಲಿ ಸೊಲ್ಯೂಷನ್ ಇದೆಯಾ, ಅಥವಾ ಯಾವುದೋ ಕೆಲವು ಸಮಸ್ಯೆಗಳಿಗೆ ಸೊಲ್ಯೂಷನ್ ಇಲ್ಲ? ನೋಡಿ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಹೇಳ್ತೀನಿ ನೋಡಿ, ಯಾರೋ ಒಬ್ಬರು ಕಸ್ಟಮರು ಸ್ಟೇಜ್ 3 ಕ್ಯಾನ್ಸರ್ ಆಲ್ರೆಡಿ ಬಂದುಬಿಟ್ಟಿದೆ ಅವ್ರ ಮನೇಲಿ. ಸ್ಟೇಜ್ 3 ಕ್ಯಾನ್ಸರ್. ಓಕೆ. ಆಯಿತಾ? ನಿಯರ್ಲಿ ಟಚಿಂಗ್ ಟು ಸ್ಟೇಜ್ 4 ಅಂದ್ಕೊಳ್ಳಿ. ಡಾಕ್ಟ್ರು ಅವ್ರಿಗೆ ಇನ್ನು ಇಷ್ಟು ಮಂತ್ಸ್ ಬದುಕ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವರು ನಮ್ಮನ್ನು ಕರೆದ್ರು. ಆಯಿತಾ? ಕರೆದ್ರು. ವೆರಿ ಎಂಪಥೆಟಿಕಲಿ ನಾವು ಕೂತ್ಕೊಂಡು ಮಾತಾಡಿದ್ರಿ ಅವ್ರ ಹತ್ರ. ಅವ್ರ ಮನೇಲಿ ನೋಡಿದ್ರಿ ಏನೇನಾಗಿದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಇನ್ಫ್ಯಾಕ್ಟ್ ಅವ್ರ ಮನೇಲಿ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇತ್ತು. ಕೆಲವೊಂದು ಎಲ್ಲಿ ಕ್ಯಾನ್ಸರ್ ಬರ್ಬೋದು ಅಂದಂಥ ಸಾಧ್ಯತೆಗಳಿರೋ ಒಂದು ಪ್ರಾಬ್ಲಮ್ಸು ನಾವು ಐಡೆಂಟಿಫೈ ಮಾಡಿದ್ವಿ. ಮನೇಲಿ ಕೆಲವೊಂದು ಪಾಯಿಂಟ್ಸಲ್ಲಿ ನೆಗೆಟಿವ್ ಎನರ್ಜಿ ಇತ್ತು. ಅವ್ರ ಮಲ್ಗೋ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು. ನೆಗೆಟಿವ್ ಎನರ್ಜಿ ಅಂತ ಕೆಳಗಡೆಯಿಂದ ಬರ್ತಾರೆ, ನಾನೇನು ದೇವಭೂತ ಅಲ್ಲ. ಆಯಿತಾ? ಸೊ ಏನಾಯಿತು, ಈಗ ನಾನು ಯಾರು ಅಂತ ಹೇಳಬೇಡ, ಅವ್ರಿಗೆ ಡಾಕ್ಟರ್ ಒಂದಿಷ್ಟು ಲೈಫ್ ಇದೆ ಅಂತ ಹೇಳ್ಬಿಟ್ರು. ಓಕೆ. ಇಷ್ಟು ತಿಂಗಳು ಬದುಕ್ತೀರಾ ಅಂತ ಹೇಳಿದ್ರು. ಸೊ ನಾನೇನು ಹೇಳಿದೆ, ನೋಡಿ ಸರ್, ಡಾಕ್ಟರ್ ಹೆಂಗಿದ್ರು ಹೇಳಿದ್ದಾರೆ, ಬಟ್ ಅವ್ರ ವೈಫು ಮತ್ತು ಅವ್ರ ಮಗನಿಗೆಲ್ಲ ನನ್ನ ಮೇಲೆ ತುಂಬ ನಂಬಿಕೆ. ಸರ್, ನೀವು ಏನಾದರೂ ಮಾಡಿ. ಆ್ಯಕ್ಚುಲಿ ಅವ್ರು ಹಿಂದಿನ ಮನೆಗೆ ಮಾಡಿರಿ, ಬಟ್ ಈ ಹೊಸ ಮನೆಗೆ ಮಾಡಿರಲಿಲ್ಲ ಸೊ ಇದನ್ನು ಏನಾದರೂ ಮಾಡಿ ಸರ್, ಇದನ್ನು ನಮ್ಮ ತಂದೆನ ಹೆಂಗಾದರೂ ಉಳಿಸ್ಕೊಬೇಕು. ನೋಡಿ, ನಾನು ಉಳಿಸ್ಕೊತಿರ್ಲಿಲ್ಲ, ಬಟ್ ಇವತ್ತಿಗೂ ಹೇಳ್ತೀನಿ ನೋಡಿ, ಇಟ್ ಇಸ್ ಬೀನ್ ನಾವು 1 year 9 months or 10 months ಆಗಿದೆ. ಹಿ ಸ್ಟಿಲ್ ಅಲೈವ್. ಸೊ ನಾವು ಏನು ಮಾಡಿದ್ರಿ ಅಂತಂದರೆ, ನಾನು ಪಿರಮಿಡೇ ಅಂತಲ್ಲ ನೋಡಿ, ನಾನು ಹೇಳಿದೆ ನಿಮ್ಮ ಜೊತೆಗೆ ಹೋಲಿಸ್ಟಿಕ್ಕಾಗಿ ವರ್ಕ್ ಮಾಡ್ತೀನಿ. ನಾನು ನಿಮ್ಮ ಜಾತಕ ನೋಡಿರ್ತೀನಿ, ನಿಮ್ಮ ಇದನ್ನು ನೋಡಿರ್ತೀನಿ. ಅದೇ ಥರ ಅವ್ರ ಮನೆಗೆ ಏನೇನು ಎನರ್ಜಿ ಬೇಕೋ ಅದನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೆ ಏನೇನು ರೆಮಿಡೀಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಓಕೆ. ಓಕೆ. ಆಯಿತಾ? ಆ್ಯಂಡ್ ಟುಡೇ ಸ್ಟಿಲ್ ದೇರ್. ಟಚ್ ವುಡ್ ಇನ್ನೂ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡಿ, ಐ ಡೋಂಟ್ ನೋ, ಮೇ ಬಿ ದಟ್ ಇಸ್ ಗಾಡ್ಸ್ ವಿಲ್. ಬಟ್ ನೋಡಿ, ನಾನು ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಅಂತಲ್ಲ, ಬಟ್ ನೋಡಿ, ಈ ಥರ ಒಂದು ಕಾಂಪ್ಲಿಕೇಟೆಡ್ ಕೇಸ್ ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಆ ಥರದ್ರಲ್ಲೂ ಏನಾಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಇನ್ನೊಬ್ರು ಇದ್ರು ಬೆಂಗಳೂರಲ್ಲೇ, ನ್ಯೂರೋ ಮೋಟರ್ ಡಿಸೀಸ್ ಅಂತ. ಅದು ಡಾಕ್ಟರ್ಸ್ ಗೊತ್ತಾಗುತ್ತೆ, ಅದಕ್ಕೆ ಇದಿಲ್ಲ, ಏನಪ್ಪ, ಟ್ರೀಟ್ಮೆಂಟ್ ಇಲ್ಲ. ಸೊ ಅಂದರೆ ಮಸಲ್ ಲಾಸ್ ಆಗ್ತಾ ಇರುತ್ತೆ ಅಂತ. ಸೊ ಸೊ ಅವರು ಅಷ್ಟೇ ಕೋವಿಡ್ಗಿನ ಮುಂಚೆ ನಾನು ಮಾಡಿದ್ದೆ. ಸೊ ಅದೊಂದು ಇದಾಗಿ ನನಗೆ ಅವ್ರ ಪರಿಚಯವ್ರು ಹೇಳಿದಂದರೆ, ಅವ್ರನ್ನ ನೋಡೋಕ್ಕೆ ಕೋವಿಡಲ್ಲಿ ಬಂದಿರೋರೆಲ್ಲ ಹೋಗ್ಬಿಟ್ರು, ಅವ್ರು ಇನ್ನೂ ಬದುಕಿದ್ರು.
ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಸೊ ಅಂದರೆ ನಾನು ಆ ಪಿರಮಿಡ್ ಎನರ್ಜಿ ಅಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಅಂತ ಅರ್ಥ. ಸಿ ಅಗೇನ್ ಆಮೇಲೆ ಈಸ್ ನೋ ಮೋರ್ ಅನ್ಫಾರ್ಚುನೇಟ್ಲಿ, ಬಟ್ ಈ ಲಿವ್ಡ್ ಅ ಲಾಂಗ್ ಲೈಫ್ ಅಟ್ಲೀಸ್ಟ್ ವಾಟ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಫ್ಯಾಮಿಲಿ. ಓಕೆ. ನಾನು ಏನಕ್ಕೆ ಈ ಎರಡು ಇದು ಎಕ್ಸಾಂಪಲ್ ಇವನ್ ದೋ ಇಟ್ ಇಸ್ ಸ್ಲೈಟ್ಲಿ ನೆಗೆಟಿವ್ ಆಗಿ ಹೇಳಿದ್ರು ನಿಮಗೆ ಇದ್ರದ್ದು ಎಕ್ಸ್ಟ್ರೀಮಿಟಿ ನಾನು ಹೇಳಿದೆ. ಹೌದು. ನಾವು ಸೆನ್ಸಿಟಿವ್ ಆಗು ವರ್ಕ್ ಮಾಡ್ತೀರಿ ಕೆಲವೊಂದ್ಸಲಿ. ಕೆಲವೊಂದು ಕ್ಲೈಂಟ್ಸ್ ಕಾಲ್ ಮಾಡ್ತಾರೆ, ಸರ್ ಹಿಂಗೆ ಆಗೋಗಿದೆ ಹಿಂಗಿದೆ ಅಂತ. ಸೊ ನೋಡಿ ನಾವು ಸಿಚುಯೇಷನ್ ತಕ್ಕಂಗೆ ಅಲ್ಲಿ ಮಾಡಬೇಕು ನಾವು. ಆಮೇಲೆ ಅಲ್ಲಿ ಅಡ್ವಾಂಟೇಜ್ಗಾಗಿ ಅದನ್ನು ಮಾಡಬೇಕು ಇಲ್ಲ ಮಾಡಿಸ್ಬಿಡಿ ಅಂತಲೂ ಹೇಳಲ್ಲ. ನಾವು ಸಿಚುಯೇಷನ್ ನೋಡ್ಕೊಂಡು ಏನಿದೆ ಹೇಗಾಗುತ್ತೆ ಎಲ್ಲ ಅಂತ ನೋಡ್ಕೊಂಡೆ ಒಂದು ಸೆನ್ಸಿಟಿವ್ ರೀತಿಯಲ್ಲಿ ಮಾಡ್ತೀವಿ. ಹಾಗಂದ್ರೆ ಹಿಂಗಲ್ಲ ಅದು, ಅಂದರೆ ನಂಗೆ ಹುಷಾರಿಲ್ಲ, ನಾನು ಸುಮ್ಮನೆ ಬೆಡ್ಡಲ್ಲಿ ಮಲ್ಕೊಂಡಿದ್ದೀನಿ, ಟ್ರೀಟ್ಮೆಂಟ್ ಅದಿದೆ ಏನು ತಗೊಳ್ತಿಲ್ಲ, ಮಾತ್ರೆ ಟ್ಯಾಬ್ಲೆಟ್ ಏನು ತಗೊಳ್ತಿಲ್ಲ, ಪಿರಮಿಡ್ ಒಂದು ತಂದಿಡ್ತೀನಿ ಸರಿ ಆಗುತ್ತೆ ಅನ್ನೋದಲ್ಲ. ಅಲ್ಲ, ಇಟ್ಸ್ ನಾಟ್ ಲೈಕ್ ದಟ್. ಐ ಓನ್ಲಿ ಅಕ್ಸೆಪ್ಟ್ ಇಟ್. ಸೊ ಇದರ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲ ಮಾಡಿ ನಿಮಗೆ ಒಂದು ಹೊಸ ಎನರ್ಜಿನ ಕೊಡುತ್ತೆ, ಪಾಸಿಟಿವ್ ವೈಬನ್ನು ಕೊಡುತ್ತೆ ಅದು. ಬಟ್ ನೀವು ಕ್ಯಾನ್ಸರ್ ಎಕ್ಸಾಂಪಲ್ ಹೇಳೋವಾಗ ತುಂಬ ಆಯಿತು, ಯಾಕಂದರೆ ಎಲ್ರಿಗೂ ಲಾಸ್ಟ್ ಸ್ಟೇಜಲ್ಲಿ ನಾನು ಬದುಕಬೇಕು ನಾನು ಸ್ವಲ್ಪ ಆರೋಗ್ಯವಾಗಿರಬೇಕು ಅನ್ನೋದು ಆಸೆ ಇರುತ್ತೆ. ಅದು ಲಾಸ್ಟ್ ಸ್ಟೇಜ್ ಅಂತ ಹೇಳುವಾಗ ಎಲ್ರಿಗೂ ಭಯ ಇರುತ್ತೆ. ಆವಾಗ ಇದು ಹೆಲ್ಪ್ ಮಾಡುತ್ತೆ ಅಂದಾಗ ಆ ಫ್ಯಾಮಿಲಿ ರಿಯಾಕ್ಷನ್ ನಿಮಗೆ ಆವಾಗ ಏನೆಲ್ಲ ರಿಯಾಕ್ಷನ್ಸ್ ಬಂದಿದೆ? ಇಲ್ಲ, ಡೆಫಿನೆಟ್ಲಿ ಮೇಡಮ್ ಮಾತ್ರ ತುಂಬ ಜನ ಮೀನ್ಸ್ ಸಿ ದೇ ಆರ್ ರಿಯಲಿ ಗ್ರೇಟ್ಫುಲ್. ಇವಾಗಲೂ ಫೋನ್ ಮಾಡಿ ಹೇಳ್ತಾರೆ. ಆ ಥರ ಈ ಥರ ತುಂಬ ಕೇಸ್ ಇದೆ. ನಮ್ಮ ನ್ಯೂಮರಾಲಜಿಲಾಗಲಿ ವಾಸ್ತುಲಾಗಲಿ ಹೆಲ್ಪ್ ಮಾಡೋರಿಗೆ ತುಂಬ ಒಳ್ಳೆಯ ವಿಷಯಗಳಾಗಿದೆ. ಎಷ್ಟೊಂದು ಜನಕ್ಕೆ ಕೆಲವು ನೋಡಿ, ನಂದು ಸ್ವಲ್ಪ ಕಸ್ಟಮರ್ಸ್ ನನಗೆ ಜಾಸ್ತಿ ಪಂಜಾಬಲ್ಲಿದ್ದಾರೆ. ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಪಂಜಾಬಲ್ಲಿ ಏನಂತಂದರೆ ಕ್ರೇಜ್ ಏನಂತಂದರೆ ಅಲ್ಲಿ ಎಲ್ಲರ ಮನೇಲೂ UK ಹೋಗಬೇಕು, ಲಂಡನ್ಗೆ ಹೋಗಬೇಕು, ಇಲ್ಲ ಆಸ್ಟ್ರೇಲಿಯಾಗೆ ಹೋಗಬೇಕು ಅನ್ನೋ ಜಾಸ್ತಿ, ಅವ್ರಿಗೆ ಮೈಗ್ರೇಷನ್ ಜಾಸ್ತಿ ಇಷ್ಟ. ಓಕೆ, ನಮ್ಮ ಕಡೆ ಕೆಲವರು ಗೌರ್ಮೆಂಟ್ ಕೆಲಸ ಆ ಥರ ಅಲ್ಲಿ ಇಷ್ಟ. ಸೊ ನಂಗೆ ಪಂಜಾಬಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡ್ತಿರ್ತೀನಿ ಅವಾಗ. ಸೊ ಅಲ್ಲಿ ಏನಂತಂದರೆ ಅವ್ರಿಗೆ ಎಮಿಗ್ರೇಟ್ ಆಗಬೇಕು ಅಂತ. ಸೊ ನಾವೇನು ಹೇಳ್ತೀರಿ ಅಂತಂದರೆ ವಾಸ್ತುವಲ್ಲಿ ನಾರ್ತ್ ವೆಸ್ಟ್ ಝೋನ್ ಇಸ್ ಅ ಝೋನ್ ಆಫ್ ಮೂವ್ಮೆಂಟ್ ಅಂತ. ಓಕೆ, ವಾಯುವ್ಯ ಮೂಲೆ. ಸೊ ನಿಮ್ಮ ಮನೆಯಲ್ಲಿ ಸೊ ನೋಡಿ, ಒಂದು ನನ್ನ ಬಡಿ ಅವ್ನು ಹೋಗಿದ ತಕ್ಷಣ ಮನೇಲಿ ವಾಯುವ್ಯಲ್ಲಿ ಪಿರಮಿಡ್ ಹಾಕಿದ್ರೆ ನಾನು ಫಾರಿನ್ಗೆ ಹೋಗ್ತಾನೆ ಅಂತಲ್ಲ. ನಾನೇನು ಹೇಳಿ ಅವಾಗಲೇ ಅವ್ರ ಕರೆಸ್ತೀನಿ, ಕುಣಿಸ್ಕೊತೀನಿ, ಅವ್ರ ಜಾತದಲ್ಲಿ ಹಿಂಗೆ ಯೋಗ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡಿ ಅದ್ರ ತಕ್ಕಂಗೆ ಅವ್ರ ಮನೇಲಿ ನಾರ್ತ್ ವೆಸ್ಟ್ಗೆ ಒಂದು ಎನರ್ಜಿ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಮೇಡಮ್. ಸೊ ಈ ಥರ ತುಂಬ ಜನ ಅದಕ್ಕೆ ಹೆಲ್ಪ್ ತೊಗೊಂಡು ಹೋಗಿದ್ದಾರೆ. ಯಾರಿಗಾಗಲ್ವೋ ಆಗಲ್ಲ ಅಂತ ಹೇಳಿದ್ದೀನಿ. ಸಿ ಅಗೇನ್ ಹೇಳಿದ್ನಲ್ಲ, ಇಲ್ಲಿ ಸುಮ್ಮನೆ ಅದು ಬಿಸ್ನೆಸ್ಗೋಸ್ಕರ ನಾನು ಮಾಡಿಬಿಡ್ತೀನಪ್ಪ ಆಗ್ಬಿಡುತ್ತೆ ಅಂತ ಹಾಕಲ್ಲ. ನಿನಗೆ ಆಗುತ್ತಾ ಅನ್ನೋದು ವಿವ್ಯಾಲ್ಯೂಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಿನಗೆ ಏನೋ ಒಂದು ಎನರ್ಜಿ ಕಡಿಮೆ ಇರುತ್ತೆ. ಅದನ್ನು ಇವಾಗ ನೋಡಿ, ಇವಾಗ ನೀವು ಗೌರ್ಮೆಂಟ್ ಜಾಬ್ ಹೇಳಿರಿ ನೋಡಿ, ಎಷ್ಟೊಂದು ಕೇಸಸ್ ನಮ್ಗೆ ಫೋನ್ ಬರುತ್ತೆ, ಸರ್ ನಮಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ. ಆಯಿತಾ, ನೋಡಿ ಒಂದು ಬೇಸಿಕ್ ಎಕ್ಸಾಂಪಲ್, ಸ್ವಲ್ಪ ಕೆಲವು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ನಾವು ಯಾಕಂದರೆ ಆಸ್ಟ್ರಾಲಜಿಕಲ್ ಟರ್ಮ್ಸ್ ಹೇಳಿದ್ರೆ ಅರ್ಥ ಆಗಲ್ಲ. ಸಿ ಇವಾಗ ಸನ್ ಪೊಸಿಷನ್ ಇನ್ ದ ಹಾರೋಸ್ಕೋಪ್ ಡಿಟರ್ಮೈನ್ಸ್ ಯರ್ ಗೌರ್ಮೆಂಟ್ ಜಾಬ್ ಇಸ್ ಪಾಸಿಬಲ್ ಆರ್ ನಾಟ್ ಅಂತ. ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವರಿಗೆ ತುಂಬ ಆಸೆ ಇರುತ್ತೆ ಗೌರ್ಮೆಂಟ್ ಜಾಬ್ಗೆ, ಬಟ್ ಅಲ್ಲಿ ಯೋಗ ಇರಲ್ಲ ಜಾತಕದಲ್ಲಿ. ಹೌದು, ಆಯಿತಾ, ಇದೊಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಇನ್ನೊಬ್ರಿಗೆ ಏನಿರುತ್ತೆ ಅಂದರೆ ಸನ್ ಎನರ್ಜಿ ಒಂದು 50-60% ಇರುತ್ತೆ. ಅರ್ಥ ಆಯ್ತಾ? ಟ್ರೈ ಮಾಡ್ತಾ ಇರ್ತಾರೆ. 50-60% ಒಂದು ಮನುಷ್ಯ 50-60% ಎನರ್ಜಿ ಇಟ್ಕೊಂಡು ಟ್ರೈ ಮಾಡಿದಾಗ ಹೆಂಗಾಗುತ್ತೆ ಹೇಳಿ, ಅವ್ನಿಗೆ ಚಾನ್ಸಸ್ 50-50ನೇ. ಕೆಲವರಿಗೆ 100% ಇವ್ರು ಹುಟ್ಟಿರೋದೇ ಇದಕ್ಕೆ ಅಂತ. ಅರ್ಥ ಆಯ್ತಾ? ಇವ್ರು ಹುಟ್ಟಿರೋದೇ ಒಂದು ಗೌರ್ಮೆಂಟ್ ಜಾಬ್ಗೆ ಅಂತ, ಇಲ್ಲಾಂದರೆ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾರೆ ಅಂತ. ಸೊ ಈಗ ಈ 3 ಕೇಸಸ್ನು ನೋಡ್ತೀರಿ. ಈ ಥರ ಫಸ್ಟ್ ಕೇಸ್ ಬರುತ್ತೆ, ಪಕ್ಕ ಆಗುತ್ತೆ ಅಂತ. ಸೊ ಅವಾಗ ಏನು ಮಾಡ್ತೀರಿ, ಟ್ರೈ ಮಾಡ್ತೀನಿ, ಒಂದು 2 ಸಲ ಅಟೆಂಡ್ ಮಾಡೋದು ಆಗಿಲ್ಲ. ಓಕೆ, ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಮನೆ ಈಸ್ಟ್ ಇಸ್ ಡೈರೆಕ್ಷನ್ ಇಸ್ ಝೋನ್ ಆಫ್ ಸನ್. ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ, ಆ ಮನೇಲಿ ಸ್ವಲ್ಪ ಈಸ್ಟಲ್ಲಿ ಟಾಯ್ಲೆಟ್ ಇದು ಸ್ವಲ್ಪ ಟೆಂಪ್ರರಿ ತೆಗೀರಿ, ಇದನ್ನು ಆಮೇಲೆ ಅಲ್ಲಿ ಆ ಪ್ಲೇಸ್ನ ಎನರ್ಜೈಸ್ ಮಾಡಿರಿ. ಇವ್ರಿಗೆ ಈಸಿಯಾಗಿ ನೆಕ್ಸ್ಟ್ ಇಂಟರ್ವ್ಯೂಲೇ ಜಾಬ್ ಆಗೋಯ್ತು ಅವ್ರಿಗೆ. ಆಯಿತಾ, ಈಗ 50% ಕೇಸ್ 50-60% ಕೇಸು. ಸೊ 50-50 ಚಾನ್ಸ್ ಇದೆ. ಸೊ ಇದು ಮಿಕ್ಕಿದೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀರಿ, ಏನೇನಾಗುತ್ತೋ ಬೇರೆ ರೀತಿಯಲ್ಲಿ ಆ ಸನ್ ಎನರ್ಜಿ ಇನ್ಕ್ರೀಸ್ ಮಾಡೋಕ್ಕಾಗುತ್ತಾ, ಅದರಿಂದ ಹೆಲ್ಪ್ ಆಗುತ್ತಾ ಅವ್ರಿಗೆ ಅಂತ ಟ್ರೈ ಮಾಡ್ತೀರಿ. ಈ ಲಾಸ್ಟ್ ಕೇಸ್ಗೆ ನನ್ನ ಎಥಿಕ್ಸಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಚಾನ್ಸ್ ಇಲ್ಲ, ನಾನು ನಿಮಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನಿಮಗೂ ಇಷ್ಟ ಇಲ್ಲ, ನನಗೂ ಇಷ್ಟ. ದಯವಿಟ್ಟು ನಿಮ್ಮ ಸ್ಕೋಪ್ ಪ್ರಕಾರ ಇಲ್ಲಿ ಗೌರ್ಮೆಂಟ್ ಜಾಬ್ ಆಗಲ್ಲ, ಬೇಕಾದ್ರೆ ಪ್ರೈವೇಟಲ್ಲಿ ಈ ಥರ ಟ್ರೈ ಮಾಡಿ. ಈಗ ಈ ಥರ ನೋಡಿ, ನನ್ನ ಒಂದು 17 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನ್ಯೂಮರಾಲಜಿ ಆಸ್ಟ್ರಾಲಜಿ ಪ್ರಕಾರ ನಿಮ್ಮ ಜಾತಕದ ಪ್ರಕಾರ ನಿಮ್ಗೆ ಈ ಥರ ಜಾಬ್ಸ್ ಚೆನ್ನಾಗುತ್ತೆ, ಈ ಥರ ಟ್ರೈ ಮಾಡಿ ಅಂತ ಹೇಳಿ ಕಳಿಸ್ತೀನಿ. ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡು ಹೋಗಿರ್ತಾರೆ, ಬಟ್ ಸ್ಟಿಲ್ ನೋಡಿ, ಫಾಲ್ಸ್ ಹೋಪ್ ಕೊಡಬಾರ್ದು. ಇವತ್ತು ಜನ ಏನಾಗ್ಬಿಟ್ಟಿದೆ ನಮ್ಮ ಫೀಲ್ಡಲ್ಲಿ ಫಾಲ್ಸ್ ಹೋಪ್ ಕೊಡೋದು, ಆಮೇಲೆ ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡೋದು, ದುಡ್ಡು ತೊಗೊಳ್ಳೋದು, ಅದಲ್ಲ. ಯು ಟೇಕ್ ಮನಿ ಬಟ್ ವಿತ್ ಎಥಿಕ್ಸ್. ಇಫ್ ಇಟ್ ಇಸ್ ಪಾಸಿಬಲ್, ಟೆಲ್ ದೆಮ್ ಇಟ್ ಇಸ್ ಪಾಸಿಬಲ್. ಇಟ್ಸ್ ನಾಟ್ ಪಾಸಿಬಲ್, ನಾಟ್ ಪಾಸಿಬಲ್. ಆ್ಯಂಡ್ ಇಫ್ ಇಟ್ ಇಸ್ ಅ 50-50 ಕೇಸ್, ಎಕ್ಸ್ಪ್ಲೈನ್ ದಮ್ ಏನಕ್ಕೆ 50-50 ಕೇಸ್ ಇದೆ, ಏನಾಗ್ಬೋದು ಏನಾಗಲ್ಲ, ನನ್ನ ಕಡೆಯಿಂದ ಏನೇನು ಮಾಡ್ಬೋದು, ನಿಮ್ಮ ಕಡೆಯಿಂದ ಏನೇನು ಮಾಡಬೇಕು. ಅಟ್ ದ ಎಂಡ್ ಆಫ್ ದ ಡೇ ನೋಡಿ ಮೇಡಮ್, ನೀವೇ ಎದ್ದೇಳಬೇಕು, ನೀವೇ ಮಾಡಬೇಕು, ನೀವೇ ರಿಸಲ್ಟ್ ತೊಗೊಬೇಕು. ಬಟ್ ನಮ್ಮ ಕಡೆಯಿಂದ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಕೊಡೋಷ್ಟು ಗ್ಯಾರಂಟಿ ನಮ್ಮದು.
ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ ಅಂದರೆ ಕೇವಲ ಒಂದು ಪಿರಮಿಡ್ ಬಗ್ಗೆ ನಾಲೆಜ್ ಇದ್ದರೆ ಮೇ ಬಿ ಇದು ಸ್ವಲ್ಪ ಕಷ್ಟ ಆಗಬಹುದಾ? ಯಾಕಂದರೆ ನಿಮಗೆ ನ್ಯೂಮರಾಲಜಿ ಬಗ್ಗೆ ಗೊತ್ತಿರೋದ್ರಿಂದ ಮತ್ತು ಆ ವಾಸ್ತು ಬಗ್ಗೆ ಗೊತ್ತಿರೋದ್ರಿಂದ ಅದರೆಲ್ಲ ಕಲಿಕೆ ಇದೆಲ್ಲ ಮಾಡೋಕ್ಕೆ, ಅಂದರೆ ಇದನ್ನು ಈಸಿ ಮಾಡೋಕ್ಕೆ, ಜೊತೆಗೆ ನಿಮಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನು ಅಂತ ಫೈಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೇಡಮ್. ನೋಡಿ, ನಾನಾಗಲಿ ನಮ್ಮ ಪಾರ್ಟ್ನರ್ ಆಗಲಿ ನಾವೆಲ್ಲ ಯಾರ ಜೊತೆನೂ ವರ್ಕ್ ಮಾಡಿದ್ರು ಬರೀ ಬ್ಲೈಂಡಾಗಿ ವರ್ಕ್ ಮಾಡಿಲ್ಲ. ಅಂದರೆ ನೀವು ಬಂದು ಪಿರಮಿಡ್ ಹಾಕ್ಬಿಡಿ ನಮ್ಮ ಮನೆಗೆ ಅಂತ ಯಾರು ಹೇಳಿಲ್ಲ. ಅವ್ರನ್ನ ಇವ್ಯಾಲ್ಯೂಷನ್ ಮಾಡಿ ಅವ್ರಿಗೆ ಹೆಲ್ಪ್, ನಾವು ಒಂದು ಕಸ್ಟಮರ್ ಜೊತೆ ಸುಮ್ಮನೆ ಒಂದು ಅವರ್ ಸ್ಪೆಂಡ್ ಮಾಡಲ್ಲ. ವಿ ವರ್ಕ್ ವಿತ್ ದೆಮ್. ಓಕೆ, ವಾಟ್ ಇಸ್ ದ ಪ್ರಾಬ್ಲಮ್ ಹಂಗೆ. ಅದಕ್ಕೆ ನಮ್ಗೆ ಏನಾಗುತ್ತೆ, ಕಸ್ಟಮರ್ಸ್ ಫಾರ್ ಲೈಫ್ ಅಂತ ಹೇಳ್ತೀವಿ ನಾವು. ಸೊ ನಾವು ಒಬ್ರಿಗೆ ಹಾಕಿದ ತಕ್ಷಣ ಅವ್ರು ದೆನ್ ದೇ ಹ್ಯಾವ್ ರೆಫರ್ಸ್. ನೋಡಿ ಈ ಬಿಸ್ನೆಸ್ ಇಟ್ಸ್ ನಾಟ್ ಅಬೌಟ್ ಮಾರ್ಕೆಟಿಂಗ್ ಆರ್ ಅಡ್ವರ್ಟೈಸಿಂಗ್. ಇವತ್ತು ನಾವು ಇದನ್ನು ನೀವು ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಅಂತ ಅಂದ್ಕೊಂಡ್ರು ಇದು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾದ್ರೆ ಅವ್ರು ಇನ್ನೂ 10 ಜನ ಕೇಳಿರ್ತಾರೆ. ಸೊ ನಮ್ಮ ಬಿಸ್ನೆಸ್ ಹಂಗೆ ನಡೀತಾ ಇರೋದು. ಇಟ್ಸ್ ಅಬೌಟ್ ರೆಫರೆನ್ಸ್. ಎಸ್, ಅವ್ರ ಮನೇಲಿ ಹಾಕಿದ್ರೆ ನಮ್ಮನಿಗೂ ಚೆನ್ನಾಗಿದೆ, ನಮಗೂ ಹಾಕ್ಸ್ಕೊಳ್ಳಿ ಆ ಥರ. ದೆನ್ ವಿ ಇವ್ಯಾಲ್ಯೂಯೇಟ್ ವಿತ್ ದೆಮ್, ದೆನ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅವರ್ ಪ್ರಾಸೆಸ್. ದೆನ್ ನೋಡಿ, ಎಲ್ಲರಿಗೂ ಒಂದೇ ಸೊಲ್ಯೂಷನ್ ವರ್ಕ್ ಆಗಲ್ಲ, ಅರ್ಥ ಆಯ್ತಾ? ಅವ್ರಿಗೆ ಬೇರೆ ಸೊಲ್ಯೂಷನ್, ಇವ್ರಿಗೆ ಬೇರೆ ಸೊಲ್ಯೂಷನ್, ಅವ್ರದ್ದು ಬೇರೆ ಪ್ರಾಬ್ಲಮ್ಸ್, ಇವ್ರದ್ದೇ ಬೇರೆ ಪ್ರಾಬ್ಲಮ್ಸ್, ಆ ಥರ. ಈಗ ನನಗೇನು ಪ್ರಾಬ್ಲಮ್ ಇರೋದಿಲ್ಲ, ಏನು ಅಂತ ಸಮಸ್ಯೆಗಳು ಇರೋದಿಲ್ಲ, ಬಟ್ ನಾನು ಏನಾದರೂ ಒಂದು ಪಿರಮಿಡ್ ತೊಗೋಬೇಕು ಅಂದರೆ ಯಾವ ಪಿರಮಿಡ್ ತೊಗೋಬೋದು? ನಮ್ಮ ಹತ್ರ ಬೇಸಿಕ್ ಪಿರಮಿಡ್ಸ್ ಇದೆ ಮೇಡಮ್. ಲೈಕ್ ಒಂದು ಪೈರಾ ಫೈರ್ ಅಂತಿದೆ, ಒಂದು ವಿಶ್ ಪಿರಮಿಡ್ಸ್ ಅಂತಿದೆ. ಸೊ ಏನು ಅಂತಂದರೆ ಬೇಸಿಕ್ ಎನರ್ಜಿ ಕ್ಲೆನ್ಸರ್ಸ್ ಅಂತ ನಾವು ಹೇಳ್ತೀರಿ ಕಾನ್ಸೆಪ್ಟ್ಸಲ್ಲಿ. ಆ ಥರ ಪಿರಮಿಡ್ಸ್ ಬಂದು ನೀವು ಟ್ರೈ ಮಾಡ್ಬೋದು, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಅದನ್ನು ತೊಗೊಂಡ್ರೆ ನಾನು ಇನ್ನೂ ಪಾಸಿಟಿವ್ ಆಗ್ತೀನಿ ಅನ್ನೋದಾ? ಎಸ್. ಓಕೆ, ನಿಮಗೆ ಇದಕ್ಕೆ ಒಂದು ಸೈಂಟಿಫಿಕ್ ಆ್ಯಂಗಲ್ ಹೇಳ್ತೀನಿ ನೋಡಿ. ಈಗ ನಾವು ದೇವಸ್ಥಾನದಲ್ಲಿ ಹೋಗಿ ಮಂಗಳಾರತಿ ಮಾಡೋದು, ಕ್ಯಾಂಫರ್ ಯೂಸ್ ಮಾಡ್ತಾರೆ, ಕರ್ಪೂರ ಯೂಸ್ ಮಾಡ್ತಾರೆ. ಸಿ ದ ಸೈನ್ಸ್ ಆಫ್ ಕರ್ಪೂರ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸಿ ಕರ್ಪೂರ ಕಂಟೈನ್ಸ್ ಅಯಾನ್ಸ್, ಆಯಿತಾ? ಅವ್ರು ಯಾರು ಪೂಜಾರಿ ಅವ್ರ ಮಂತ್ರ ಹೇಳ್ತಾರಲ್ವಾ, ಆ ಮಂತ್ರನ ಅಯಾನ್ಸ್ ಯೂನಿವರ್ಸಿಗೆ ಕ್ಯಾರಿ ಮಾಡುತ್ತೆ ಅನ್ನೋದು ಬಿಲೀಫ್. ಅಂದರೆ ಅವ್ರು ಇವಾಗ ಜನರಲಾಗಿ ಏನು ಮಾಡ್ತಾರೆ, ನಿಮ್ಮ ಹತ್ರ ತಟ್ಟೆಯಲ್ಲಿ ಮುಗಿಸ್ಕೊಂಡು ನಿಮ್ಮ ಸಂಕಲ್ಪ ಕೇಳ್ಕೊತಾರೆ, ನಿಮ್ಮ ರಾಶಿ ನಕ್ಷತ್ರ ಹೇಳ್ಕೊತಾರೆ. ಆಮೇಲೆ ಒಂದು ಜನರಲಾಗಿ ಒಂದು ಮಂತ್ರ ಓದ್ತಾರೆ, ಈ ಥರ ರಾಶಿ ನಕ್ಷತ್ರದಾಗ ಹಿಂಗೆ ಒಳ್ಳೇದಾಗಲಿ, ಹಿಂಗಾಗಲಿ, ಸಕಲ ಐಶ್ವರ್ಯ ಸಿಗಲಿ, ಏನೋ ಅದೊಂದು ಕಾನ್ಸೆಪ್ಟ್ ಸಾಂಸ್ಕ್ರಿಟಲ್ಲಿ ಹೇಳ್ತಾರೆ. ಸೊ ವಿಚ್ ಮೀನ್ಸ್ ಅವಾಗ ಆಮೇಲೆ ಮಂಗಳಾರತಿ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಮಂತ್ರ ಇಟ್ಸ್ ದ ಮೆಸೇಜ್ ಇಸ್ ಟೇಕನ್ ಟು ದ ಯೂನಿವರ್ಸ್ ಥ್ರೂ ದಿಸ್ ಗಾಡ್, ಸೇಯಿಂಗ್ ದಟ್ ಇವ್ರು ಬಂದಿರೋರ್ಗೆ ಒಳ್ಳೇದಾಗಲಿ ಅಂತ ಅರ್ಥ, ಆಯಿತಾ? ಅದೇ ಥರ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಇದೆ, ಪೈರಾ ಫೈರ್ ಅಂತ, ಓಕೆ, ಆಯಿತಾ? ಅಲ್ಲೂ ಏನು ಮಾಡ್ತೀರಿ ಅಂದರೆ, ಒಂದು ಪಿರಮಿಡಲ್ ಎನರ್ಜಿ ಕ್ರಿಯೇಟ್ ಮಾಡಿ, ಒಂದು ಬೇಸ್ ಎನರ್ಜಿ ಕ್ರಿಯೇಟ್ ಮಾಡಿ, ಅಲ್ಲಿ ಕರ್ಪೂರ ಇಟ್ಸ್ಬಿಟ್ಟು ನೀವು ಅಲ್ಲಿ ಪೂಜೆ ಮಾಡಿದ್ರೆ ಸೇಮ್ ನಿಮ್ಮ ಮೆಸೇಜು ಅಯಾನ್ಸ್ ಮೂಲಕ ಹೋಗುತ್ತೆ ಅಂತ ಅರ್ಥ. ಓಕೆ, ಸೊ ಇಟ್ ಇಸ್ ಒನ್ ಬೇಸಿಕ್ ಕಾನ್ಸೆಪ್ಟ್. ಸೊ ಈ ಥರದನ್ನ ನೀವು ಯೂಸ್ ಮಾಡ್ಬೋದು. ಈಗ ನೀವು ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಪಿರಮಿಡ್ ಪ್ರಾಡಕ್ಟ್ ಅಥವಾ ಪಿರಮಿಡ್ ಬಗ್ಗೆ ನಂಬಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ಬಿಟ್ಬಿಡ್ತೀರಾ, ಅಥವಾ ಅದು ನಂಬಿಕೆ ಇಲ್ಲ ಅಂತ ಆಯಿತು ಇದಿಲ್ಲ ಅಂತ ಅನ್ನೋದನ್ನ ಬಿಟ್ಬಿಡ್ತೀರಾ, ಅಥವಾ ಅಂಥವ್ರಿಗೂ ಕೂಡ ಇದು ಕನೆಕ್ಟ್ ಆಗುತ್ತೆ ಯಾವತ್ತಾದ್ರೂ? ಮೇಡಮ್ ಹಂಗಲ್ಲ, ಏನಾಗುತ್ತೆ ಅಂದರೆ ನೋಡಿ, ಇವಾಗ ನಿಮಗೆ ಬೇಕು ಅಂತಂದ್ರೆ ನೀವು ಬರ್ತೀರಾ, ಹಾಗೆ ನೀವು ನಾನು ಫೋರ್ಸ್ ಮಾಡೋಕ್ಕಲ್ಲ, ನೀವು ತಗೊಳ್ಳಿ ಅಂತ ಹೇಳಲ್ಲ. ಆಮೇಲೆ ನಾವು ಯಾವತ್ತೂ ಯಾರಿಗೂ ಫೋರ್ಸ್ ಮಾಡಿಲ್ಲ, ಆಯಿತಾ? ಯು ಕಮ್, ಯು ಎಕ್ಸ್ಪೀರಿಯನ್ಸ್, ಯು ಗೋ. ಕೆಲವರಿಗೆ ಏನಾಗುತ್ತೆ, ಫಸ್ಟೇ ಅವ್ರು ನಮ್ಮ ಮೇಲೆ ನಂಬಿಕೆ ಇರುತ್ತೆ, ಇಲ್ಲ ನಮ್ಮ ಮುಂಚೆನೇ ತೊಗೊಂಡಿರ್ತಾರಲ್ಲ ಅವ್ರ ಫ್ರೆಂಡ್ ಇಲ್ಲ ಅವ್ರ ಅಣ್ಣ ತಮ್ಮ ಮಾಡಿರ್ತಾರೆ, ದೆನ್ ಡೈರೆಕ್ಟಾಗಿ ಸರ್ ಇದೆಲ್ಲ ಬಂದು ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ನೀವು ಮಾಡ್ಬಿಡಿ ಅಂತ ಹೇಳ್ತಾರೆ. ಅಂಥವ್ರು ಹಂಗೆ ಮಾಡಿಸ್ಕೊತಾರೆ. ಕೆಲವೊಬ್ರು ಸ್ವಲ್ಪ ಕ್ವಶನ್ ಮಾರ್ಕಲ್ಲಿ ಬರ್ತಾರೆ, ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀರಿ. ಆವಾಗ ಏನು ಮಾಡ್ತಾರೆ, 10 ಪ್ರಾಡಕ್ಟ್ ಬಂದು 1 ಪ್ರಾಡಕ್ಟ್ ತೊಗೊಂಡೋಗ್ತಾರೆ, ದೆನ್ ದಿ ಎಕ್ಸ್ಪೆರಿಮೆಂಟ್, ದೆನ್ ದೇ ಡು. ಇದಕ್ಕೆ ಮೇಲೆ ನಂಬಿಕೆನೇ ಇಲ್ಲ ಅಂದರೆ ನಂಬಿಕೆ ಇಲ್ಲ ಮೇಡಮ್, ಅದೇನು ಅಷ್ಟೇ. ಹೌದು, ಬಟ್ ಈಗ ಜನ ಸಮಸ್ಯೆಯಲ್ಲಿ ಇರೋದು ಜಾಸ್ತಿ ಅಂತ ಅನಿಸ್ತಿದೆಯಾ ನಿಮಗೆ? ಯಾಕಂದರೆ ನಿಮ್ಮ ಬಳಿ ಬರುವಂಥ ಸಮಸ್ಯೆಗಳನ್ನು ಕೇಳಿದಾಗ ಜನ ಯಾವ ಸಮಸ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಒಂದು, ಜೊತೆಗೆ ಈಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಓವರ್ ಥಿಂಕ್ ಜಾಸ್ತಿ ಆಗ್ತಾ ಇದೆಯಾ? ನೋಡಿ, ಇದು ಒಂದು ಜನರಿಕ್ ಕ್ವಶನ್, ನಾಟ್ ರಿಲೇಟೆಡ್ ಟು ವಾಸ್ತು, ಬಟ್ ಸ್ಟಿಲ್ ಅಲ್ಲಿ ಎಕ್ಸ್ಪ್ಲೇನ್ ದಿಸ್. ನೋಡಿ, ನಾವೆಲ್ಲರೂ ಅನ್ಕೊಂತೀರಿ ಹಣಕಾಸಿನ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ನಾನು ಡೈಲಿ ಎಷ್ಟೊಂದು ಜನ ಕ್ಲೈಂಟ್ಸ್ನ ಮೀಟ್ ಮಾಡೋದ್ರಿಂದ ಮೆನಿ ಪೀಪಲ್ ಕಮ್ ಫಾರ್ ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಮದುವೆ ಆಗದೆ ಇರೋದು, ಇಲ್ಲ ಮದುವೆ ಆಗಿ ಪ್ರಾಬ್ಲಮ್ಸ್ ಆಗ್ತಿರೋದು, ಸ್ಪೆಷಲಿ ಮ್ಯಾರೇಜ್ ರಿಲೇಟೆಡ್ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೀರಿ. ಆಮೇಲೆ ಸ್ವಲ್ಪ ಫೈನಾನ್ಷಿಯಲ್ಲು ರಿಲೇಟೆಡ್ ಪ್ರಾಬ್ಲಮ್ಸು. ನೋಡಿ, ಇದನ್ನು ನಾವು ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳ್ತೀರಿ. ತಪ್ಪು ತಿಳಿಬಿಡಿ ಇದನ್ನು. ನೋಡಿ, ಇದನ್ನು ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಫ್ಯಾಮ್ಲಿಲಿ ಇಬ್ಬರು ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಆಯಿತಾ? ಅಕ್ಕಂದು ಫ್ಯಾಮ್ಲಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಲೈಫು. ತಂಗಿ ಫ್ಯಾಮ್ಲಿ ಚೆನ್ನಾಗಿಲ್ಲ. ಸೊ ಸುಮ್ಮನೆ ಒಂದು ಕಾಮನ್ ಮ್ಯಾನ್ ಹೆಂಗೆ ಥಿಂಕ್ ಮಾಡ್ತಾನೆ ಅವ್ರ ಮನೇಲಿ, ನಿನ್ನ ಅಕ್ಕನ ಫ್ಯಾಮ್ಲಿ ಚೆನ್ನಾಗಿದೆ, ನಿನ್ನ ಫ್ಯಾಮ್ಲಿ ಚೆನ್ನಾಗಿಲ್ಲ ಅಂದರೆ ನಾನು ಸರಿಗೆ ಆರಿಸ್ಕೊಳ್ಳಿಲ್ಲ, ಹಂಗಲ್ಲ. ಸಿ ವಾಟ್ ಎವರ್ ಯು ಆರ್ ಇಸ್ ದ ರಿಸಲ್ಟ್ ಆಫ್ ಯುವರ್ ಪಾಸ್ಟ್ ಕರ್ಮ. ನಿಮಗೆ ತೊಂದರೆ ಆಗ್ತಾಯಿದೆ ಅಂದರೆ ನೀವೇನೋ ತೊಂದರೆ ಮಾಡಿದ್ದೀರಾ ಅನ್ನೋದು ಅರ್ಥ, ಆಯಿತಾ? ಸೊ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಈಗ ನಮ್ಮಂಥವ್ರು ಬಂದಾಗ ಎಕ್ಸ್ಪ್ಲೇನ್ ಮಾಡಿ ನೋಡಿ, ನಾನು ವೆರಿ ಹಾನೆಸ್ಟಾಗಿ ಯಾರೇ ಬಂದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಮ ಮದುವೆಲಿ ಪ್ರಾಬ್ಲಮ್ ಇದೆ ಅಂದರೆ ಫಸ್ಟು ನಿಮ್ಮ ಜಾತಕ ನೋಡಿ, ಇಲ್ಲ ನ್ಯೂಮರಾಲಜಿ ಆಸ್ಪೆಕ್ಟಲ್ಲಿ ನೋಡಿಬಿಟ್ಟು ನೀವೇನಾದರೂ ನೆಗೆಟಿವ್ ಕರ್ಮ ತಂದಿರಾ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಇವಾಗ ಅಕಸ್ಮಾತ್ ಯಾರೋ ಒಂದು ಲೇಡಿಗೆ ನಾನು ಇಲ್ಲ ಜೆಂಟ್ಸ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ನೀವೇ ತಂದಿರಾ ಅಂತಂದರೆ, ಇಫ್ ಈಸ್ ಮೆಚೂರ್ಡ್ ಇನಫ್ ಫೀಲ್ ಅಂಡರ್ಸ್ಟ್ಯಾಂಡ್ ದಟ್ ಗುರು, ನಾನು ಈ ಕರ್ಮ ತಂದಿರೋದಕ್ಕೆ ನನಗೆ ಈ ಪ್ರಾಬ್ಲಮ್ ಆಗ್ತಿರೋದು, ನಮ್ಮ ಅಣ್ಣನಿಗೆ ಆಗ್ತಿಲ್ಲ, ನಮ್ಮ ಅಕ್ಕಂಗೆ ಆಗ್ತಾಯಿಲ್ಲ, ಅದಕ್ಕೆ ಅವರು ಒಳ್ಳೆ ಕರ್ಮ ತಿಂದರೆ ಆ ವಿಷಯದಲ್ಲಿ
ಲೈಫ್ ಒಂದು ತಕಡಿ ಥರ ಮೇಡಮ್. ಎಲ್ಲರಿಗೂ ಎಲ್ಲ ಪ್ರಾಬ್ಲಮ್ಸ್ ಇರಲ್ಲ. ಒಬ್ಬರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಒಬ್ಬರಿಗೆ ರಿಲೇಷನ್ನು, ಒಬ್ಬರಿಗೆ ಮನಿ, ಒಬ್ಬರಿಗೆ ಹೆಲ್ತು, ಎಲ್ಲರಿಗೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಅದ್ರ ರಿಲೇಟೆಡ್ ನೆಗೆಟಿವ್ ಕರ್ಮ ತಂದಿರ್ತಾರೆ. ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ನಾವು ಅರ್ಥ ಮಾಡಿಸ್ತೀರೋ ಅವ್ರಿಗೆ. ಒಂದು ಅರ್ಥ ಮಾಡಿಸಿದಾಗ ದೆನ್ ಅವ್ರು ಏನಾಗುತ್ತೆ ಅಂದರೆ ಮನೇಲಿ ಹೋಗ್ಬಿಟ್ಟು ನನ್ನಿಂದನೇ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ಜಗಳ ಮಾಡಲ್ಲ. ಇದನ್ನು ಸ್ನೋಬಾಲ್ ಎಫೆಕ್ಟ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಯಾರೋ ಒಬ್ಬರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಲ್ಲ ಗ್ಯಾಮ್ಲಿಂಗ್ ಆಗಿಬಿಟ್ಟಿದೆ, ಅವ್ರಿಗೆ ಗ್ಯಾಮ್ಲಿಂಗ್ ಆಗ್ತಾಯಿಲ್ಲ, ದುಡ್ಡು ಕಳ್ಕೊತಿದ್ದಾರೆ. ಸೊ ಅದೇನು ಮಾಡ್ತಾರೆ, ನಾನು ಕಳ್ಕೊಂಡಿದ್ದು ಮಾಡಬೇಕು ಅಂತ ಇನ್ನೂ ಸ್ನೋಬಾಲ್ ಮಾಡ್ಕೊತಾ ಇರ್ತಾರೆ. ಅದನ್ನು ಸ್ನೋಬಾಲ್ ಅಂದರೆ ಮಲ್ಟಿಪ್ಲೈ ಮಾಡ್ಕೊತಾರೆ. ಸೊ ಎಲ್ಲಿ ಒಂದು 50,000 ಸಾಲ ಇರೋದನ್ನು ಅವರು 10 ಲಕ್ಷ 50 ಲಕ್ಷ ಮಾಡ್ಕೊಂಡ್ಬಿಡ್ತಾರೆ. ನೇಚರ್ಗೆ ಝೀರೋ ಗೊತ್ತಿಲ್ಲ. ಅರ್ಥ ಆಯ್ತಾ ನಿಮಗೆ? ನೇಚರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಝೀರೋ, ನೇಚರ್ ಅಂಡರ್ಸ್ಟ್ಯಾಂಡ್ಸ್ ಫೀಲಿಂಗ್ಸ್. ನೇಚರ್ಗೆ ಇವ್ನಿಗೆ 5 ರೂಪಾಯಿ ಸಾಲ ಇದೆಯೋ 5 ಲಕ್ಷ ಸಾಲ ಇದೆಯೋ ಅದಕ್ಕೆ ಒಂದೇ ಒಟ್ನಲ್ಲಿ ಸಾಲ ಇರಬೇಕು ಈಗ ಒಂದು ಕರ್ಮದ ಪ್ರಕಾರ. ಬಟ್ ಎಷ್ಟೊಂದು ಜನ ಅದನ್ನು ಸ್ನೋಬಾಲ್ ಮಾಡ್ಕೊಂಡ್ಬಿಡ್ತಾರೆ. ಸ್ನೋಬಾಲ್ ಅಂತಂದರೆ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನೀವು ಯಾವುದೇ ನಾವು ಏನಕ್ಕೆ ನೀವು ಒಂದು ಒಳ್ಳೆ ಆಸ್ಟ್ರಾಲಜರು, ಒಳ್ಳೆ ವಾಸ್ತು ಕನ್ಸಲ್ಟೆಂಟ್, ಒಳ್ಳೆ ನ್ಯೂಮರಾಲಜಿಸ್ಟು ಇವರೆಲ್ಲ ಒಳ್ಳೆ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್ನ ಮೀಟ್ ಮಾಡಿ ಅಂತ ಹೇಳ್ತೀರಿ ಅಂತಂದರೆ, ನಿಮ್ಮ ಪ್ಲಸ್ಸಸ್ ಆ್ಯಂಡ್ ಮೈನಸ್ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಬಿಸ್ನೆಸ್ಸೇ ಆಗೋದಿಲ್ಲ, ಅವ್ರ ಜಾತಕದ ಪ್ರಕಾರ ಬಿಸ್ನೆಸ್ ಮಾಡೋಕೆ ಹೋಗ್ತಾರೆ, ಲಾಸ್ ಮಾಡ್ಕೊತಾರೆ, ಆ ಥರ. ಸೊ ನೀವು ಮುಂಚೆನೇ ಕೆಲವೊಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫಲ್ಲಿ ಏನು ಅಂದರೆ ಅಟ್ಲೀಸ್ಟ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೊಬೋದು. ಆಲ್ರೆಡಿ ಯಾವುದ್ರಲ್ಲೂ ಒಂದು ಕೈ ಹಾಕ್ಬಿಟ್ಟಿದ್ದೀರಾ, ಲಾಸ್ ಆಗ್ತಾಯಿದೆ, ಅಟ್ಲೀಸ್ಟ್ ಯು ಕನೆಕ್ಟ್ ಏನಕ್ಕೆ ಲಾಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. ಸೊ ದಟ್ ಅದನ್ನು ಸ್ನೋಬಾಲ್ ಮಾಡ್ಕೊಂಬಿಡಿ, ದೊಡ್ಡದಾಗದಂಗೆ ವೆಯ್ಟ್ ಮಾಡಿಬಿಡಿ, ಆ ಥರ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಥಿಂಕ್ ಲೈಕ್. ಎಸ್. ಸೊ ಇಂಥ ಸಮಸ್ಯೆಗಳಿಗೆ ಪಿರಮಿಡ್ ಹೆಲ್ಪ್ ಮಾಡುತ್ತೆ ಅನ್ನೋದು. ಪಿರಮಿಡು ಹೆಲ್ಪ್ ಮಾಡುತ್ತೆ, ಓವರ್ ಆಲ್ ಸೊಲ್ಯೂಷನ್ಸ್ ಹೆಲ್ಪ್ ಮಾಡುತ್ತೆ ಮೇಡಮ್. ನಾಟ್ ಓನ್ಲಿ ಪಿರಮಿಡ್, ಅದೇ ಹೇಳಿದ್ನಲ್ಲ, ನಾನಾಗಲಿ ನಮ್ಮ ಪಾರ್ಟ್ನರ್ ಆಗಲಿ ನಮ್ಮ ಆಫೀಸಲ್ಲಿ ಯಾರೇ ಆಗಲೂ ನಿಮ್ಗೆ ಸ್ಟ್ರೈಟ್ ಸೊಲ್ಯೂಷನ್ ಅಲ್ಲದೆ ಫಸ್ಟ್ ಹೋಲಿಸ್ಟಿಕ್ ಸೊಲ್ಯೂಷನ್ ಕೊಡ್ತೀರಿ ಮೇಡಮ್. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್, ನೋಡಿ, ಯಾವುದೇ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಇದೆ. ಬಟ್ ನಾನು ಆವಾಗಲೇ ಲಾಸ್ಟಲ್ಲಿ ಹೇಳ್ದಂಗೆ ಸ್ನೋಬಾಲಿಂಗ್ ಎಫೆಕ್ಟ್ ಮಾಡ್ಕೊಂಬಿಡಿ. ಏನೇ ಮಾಡೋಕ್ಕೆ ಮುಂಚೆನೂ ಒಂದ್ಸಲಿ ಯಾರಾದರೂ ಒಂದು ಒಳ್ಳೆ ಪರ್ಸನ್ಸ್ನ ಕನ್ಸಲ್ಟ್ ಮಾಡಿ, ನಮ್ಮ ಹತ್ರ ಕನ್ಸಲ್ಟ್ ಮಾಡಿ, ನಿಮ್ಗೆ ಯಾರು ಸರಿ ಅನ್ಸಿದ್ರೆ ಕನ್ಸಲ್ಟ್ ಮಾಡಿ. ಬಟ್ ಕನ್ಸಲ್ಟ್ ಮಾಡಿ, ಸ್ಪೆಷಲಿ ಎನರ್ಜಿ ರಿಲೇಟೆಡ್, ವಾಸ್ತು ರಿಲೇಟೆಡ್ಗೆ ನಮ್ಮ ಪಿರಮಿಡ್ ಪ್ರಾಡಕ್ಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಆಫೀಸ್ ಜಯನಗರ್ ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರ್ಗೆ ಬನ್ನಿ, ಅಪಾಯಿಂಟ್ಮೆಂಟ್ ತೊಗೊಂಬನ್ನಿ ಇಫ್ ಪಾಸಿಬಲ್. ಯಾಕಂದರೆ ಸಡನ್ನಾಗಿ ಬಂದಾಗ ವೆಯ್ಟಿಂಗ್ ಇರೋ ಸಾಧ್ಯತೆಗಳಿರುತ್ತೆ. ಮಾತಾಡಬೇಕು ಅಂದರೆ ಬನ್ನಿ, ನಿಮ್ಮ ಮನೆ ಪ್ಲ್ಯಾನ್ ತೊಗೊಂಬನ್ನಿ, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ನಾನಾಗಲಿ ಇಂದ್ರಧನುಷ್ ಆಗಲಿ ನಿಮ್ಮ ಮನೆಗೆ ವಾಸ್ತು ವಿಸಿಟ್ ಮಾಡಿಬಿಟ್ಟು ನಿಮ್ಗೆ ಏನು ಪ್ರಾಬ್ಲಮ್ಸ್ ಇಂದ ಅಲ್ಲೇ ಹೇಳ್ತೀರಿ. ಫೈನಲಿ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ ಈಸ್ ಅ ಹೋಲಿಸ್ಟಿಕ್ ಸೊಲ್ಯೂಷನ್, ಸ್ಟ್ರೈಟ್ ಸೊಲ್ಯೂಷನ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫೈನಾನ್ಸ ತೊಗೊಳ್ಳಿದ್ದನ್ನು ಅಂತ ಹಂಗಲ್ಲ. ಇಟ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಆ್ಯಂಡ್ ಹೆಲ್ಪ್ ಮಾಡ್ತೀರಿ. ನಿಮ್ಮ ಜರ್ನಿಲಿ ನಾವು ಇರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಈಗ ಈ ಒಂದು ಪಾಡ್ಕಾಸ್ಟ್ ಹೆಂಗೋಯ್ತು ಅಂದರೆ, ನನಗೆ ಡೌಟ್ಸ್ ಇದೆ, ನೀವು ನನ್ನನ್ನು ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ಅನ್ನೋ ಥರದೇ ಹೋಯಿತು. ಯಾಕಂದರೆ ಆಡಿಯನ್ಸ್ಗೂ ಇಂಥದೇ ಪ್ರಶ್ನೆಗಳಿರುತ್ತೆ. ಬಟ್ ಈಗ ನಿಮ್ಮ ಎಲ್ಲ ಉತ್ತರಗಳು ಹೇಗಿತ್ತು ಅಂದರೆ, ನಾವು ಕನ್ವಿನ್ಸ್ ಆಗಿದ್ದೀವಿ. ಜೊತೆಗೆ ಹೇಗೆ ಕನ್ವಿನ್ಸ್ ಆಗುತ್ತೆ ಅಂದರೆ, ಸಮಸ್ಯೆಗಳು ಏನಿರುತ್ತೆ ಅದಕ್ಕೆ ಎಕ್ಸಾಕ್ಟಾಗಿ ನಾವು ಅದನ್ನು ಫುಲ್ R&D ಮಾಡಿ ಅದಕ್ಕೆ ಬೇಕಾಗಿರುವಂಥ ಪರಿಹಾರ ಕೊಡ್ತೀವಿ, ಸುಮ್ಮನೆ ಪರಿಹಾರ ಕೊಡೋದಿಲ್ಲ. ಜೊತೆಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಎಷ್ಟು ಲಾಜಿಕ್ಕಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳಿದ್ರಿ. ಸೊ ಅದಕ್ಕೆ ಜನರಿಗೆ ತುಂಬ ಕನೆಕ್ಟ್ ಆಗುತ್ತೆ. ನಿಜವಾಗ್ಲೂ ಈ ಪಾಡ್ಕಾಸ್ಟ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಕೂಡ ನಂಬ್ತೀನಿ. ಜೊತೆಗೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ, ಅದಕ್ಕೆ ಸಮಸ್ಯೆಗಳು ಹುಟ್ಕೊಳ್ಳೋದಂತೆ. ಸೊ ಅದಕ್ಕೆ ಪರಿಹಾರ ಬೇಕು ಅಂತ ಹೇಳಿದ್ರೆ, ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗಬೇಕು, ನಿಮಗೂ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು, ನೀವು ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಆಸಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಫಾರ್ಚೂನ್ ಪಿರಮಿಡ್ ಅವರನ್ನು. ಸೊ ಆ ಫಾರ್ಚೂನ್ ಪಿರಮಿಡ್ ಸೆಂಟರ್ ಇರೋದು ಜಯನಗರದಲ್ಲಿ. ಜೊತೆಗೆ ಕೆಳಗಡೆ ನಂಬರ್ ಕೂಡ ಕೊಟ್ಟಿದ್ದೀವಿ, ಆ ನಂಬರನ್ನು ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಅವರು ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ. ಮೇಯ್ನಾಗಿ ಅವರೇ ಹೇಳಿದ್ರು, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡಲ್ಲ, ನೀವು ಒಂದ್ಸಲ ನಿಮ್ಮ ಪ್ರಾಬ್ಲಮ್ ತಗೊಂಡು ನಮ್ಮ ಜೊತೆಗೆ ಬನ್ನಿ, ಅದಕ್ಕೆ ಸೊಲ್ಯೂಷನ್ ನಮಗೆ ಎಷ್ಟಾಗುತ್ತೆ ಅಷ್ಟು ಕೊಡೋ ತನಕನೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತು ಅವರು ಹೇಳ್ತಿರೋದು. ಸೊ ಖಂಡಿತವಾಗ್ಲೂ ಫಾರ್ಚೂನ್ ಪಿರಮಿಡನ್ನು ನೀವು ಸ್ಥಳಕ್ಕೆ ನೀವು ಭೇಟಿ ಕೊಡ್ಬೋದು, ಜಯನಗರದಲ್ಲಿದೆ. ಜೊತೆಗೆ ವೀಕ್ಷಕರೇ, ನೀವು ಕನ್ಸಲ್ಟೇಷನ್ ಏನಾದರೂ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಕೂಡ ಕನ್ಸಲ್ಟೇಷನ್ ಇದೆ, ಆಫ್ಲೈನಲ್ಲಿ ಕೂಡ ನೀವು ಮಾಡಬಹುದು. ಜೊತೆಗೆ ಸೈಟ್ ವಿಸಿಟ್ ಮಾಡಿ ಕೂಡ ಕನ್ಸಲ್ಟೇಷನ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.